ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯ ರಾಜವಂಶಗಳ, ಈಗಾಗಲೇ ಪ್ರಕಟಿಸಿರುವ ಹಾಗೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪುನರುದ್ಧಾರದ ಸಂದೇಶ. ಇದನ್ನ ಆಂಗ್ಲ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಈಸ್ಟರ್ ಮೆಸೇಜ್ ಅಂತ ಹೇಳ್ಬಹುದು. ಈ ಸಂದೇಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ ಹಾಗಾದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೇನು ಗುಡ್ ಫ್ರೈಡೆ, ಈಸ್ಟರ್ ಬರ್ಲಿಕ್ಕೆ ಒಂದು ವಾರ ಇದೆ ಅಲ್ವಾ. ಅದಕ್ಕೋಸ್ಕರ ಒಂದು ವಾರದ ಮುಂಚೆನೆ ಈ ಸಂದೇಶ, ಈಸ್ಟರ್ ಮೆಸೇಜ್, ನೆಕ್ಸ್ಟ್ ವಾರ ಬರುವಂತಹ ಈಸ್ಟರ್ ನ ಮೆಸೇಜ್ ಒಂದು ವಾರದ ಮುಂಚೆ ನಮಗೆ ಗೊತ್ತಾದ್ರೆ, ನಮಗೆ ಪ್ರಿಪೇರ್ ಆಗಿ ಯಾರಾದ್ರೂ ಕೇಳಿದ್ರೆ ಈಸ್ಟರ್ ಏನು, ಈಸ್ಟರ್ ನ ಪ್ರಾಮುಖ್ಯತೆ ಏನು ಅಂತ ಹೇಳಿ ಕೇಳಿದ್ರೆ ನಮಗ್ ಪ್ರಿಪೇರ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಸಿಕ್ಕತ್ತಲ್ವಾ. ಅದಕ್ಕೋಸ್ಕರನೇ ಬಿಫೋರ್ ಹ್ಯಾಂಡ್ ಪ್ರಿಪೇರ್ ಆಗಿರ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಸಂದೇಶವನ್ನು ನೋಡ್ತಿದ್ದೀವಿ. ಓಕೆ, ಪುನರುದ್ಧಾನದ ಸಂದೇಶ. ಪುನರುದ್ಧಾನದ ಸಂದೇಶ. ಈಸ್ಟರ್ ಅಂದ್ರೆ ಏನ್ ಇಷ್ಟಕ್ಕೂ? ಈಸ್ಟರ್ ಅಂದ್ರೆ ಪುನರುದ್ಧಾನ. ಓಕೆ, ಏನು ಇಷ್ಟಕ್ಕೂ ಪುನರುದ್ಧಾನ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು? ಪುನರುದ್ಧಾನ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು? ಸತ್ತ ನಂತರ ಮತ್ತೆ ಎಬ್ಬಿಸಲ್ಪಡುವಂತಹದ್ದು. ಮತ್ತೆ ಹೇಳ್ತಿದ್ದೇನೆ, ಸತ್ತ ನಂತರ ಮತ್ತೆ ಎಬ್ಬಿಸಲ್ಪಡುವಂತಹದ್ದು, ಇದನ್ನು ಪುನರುದ್ಧಾನ ಅಂತ ಹೇಳಿ ಕರೀತೀವಿ. ಇಷ್ಟಕ್ಕೂ ಸತ್ತ ನಂತರ ಎಬ್ಬಿಸಲ್ಪಟ್ಟಿತ್ತು. ಪುನರುದ್ಧಾನ ಅಂದ್ರೆ ಅದೇ ಅಲ್ವಾ ಅರ್ಥ? ಇಷ್ಟಕ್ಕೂ ಸಂಡೇ, ಈಸ್ಟರ್ ಸಂಡೇ ಏನ್ ಬರುತ್ತೆ? ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿದ್ದಕ್ಕೆ ಅಲ್ವಾ ಪ್ರಪಂಚ ಆಚರಿಸುವಂತಹದ್ದು ಈಸ್ಟರ್ನ. ಯೇಸು ಕ್ರಿಸ್ತರನ್ನ ಗುಡ್ ಫ್ರೈಡೆ ದಿನ ಶಿಲುಬೆಗೆ ಹಾಕಿದ್ರು. ಈಸ್ಟರ್ನ ದಿನ ಯೇಸು ಕ್ರಿಸ್ತರು ಮತ್ತೆ ಎದ್ದರು. ಅದು ಪುನರುದ್ಧಾನದ ದಿನ. ಅದನ್ನೇ ಈಸ್ಟರ್ ಅಂತ ಅಲ್ವಾ ಈ ಪ್ರಪಂಚ ಆಚರಿಸುವಂತಹದ್ದು. ಹಬ್ಬ ಏನಕ್ಕೋಸ್ಕರ ಅನ್ನುವಂಥ ಕ್ಲಾರಿಟಿ ಪ್ರಾರಂಭದಲ್ಲೇ ಇರಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನ ಹೇಳ್ತಿದ್ರು ಪ್ರಿಯ. ಯೇಸು ಕ್ರಿಸ್ತರನ್ನ ಗುಡ್ ಫ್ರೈಡೆ ದಿನ ಶಿಲುಬೆಗೆ ಹಾಕಿದ್ರು. ಪ್ರಪಂಚದ ಪ್ರಕಾರ ಗುಡ್ ಫ್ರೈಡೆ ದಿನ ಶಿಲುಬೆಗೆ ಹಾಕಿದ್ರು. ಅದಾದ ನಂತರ ಈಸ್ಟರ್ನ ದಿನ ಸಂಡೇ ಬರ್ತಿದೆಯಲ್ಲ. ಓಕೆ, ಈ ಗುಡ್ ಫ್ರೈಡೆ ಆದ ನಂತರ ನೆಕ್ಸ್ಟ್ ಸಂಡೇ ಬರುತ್ತಲ್ವಾ, ಒಂದು ದಿನ ಆದ ನಂತರ. ಈಗ ಈ ಸಂಡೇ, ಈಸ್ಟರ್ ಸಂಡೇ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಎಬ್ಬಿಸಲ್ಪಟ್ಟರು. ಅದೇ ಉದ್ದೇಶದಿಂದ ಪ್ರಪಂಚ ಈಸ್ಟರ್ ಹಬ್ಬವನ್ನ ಆಚರಣೆ ಮಾಡುತ್ತೆ. ಇದಿಷ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನನಗೆ ಹೇಳಿ, ಕ್ರೈಸ್ತರು ಪ್ರಪಂಚದಾದ್ಯಂತ ಆಚರಿಸುವಂತಹ ಮುಖ್ಯವಾಗಿರುವಂತಹ 2 ಹಬ್ಬಗಳಿದೆ. ಒಂದು ಕ್ರಿಸ್ಮಸ್ ಹಬ್ಬ ಆದ್ರೆ ಇನ್ನೊಂದು ಈಸ್ಟರ್. ಒಂದು ಕ್ರಿಸ್ಮಸ್ ಹಬ್ಬ ಆದ್ರೆ ಇನ್ನೊಂದು ಈಸ್ಟರ್ ಅಲ್ವಾ. ಓಕೆ, ಇರೋದೇ 2 ಹಬ್ಬ ಪ್ರಪಂಚ ಆಚರಿಸುವಂತಹ 2 ಹಬ್ಬ. ಈಗ ಉಳಿದ ಜನರ ತರ ನಮಗೆ 10 ಹಬ್ಬಗಳಿಲ್ಲ. 10 ಹಬ್ಬಗಳನ್ನ ಕ್ರೈಸ್ತರು ಆಚರಿಸೋದೇ 2 ಹಬ್ಬ ಮೇಜರ್ ಆಗಿ. ಈ 2 ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಸಂದೇಶ ನಮ್ಮ ಟಂಗ್ ಟಿಪ್ಪಲ್ಲಿ ಇರ್ಬೇಕು, ಹೌದಾ ಇಲ್ವಾ? ಈ 2 ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಸಂದೇಶ ನಮ್ಮ ಟಂಗ್ ಟಿಪ್ಪಲ್ಲಿ ಇರ್ಬೇಕು, ಅಂದ್ರೆ ನಮ್ಮ ನಾಲಿಗೆ ತುದಿಲಿ ಇರ್ಬೇಕು. ಯಾರು ಕೇಳಿದ್ರು ಈಸ್ಟರ್ನ ಬಗ್ಗೆ, ನಾವು ಕ್ರೈಸ್ತರು ಅಂತ ಯಾರಾದ್ರೂ ಬಂದು ಕೂತ್ಕೊಂಡು ಕೇಳಿದ್ರು ಅಂತ ಅನ್ಕೊಳ್ಳಿ, ಬ್ರದರ್ ಈಸ್ಟರ್ ಅಂದ್ರೆ ಏನು ಇಷ್ಟಕ್ಕೂ? ಕ್ರಿಸ್ಮಸ್ ಅಂದ್ರೆ ಈಸಿಯಾಗಿ ಹೇಳ್ಬಿಡ್ತೀವಿ. ಓಕೆ, ಈಸ್ಟರ್ ಅಂದ್ರೆ ಏನು ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ, ಹೇಳ್ಬೇಕಾ ಬೇಡ? ಅವ್ರಿಗೆ ಹೇಳ್ಬೇಕು. ಅದಕ್ಕೋಸ್ಕರ ಒಂದ್ ವೀಕ್ ಮುಂಚೆನೆ ತಿಳ್ಕೊಂತಿದೀವಿ, ಪ್ರಿಪೇರ್ ಆಗ್ಲಿಕ್ಕೆ ಟೈಮ್ ಸಿಕ್ಕತ್ತಲ್ವಾ ಈಸ್ಟರ್ ಬರುವುದರೊಳಗೆ. ಅಂಶವನ್ನು ಶುರು ಮಾಡೋಣ. ಪುನರುದ್ಧಾನದ ಸಂದೇಶ. ಯೇಸು ಕ್ರಿಸ್ತರು ಪುನರುದ್ಧಾನ ಆದಂತಹ ದಿನ, ಇದು ನೆನ್ಪಿಟ್ಕೋಬೇಕು. ಈಸ್ಟರ್ ಅಂದ್ರೆ ಯೇಸು ಕ್ರಿಸ್ತರು ಪುನರುದ್ಧಾನ ಆದಂತಹ ದಿನ. ಓಕೆ, ಈಗ ಆ ಯೇಸು ಕ್ರಿಸ್ತರು ಪುನರುದ್ಧಾನ ಆದಂತಹ ದಿನ ಈಸ್ಟರ್ ಅನ್ನುವಂತಹ ಆ ದಿನ ನಮಗೇನ್ ಕಲ್ಸುತ್ತೆ ಪ್ರಿಯರೇ? ಮನುಷ್ಯರಾಗಿ ನಮಗೇನ್ ಕಲ್ಸುತ್ತೆ? ನಾವೇನಕ್ಕೋಸ್ಕರ ತಿಳ್ಕೋಬೇಕು? ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿರುವಂತಹದನ್ನ ನಾವು ಏನಕ್ಕೋಸ್ಕರ ತಿಳ್ಕೊಬೇಕು? ನಾವೇನಕ್ಕೋಸ್ಕರ ತಿಳ್ಕೊಬೇಕು? ಆ ದಿನದ ಹಿಂದೆ ಇರುವಂತಹ ಕಾರಣವನ್ನ ನಾವೇನಕ್ಕೋಸ್ಕರ ತಿಳ್ಕೋಬೇಕು? ಎಲ್ಲರ ತರ ಈಸ್ಟರ್ ಅಂದ ತಕ್ಷಣ ಈಸ್ಟರ್ ಅಂತ ಅನ್ಕೊಂಡು ಕೇಕ್ ಕಟ್ ಮಾಡಿ ಸ್ವೀಟ್ ಹಂಚ್ಕೊಂಡು ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡಿ ಮುಗಿಸ್ಬೋದಲ್ವಾ? ಅದರ ಹಿಂದೆ ಇರುವಂತಹ ಸಾರಾಂಶವನ್ನ ಏನಕ್ಕೋಸ್ಕರ ಅರ್ಥ ಮಾಡ್ಕೋಬೇಕು? ಯೇಸು ಕ್ರಿಸ್ತರು ಸತ್ತು ಎದ್ದಿದ್ದನ್ನ ಪುನರುದ್ಧಾನ ಅಂತ ಕರಿತೀವಿ. ಇದರ ಹಿಂದೆ ಇರುವಂತಹ ಭಾವಾರ್ಥವನ್ನ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ ಬ್ರದರ್? ಏನ್ ತಿಳಿಸುತ್ತೆ ಇಷ್ಟಕ್ಕೂ ನಮಗೆ ಯೇಸು ಕ್ರಿಸ್ತರ ಪುನರುದ್ಧಾನ? ಏನ್ ತಿಳಿಸುತ್ತೆ ಪ್ರಿಯರೇ? ಕ್ರೈಸ್ತರು ಅಂತ ಹೇಳಿದ್ಮೇಲೆ ನಮಗ್ ಜೀವನದಲ್ಲಿ ಇರ್ಬೇಕಾಗಿರುವಂತಹ ನಂಬಿಕೆ ಒಂದೇ ಒಂದು ನಂಬಿಕೆ. ಏನ್ ಗೊತ್ತಾ? ಸತ್ತ ನಂತರ ದೇವರು ನಮ್ಮನ್ನು ಎಬ್ಬರಿಸ್ತಾರೆ. ಸತ್ತ ನಂತರ ದೇವರು ನಮಗೆ ಎಬ್ಬರಿಸಿ ಪರಲೋಕ ಕೊಡ್ತಾರೆ. ಕ್ರೈಸ್ತರು ಅಂತ ಹೇಳ್ತಿದೀವಿ ಅಂದ್ರೆ ನಂಬಬೇಕಾಗಿರುವಂತಹದ್ದು ಇದೊಂದೇ ವಿಚಾರ. ನಮ್ಮ ನಂಬಿಕೆಗೆ ಅಡಿಪಾಯ ಆಗಿರುವಂತಹದ್ದು ಇದೊಂದೇ ವಿಚಾರ. ಏನು? ಸತ್ತ ನಂತರ ಜೀವನ ಇದೆ. ಇದಿಷ್ಟೇ ಅಲ್ಲ ಜೀವನ, ಇದಿಷ್ಟೇ 60-70 ವರ್ಷ ಅಲ್ಲ ಮನುಷ್ಯನ ಜೀವನ.
ಪ್ರತಿಯೊಬ್ಬೊಬ್ಬರಿಗೂ ಮರಣ ಆದ ನಂತರ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಸಾವಾದ ನಂತರ ಇನ್ನೊಂದು ಶಾಶ್ವತ ಕಾಲವಾಗಿರುವಂತಹ, ದೀರ್ಘಕಾಲ ಆಗಿರುವಂತಹ ಜೀವನ ಇದೆ ಇದೆ ಇದೇ ಕ್ರೈಸ್ತರು ಮುಖ್ಯವಾಗಿ ನಂಬಬೇಕಾಗಿರುವಂತಹದ್ದು. ಏನಂತ ನಂಬಬೇಕು ಕ್ರೈಸ್ತರಾದ ಮೇಲೆ? ಇದಲ್ಲ ಜೀವನ, ಇದು ಶಾಶ್ವತವಾಗಿರುವಂತಹ ಜೀವನ ಅಲ್ಲ, ತಾತ್ಕಾಲಿಕವಾಗಿರುವಂತಹ ಜೀವನ. ಶಾಶ್ವತವಾಗಿರುವಂತಹ ಜೀವನ ಇದೆ. ಆ ಶಾಶ್ವತವಾಗಿರುವಂತಹ ಜೀವನ ಕೊಡ್ಲಿಕ್ಕೆ ದೇವ್ರು ನಮ್ಮನ್ನು ಏನ್ ಮಾಡ್ತಾರೆ? ಸತ್ತ ನಂತರ ಎಬ್ಬರಿಸ್ತಾರೆ. ಈಗ ಇಷ್ಟಕ್ಕೂ ಕ್ರೈಸ್ತರಾಗಿರುವಂತಹ ನಾವೇನಂತ ನಂಬಬೇಕು ಅಂತ ನನಗೆ ತರ ಹೇಳಿದೆ, ಸತ್ತ ನಂತರ ಇನ್ನೊಂದು ಜೀವನ ಇದೆ, ಸತ್ತ ನಂತರ ದೇವರು ನಮ್ಮನ್ನ ಎಬ್ಬರಿಸ್ತಾರೆ, ಇದನ್ನ ನಾವು ನಂಬಬೇಕು. ಈಗ ಕ್ರಿಸ್ತನು ಪುನರುದ್ಧಾನ ಆಗಿದ್ದಾರೆ. ಕ್ರಿಸ್ತರ ಪುನರುದ್ಧಾನ ಆಗಿರುವಂತಹದ್ದು ಅಂದ್ರೆ ಏನು? ಸತ್ತ ನಂತರ ಕ್ರಿಸ್ತನು ಎಬ್ಬಿಸಲ್ಪಟ್ರು. ಈಗ ಆ ಈಸ್ಟರ್ಗೂ ಸತ್ತ ನಂತರ ದೇವರು ನಮ್ಮನ್ನ ಎಬ್ಬರಿಸ್ತಾರೆ ಅನ್ನೋದಕ್ಕೂ ಏನ್ ಕನೆಕ್ಷನ್? ನಾನು ಹೇಳಿರುವಂತಹದ್ದು ಅರ್ಥ ಆಯ್ತಾ ಪ್ರಿಯರೇ? ಸತ್ತ ನಂತರ ನಮ್ಮನ್ನ ದೇವರು ಎಬ್ಬರಿಸ್ತಾರೆ ಅನ್ನುವಂತಹದನ್ನ ನಾವು ನಂಬೋದಕ್ಕೂ ಈಸ್ಟರ್ಗೂ ಅಂದ್ರೆ ಕ್ರಿಸ್ತನ ಪುನರುದ್ಧಾನಕ್ಕೂ ಸಂಬಂಧ ಏನು? ಮನುಷ್ಯರಾಗಿದ್ದೀವಿ ಅಂತ ಹೇಳಿದ್ರೆ ಒಂದು ಗುಣ ಇರುತ್ತೆ ಪ್ರಿಯ. ಏನ್ ಗುಣ ಗೊತ್ತಾ? ನಾವು ಆಧಾರ ಇಲ್ಲದೆ ಯಾವುದನ್ನು ನಂಬೋದಿಲ್ಲ. ಆಧಾರ ಇಲ್ಲದ್ರೆ ಯಾವ್ದನ್ನಾದ್ರೂ ನಂಬ್ತೀವ ನಮ್ಮ ಜೀವನದಲ್ಲಿ? 1000 ರೂಪಾಯಿ ಕೊಡಿ ಬ್ರದರ್, ಒಂದ್ ವಾರ ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಶ್ರೀಮಂತನೇ 1000 ರೂಪಾಯಿಗೆ ಏನ್ ಕೇಳ್ತೀವಿ ಹೇಳಿ? ನೀವು ರಸೀದಿ ಕೊಡ್ತೀರಾ? ಇಲ್ಲ ಒಂದ್ ಚೆಕ್ ಕೊಟ್ಟಿರಿ. ನೀವ್ ಕೊಟ್ಟ ನಂತರ, ನೀವ್ ಹಣವನ್ನು ವಾಪಸ್ ಕೊಟ್ಟ ನಂತರ ನಿಮ್ಮ ಚೆಕ್ ಅನ್ನ ನಿಮ್ಗೆ ರಿಟರ್ನ್ ಮಾಡ್ತೀನಿ ಅಂದ್ರೆ, ನೀವು ಒಂದು ಗವರ್ನಮೆಂಟ್ ಆಫೀಸ್ಗೆ ಹೋಗಿ ಒಂದ್ 10,000 ರೂಪಾಯಿ ಡೆಪಾಸಿಟ್, ಒಂದ್ 10,000 ರೂಪಾಯಿ ಕಟ್ತಿದ್ದೀರಾ, ಅಥವಾ ಬ್ಯಾಂಕ್ ಹೋಗಿ 10,000 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಆಧಾರ ಬೇಕು. ಹೌದಾ? ಕೈಯಲ್ಲಿ ಮುಟ್ಟಿ ನೋಡ್ಲಿಕ್ಕೆ ಚೀಟಿ ಬೇಕು. ಅದಿಲ್ಲದೆ ಹೋದ್ರೆ ನಾವು ನಂಬೋದಿಲ್ಲ. ಕಣ್ಣಾರೆ ಕಾಣಿಸ್ಬೇಕು ನಮ್ಗೆ. ಮನುಷ್ಯನಿಗಿರುವಂತಹ ಗುಣ ಏನು? ನೋಡಿ ನಂಬುವಂತಹದ್ದು. ಅದಕ್ಕೋಸ್ಕರ ದೇವರು, ಮಕ್ಕಳ, ನಿಮಗೆ ನಾನು ಪರಲೋಕ ಕೊಡ್ತೀನಿ ಅಂತ ಹೇಳಿದ್ದೀನಿ, ನೀವು ಸತ್ತ ನಂತರ ನಿಮ್ಮನ್ನು ಎಬ್ಬರಿಸ್ತೀನಿ ಅಂತ ಹೇಳಿದ್ದೀನಿ, ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ಹೇಳಿದ್ದೀನಿ, ಸತ್ತ ನಂತರ ನಿಮ್ಮನ್ನ ನಾನು ಎಬ್ಬರಿಸ್ತೀನೋ ಇಲ್ವೋ ಅಂತ ನಿಮಗ್ ತೋರಿಸ್ಬೇಕಲ್ವಾ ನಾನು ಅನ್ನುವಂತಹದನ್ನ ನಿಮಗ್ ತೋರಿಸ್ಬೇಕಲ್ವ? ಸತ್ತ ನಂತರ ನಿಮ್ಮನ್ನು ಎಬ್ಬರಿಸ್ತೀನಿ ಅಂತ ಹೇಳೋದಕ್ಕೋಸ್ಕರ, ನಿಮ್ಮ ಮುಂದೆ ಪ್ರೂಫಿಗೋಸ್ಕರ ನಾನು ಏನ್ ಮಾಡ್ತೀನಿ ಗೊತ್ತಾ? ನನ್ನ ಮಗನನ್ನ ಎಬ್ಬರಿಸ್ತೀನಿ. ಅಂದ್ರೆ ಯೇಸು ಕ್ರಿಸ್ತರನ್ನ ಎಬ್ಬರಿಸ್ತೀನಿ. ಯಾರ ಮುಂದೆ ಪ್ರಿಯರ ಎಬ್ಬರಿಸಿದ್ದು? ಮೊದಲನೇ ಶತಮಾನದ. ಯಾವ್ದ ಎಬ್ಬರಿಸಿದ್ರೆ? ಯೇಸು ಕ್ರಿಸ್ತರನ್ನ. ಅಂದ್ರೆ ಪುನರುದ್ಧಾನ ಅಂತ ಹೇಳಿದ್ರೆ ಇದೇನಾ? ಎಬ್ಬರಿಸುವಂತಹದ್ದು, ದೇವರು ಎಬ್ಬರಿಸುವಂತಹದ್ದು, ಸತ್ತ ನಂತರ ಎಬ್ಬರಿಸುವಂತಹದ್ದು ಇದೆ ಅಲ್ವಾ ಪುನರುದ್ಧಾನ ಅಂತ ಹೇಳಿದ್ರೆ? ನಾವು ನಮಗ್ ಪುನರುದ್ಧಾನ ಇದೆ ಅಂತ ಹೇಳಿ ನಂಬಬೇಕಾದ್ರೆ ಯಾವ್ದು ಮಾಡಿ ತೋರ್ಸಿರ್ಬೇಕು ದೇವರು? ಯೇಸು ಕ್ರಿಸ್ತರನ್ನ ಎಬ್ಬರಿಸಿ ತೋರ್ಸಿರ್ಬೇಕು ದೇವರು. ಅದಕ್ಕೆ ಯೇಸು ಕ್ರಿಸ್ತರ ಪುನರುದ್ಧಾನ ನಮ್ಮನ್ನು ಸಹ ಸತ್ತ ನಂತರ ದೇವರು ಎಬ್ಬರಿಸ್ತಾರೆ ಅನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತರ ಪುನರುದ್ಧಾನ ನಮ್ಗೆ ಏನಂತೆ? ಒಂದ್ಸರಿ ಆ ವಚನವನ್ನ ಓದಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಚನ. 17:31. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ಏನಂತ ಓದ್ಕೊಂಡು ಇವಾಗ ತಾನೆ ನಾನು ಅವಾಗ್ಲೇ ಒಂದ್ ಮಾತನ್ನ ಹೇಳಿದ್ದೆ. ನಮ್ಮನ್ನೂ ಸಹ ದೇವರು ಸತ್ತ ನಂತರ ಎಬ್ಬರಿಸಿ ಪರಲೋಕ ಕೊಡ್ತಾರೆ ಅಂತ ನಾವ್ ಯಾವ್ದನ್ನ ನೋಡಿ ನಂಬಬೇಕು? ಕ್ರಿಸ್ತನನ್ನ ಎಬ್ಬರಿಸಿರುವಂತಹದ್ದನ್ನ. ಯೇಸು ಕ್ರಿಸ್ತರನ್ನ ಶಿಲ್ಬೆಗೆ ಹಾಕಿದ್ರ ಯೇಸು ಕ್ರಿಸ್ತರಿಗೂ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಶರೀರಕ್ಕೆ ಸಾವು ಬಂತು. ಸತ್ತ ನಂತರ ಯೇಸು ಕ್ರಿಸ್ತರನ್ನು ದೇವರು ಎಬ್ಬರಿಸಿದ್ರು. ದೇವರು ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೋಡಿದಂತಹ ನಾವು ಏನ್ ನಂಬಬೇಕು? ಯೇಸು ಕ್ರಿಸ್ತರನ್ನ ಎಬ್ಬರಿಸಿದಾರೆ ದೇವರು ಅಂದ್ರೆ ನಮ್ಮನ್ನೂ ಸಹ ಸತ್ತ ನಂತರ ಮತ್ತೆ ಎಬ್ಬರಿಸ್ತಾರೆ. ನಮಗೂ ಇನ್ನೊಂದು ಜೀವನ ಇದೆ. ಅದನ್ನೆಲ್ಲ ಓದ್ಕೊಡಿ. ಮತ್ತೆ ಓದೋಣ ಈ ವಚನವನ್ನ. ಕೊನೆ 3 ಸಾಲು ಮಾತ್ರ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ. ಇದನ್ನ ನಂಬುವುದಕ್ಕೆ, ಯಾವುದನ್ನ ನಂಬುವುದಕ್ಕೆ? ದೇವರು ಸತ್ತ ನಂತರ ನಮ್ಮನ್ನು ಎಬ್ಬರಿಸ್ತಾರೆ ಅಂತ ಹೇಳಿ ನಂಬೋದಕ್ಕೆ ದೇವ್ರು ಏನ್ ಮಾಡಿದಾರಂತೆ? ನಮಗೆ ಆಧಾರ ಕೊಟ್ಟಿದ್ದಾರೆ, ರಶೀದಿ ಕೊಟ್ಟಿದ್ದಾರೆ. ನಾನು ಆಗ್ಲೇ ಒಂದ್ ಮಾತನ್ನ ಹೇಳ್ತೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕಾಸು ಕೊಟ್ಟಾಗ ಏನ್ ಕೇಳ್ತಾನೆ? ರಶೀದಿ ಕೊಡು ಅಂತ ಕೇಳೋದಿಲ್ಲ, ರೆಸಿಪ್ಟ್ ಅನ್ನ ಕೊಡು ಅಂತ ಹೇಳಿ ಕೇಳೋದಿಲ್ವಾ? ಅದನ್ನೇ ದೇವ್ರು ಏನ್ ಮಾಡಿದಾರಂತೆ? ನಿಮಗೂ ನಾನು ಸತ್ತ ನಂತರ ನಿಮ್ಮನ್ನು ನಾನು ಎಬ್ಬರಿಸ್ತೀನಿ. ಅದಕ್ಕೆ ಆಧಾರ ಏನ್ ಗೊತ್ತಾ? ನಾನು ಯೇಸು ಕ್ರಿಸ್ತರನ್ನ ಮೊದಲನೇ ಶತಮಾನದಲ್ಲಿ ಎಬ್ಬರಿಸಿದ್ದೀನಿ. ಅವಾಗವಾಗ ತುಂಬಾ ಜನಕ್ಕೊಂದು ಡೌಟ್ ಇರುತ್ತೆ. ದೇವರ ಶಕ್ತಿಯನ್ನೇ ಡೌಟ್ ಪಡ್ತಿರ್ತಾರೆ. ಹೌದಾ? ದೇವರ ಶಕ್ತಿಯನ್ನ. ಉದಾಹರಣೆಗೆ, ಸತ್ತ ನಂತರ ದೇವರು ನಮ್ಮನ್ನ ಎಬ್ಬರಿಸ್ತಾರೆ ಅಂತ ನೀವ್ ಹೇಳ್ತಿದ್ದೀರಲ್ವಾ?
ಓಕೆ, ಸತ್ತ ನಂತರ ನಿಜವಾಗ್ಲೂ ದೇವ್ರ ಕೈಯಲ್ಲಿ ಎಬ್ಬರ್ಸ್ಲಿಕ್ಕೆ ಆಗತ್ತಾ? ಇದು ಡೌಟ್ ತುಂಬಾ ಜನರಿಗೆ. ಸತ್ತ ನಂತರ ದೇವ್ರ ಕೈಯಲ್ಲಿ ನಮ್ಮನ್ನ ನಿಜವಾಗ್ಲೂ ಎಬ್ಬರ್ಸ್ಲಿಕ್ಕೆ ಆಗತ್ತಾ? ಆಗತ್ತಾ ಪ್ರಿಯರೇ? ಆಗತ್ತಾ? ಹ್ಮ್. ಅದ್ ನಾನು ಆಗ್ಲೇ ಹೇಳಿದ್ನಲ್ಲ, ಮನುಷ್ಯನಿಗೆ ಇರುವಂತಹ ಗುಣ ಏನು? ಎಲ್ಲಾದ್ರೂ ಒಂದು ಚೀಟಿ ಹಾಕ್ಬೇಕು ಅಂತ ಅನ್ಕೊಳ್ಳಿ ಲೋಕದಲ್ಲಿ. ಚೀಟಿ ವ್ಯವಹಾರ ಗೊತ್ತಲ್ವಾ? ಚಿಟ್ ಫಂಡ್ಸ್, ಚೀಟಿ ಹಾಕ್ಬೇಕು ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀವಿ? ಚೀಟಿ ಹಾಕೋದಕ್ಕಿಂತ ಮುಂಚೆ ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಚೀಟಿ ಹಾಕ್ತೀವ? ಅವ್ರು ಎತ್ಕೊಂಡು ಓಡೋಗ್ಬಿಟ್ರೆ ನಾವು ಕಟ್ಟಿರುವಂತಹ ಹಣವನ್ನೆಲ್ಲ. ಅದಕ್ಕೆ ಏನ್ ಮಾಡ್ತೀವಿ? ಚೀಟಿ ಹಾಕ್ಲಿಕ್ಕಿಂತ ಮುಂಚೆ ವೆರಿಫಿಕೇಶನ್ ಮಾಡ್ತೀವಿ. ಅವರ ಶಕ್ತಿ ಏನು, ಅವರ ಬಲ ಏನು, ಅವ್ರಿಗೆ ಸ್ವಂತ ಮನೆ ಇದೆಯಾ? ಸ್ವಂತ ಮನೆ ಇರೋರಾದ್ರೆ ಚೀಟಿ ಹಾಕ್ಲಿಕ್ಕೆ ಮುಂದೆ ಬರ್ತಾರೆ ಜನ, ಯಾಕಂದ್ರೆ ಅವ್ರು ಇಲ್ಲೇ ಇರ್ತಾರಲ್ವಾ. ಇವ್ರಿಗೆ ಲಾಸ್ ಆದ್ರೂ ಮನೆಯನ್ನ ಮಾರಿ ಕೊಡ್ಲಿಕ್ಕಾದ್ರೂ ಶಕ್ತಿ ಇದೆ. ಅಂದ್ರೆ ಚೀಟಿ ಹಾಕ್ಬೇಕಾದ್ರೆ ಏನ್ ನೋಡಿದ್ವಿ? ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಹಾಕಿಲ್ಲ, ಶಕ್ತಿಯನ್ನ ನೋಡಿದ್ರೆ, ಆ ವ್ಯಕ್ತಿಗೆ ಇರುವಂತಹ ಶಕ್ತಿಯನ್ನ ನೋಡಿದ್ರೆ, ಈ ವ್ಯಕ್ತಿ ಕೈಯಲ್ಲಿ ನಾವು ಕಟ್ಟಿರುವಂತಹ ಹಣವನ್ನ ವಾಪಸ್ ಕೊಡ್ಲಿಕ್ಕೆ ಆಗತ್ತಾ ಇಲ್ವಾ? ನೋಡಿದ್ವಾ? ಈಗ ದೇವರನ್ನು ಇದೇ ತರ ಡೌಟ್ ಪಡುವಂತಹ ಸಹಜ ಅಲ್ವಾ? ಸತ್ತ ನಂತರ ದೇವ್ರ ಎಬ್ಬರಿಸ್ತಾರ? ಇದು ನಂಬುವಂತಹ ಮಾತೇನ? ಆಗುವಂತಹ ಕೆಲಸನೇನ ಅಂತ ಹೇಳಿ ತುಂಬಾ ಜನ ಇರ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರು ಗೊತ್ತಾ? ನನ್ನ ಮಗ ಸುಮ್ನೆ ನಂಬೇಕಾಗಿಲ್ಲ ನೀವು, ಆಧಾರ ಇಲ್ಲದೆ ನನ್ನನ್ನ ನಂಬಬೇಕಾಗಿಲ್ಲ ನೀವು. ಅದಕ್ಕೋಸ್ಕರ ನನ್ನ ಮಗನನ್ನ ಭೂಮಿಯ ಮೇಲೆ ಕಳಿಸ್ತೀನಿ. ನನ್ನ ಮಗನಿಗೂ ಈ ಶರೀರಕ್ಕೆ ಸಂಬಂಧಪಟ್ಟಂತ ಸಾವು ಬರುತ್ತೆ. ಅದಾದ ನಂತರ ಏನ್ ಮಾಡ್ತೀನಿ ನಾನು? ನನ್ನ ಮಗನನ್ನ 3ನೇ ದಿನದಲ್ಲಿ ಎಬ್ಬರಿಸ್ತೀನಿ. ಅದೇ ಈಸ್ಟರ್, ಅದೇ ಪುನರುದ್ಧಾನದ ಸಂದೇಶ ಅಂತ ಹೇಳಿದ್ರೆ. ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ರು. ನಮ್ಮನ್ನು ಎಬ್ಬರಿಸ್ತಾರೆ. ಯೇಸು ಕ್ರಿಸ್ತರನ್ನ ಎಬ್ಬರಿಸಿದಂತಹ ದೇವರಿಗೆ ಯಾರನ್ನು ಎಬ್ಬರಿಸುವಂತಹ ಶಕ್ತಿ ಇದೆ? ನಮ್ಮನ್ನು ಎಬ್ಬರಿಸುವಂತಹ ಶಕ್ತಿ ಇಲ್ವಾ ಪ್ರಿಯರೇ? ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ದಾರೆ, ನಮ್ಮನ್ನು ಎಬ್ಬರಿಸಲ್ವಾ? ಎಬ್ಬರಿಸ್ತಾರೆ. ಯೇಸು ಕ್ರಿಸ್ತರ ಪುನರುದ್ಧಾನ ನಮ್ಗೆ ಏನ್ ಹೇಳ್ಕೊಡ್ತಿದೆ ಹೇಳಿ? ಯೇಸು ಕ್ರಿಸ್ತರ ಪುನರುದ್ಧಾನ ನಮ್ಗೆ ಏನ್ ಹೇಳ್ಕೊಡ್ತಿದೆ? ನಾನು ಆಗ್ಲೇ ಹೇಳ್ತೆ, ಈಸ್ಟರ್ ಅಂದ್ರೆ ಕೇಕ್ ಕಟ್ ಮಾಡುವಂತಹದ್ದು, ಸ್ವೀಟ್ ತಿನ್ನುವಂತಹದ್ದು, ಇಷ್ಟೇ ಎಲ್ಲ ಆಗಿರ್ಬೇಕಾಗಿರುವಂತಹದ್ದು. ಕೇಕ್ ಕಟ್ ಮಾಡೋಣ, ಸ್ವೀಟ್ ತಿನ್ನೋಣ, ತೊಂದರೆ ಇಲ್ಲ, ದೇವ್ರೆ ಕೊಟ್ಟಿತ್ತು. ಆದರೆ ಮುಖ್ಯವಾಗಿರ್ಬೇಕಾಗಿರುವಂತಹದ್ದು ಏನು? ಈಸ್ಟರ್ ಅನ್ನುವಂಥದ್ದು ನಮ್ಗೇನ್ ಕಲ್ಸುತ್ತೆ ಹೇಳಿ? ಪುನರುದ್ಧಾನದ ಆ ದಿನ ನಮಗೇನ್ ಕಲ್ಸುತ್ತೆ? ಯೇಸು ಕ್ರಿಸ್ತರನ್ನ ಒಂದ್ ಸರಿ ಎಬ್ಬರಿಸಿದಂತಹ ಅದೇ ದೇವರು ನಮ್ಮನ್ನು ಎಬ್ಬರಿಸ್ತಾರೆ. ಇದಿಷ್ಟೇ ಅಲ್ಲ ಜೀವನ, ಇದಾದ ನಂತರ ಇನ್ನೊಂದು ಜೀವನ ಇದೆ. ಆ ಜೀವನಕ್ಕೋಸ್ಕರ, ಅಲ್ಲಿ ಪರಲೋಕ ಕೊಡ್ಲಿಕ್ಕೋಸ್ಕರ ದೇವರು ನಮ್ಮನ್ನ ಎಬ್ಬರಿಸ್ತಾರೆ. ಹೌದೇ? ಇದೇ ಅಲ್ವಾ ನಮಗ್ ಪುನರುದ್ಧಾನ ಕಲಿಸ್ತಿರುವಂತಹದ್ದು? ಇದೇ ಅಲ್ವಾ ನಮಗ್ ಪುನರುದ್ಧಾನ ಹೇಳ್ಕೊಡ್ತಿರುವಂತಹದ್ದು? ಪ್ರತಿ ಈಸ್ಟರ್ ಇದೇ ಅಲ್ವಾ ನಮಗ್ ಹೇಳ್ಕೊಡ್ತಿರುವಂತಹದ್ದು? ಯಾವತ್ತಾದ್ರೂ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿ ನೋಡಿದ್ವಾ ಪ್ರಿಯರೇ? ಕ್ರಿಸ್ತನ ಪುನರುದ್ಧಾನ, ಯೇಸು ಕ್ರಿಸ್ತರನ್ನ 3ನೇ ದಿನ ದೇವ್ರು ಏನಕ್ಕೋಸ್ಕರ ಎಬ್ಬರಿಸಿದ್ರು? ಬಹಳ ಕಾರಣಗಳಿದೆ. ಅದ್ರಲ್ಲಿ ಮುಖ್ಯವಾದ ಕಾರಣ ಯಾವುದು? ನಮಗೂ ಪುನರುದ್ಧಾನ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೆ. ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ತಾರ ದೇವರು? ಇಲ್ಲ. ದೇವರು ಕೊಡ್ತೀನಿ ಅಂತ ಹೇಳಿದಂತಹ ಪರಲೋಕ ಕಾಣಿಸುತ್ತಾ ಹೋಗ್ಲಿ, ನಮ್ ಕಣ್ಣಿಗೆ ಲೋಕದಿಂದ ಕಾಣಿಸೋದಿಲ್ಲ. ಅಂದ್ರೆ ದೇವರು ಕಾಣಿಸೋದಿಲ್ಲ, ಪರಲೋಕ ಕಾಣಿಸೋದಿಲ್ಲ, ಆದ್ರೆ ದೇವರು ನಮಗ್ ಪ್ರೂಫ್ ಮಾತ್ರ ಇಡದೆ ಹೋಗಿಲ್ಲ ಪ್ರಿಯರೇ. ಮಕ್ಕಳ, ನಾನ್ ನಿಮ್ ಕಣ್ಣು ಕಾಣಿಸೋದಿಲ್ಲ, ನಾನ್ ನಿಮ್ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳಿ ನಿಮ್ಗೂ ಇನ್ನೊಂದು ಜೀವನ ಇದೆ, ನಾನ್ ನಿಮ್ಮನ್ನ ಎಬ್ಬರಿಸ್ತೀನಿ ಅಂತ ಹೇಳಿ ನೀವ್ ನಂಬದೇ ಇರಬಾರ್ದಲ್ವಾ? ನೀವ್ ಅದನ್ನ ನಂಬಬೇಕು. ಕಾಣದೇ ಇರುವಂತಹ ದೇವರು ಹೇಳಿದ್ದಾರೆ ಅಂತ ಹೇಳಿ ನಂಬದೇ ಇರಬಾರ್ದು. ನಾನ್ ನಿಮ್ಮ ಕಣ್ಣು ಕಾಣಿಸುವಂತೆ ನನ್ನ ಮಗನನ್ನ ಕಳಿಸ್ತೀನಿ ಭೂಮಿಯ ಮೇಲೆ. ನನ್ನ ಮಗ ನಿಮ್ಮ ಕಣ್ಣು ಕಾಣಿಸ್ತಾರೆ. ನನ್ನ ಮಗನನ್ನ ನಾನು ಸತ್ತ ನಂತರ 3ನೇ ದಿನಕ್ಕೆ ಎಬ್ಬರಿಸುವಂತಹದ್ದು ನಿಮ್ಮ ಕಣ್ಣು ಕಾಣಿಸುತ್ತೆ. ಅದನ್ನಾದ್ರೂ ನೋಡಿ ನಂಬಿ. ಏನಂತ? ಯೇಸು ಕ್ರಿಸ್ತರನ್ನ ಎಬ್ಬರಿಸಿದಂತಹ ದೇವರು ನಮ್ಮನ್ನು ಎಬ್ಬರಿಸ್ತಾರೆ. ನಮಗ್ ಇನ್ನೊಂದು ಜೀವನ ಇದೆ. ಹೌದಾ? ಕಣ್ಣಿಗೆ ಕಾಣದೇ ಇರುವಂತಹ ದೇವರು ಕಣ್ಣಿಗೆ ಕಾಣಿಸ್ದೆ ಹೋದ್ರು ಕಾಣುವಂತ ಎವಿಡೆನ್ಸ್ ಅನ್ನ ಇಟ್ಟಿದಾರಲ್ವಾ ನಮ್ಗೆ. 1ನೇ ಶತಮಾನದಲ್ಲಿ ತುಂಬಾ ಜನ ನೋಡಿದಾರೆ ಪ್ರಿಯರೇ ಯೇಸು ಕ್ರಿಸ್ತರು ಎದ್ದಿರುವಂತಹದ್ದನ್ನ. ಹೌದಾ? ಇವಾಗ್ಲೂ ಆ ಸ್ಥಳ ಇದೆಯಾ ಇಲ್ವಾ? ಯೇಸು ಕ್ರಿಸ್ತರನ್ನ ಇಟ್ಟಂತಹ ಸಮಾಧಿ. ತುಂಬಾ ಜನ ಹೋಗ್ತಿರ್ತಾರಲ್ವಾ ಟೂರಿಸಂಗೆ, ಹೋಲಿ ಟೂರಿಸಂ ಅಂತ ಹೇಳಿ. ಇವಾಗ್ಲೂ ಏನಕ್ಕೋಸ್ಕರ ಆ ಸ್ಥಳಗಳು, ಏನಕ್ಕೋಸ್ಕರ ದೇವರು ನಮಗ್ ಪ್ರತ್ಯಕ್ಷ ಆಗುವಂತಹ ಸಾಕ್ಷಿಗಳನ್ನ ಇಟ್ಟಿದ್ದಾರೆ ಹೇಳಿ? ನೋಡಿ ನಂಬಬೇಕು, ನೋಡಿ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗನನ್ನ ಎಬ್ಬರಿಸ್ತೀನಿ, ನಿಮ್ಮನ್ನು ಎಬ್ಬರಿಸ್ತೀನಿ. ಹೌದಾ? ಈಗ ತುಂಬಾ ಜನಕ್ಕೆ ಇನ್ನೊಂದು ಪ್ರಶ್ನೆ ಇರುತ್ತೆ. ಏನದು ಪ್ರಶ್ನೆ? ಅಲ್ಲ ಬ್ರದರ್, ಯೇಸು ಕ್ರಿಸ್ತರನ್ನ ಯಾವಾಗ್ಲೋ 2000 ವರ್ಷಗಳ ಹಿಂದೆ ದೇವರು ಎಬ್ಬರಿಸಿತ್ತು. 2000 ವರ್ಷಗಳ ಹಿಂದೆ ದೇವರು ಎಬ್ಬರಿಸಿದ ಯೇಸು ಕ್ರಿಸ್ತರನ್ನ 2000 ವರ್ಷಗಳ ಹಿಂದೆ ಇದ್ದಂತಹ ಪ್ರೂಫ್ ಅನ್ನು ನೋಡಿ ನಮ್ಮನ್ನು ಎಬ್ಬರಿಸ್ತಾರೆ ಅಂತ ನಂಬಲಿಕ್ಕೆ ಹೇಳ್ತೀರಲ್ವಾ? ಈ ಕಾಲದಲ್ಲಿ ಏನಾದ್ರು ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರೂಫ್ ಏನಾದ್ರು ಇದೆಯಾ ನಮ್ಮನ್ನು ದೇವ್ರು ಎಬ್ಬರಿಸ್ತಾರೆ ಅನ್ನೋದಕ್ಕೆ, ನಮಗೂ ಸತ್ತ ನಂತರ ಇನ್ನೊಂದು ಜೀವನ ಇದೆ ಅನ್ನೋದಕ್ಕೆ? ಈ ಕಾಲದಲ್ಲಿ ಪ್ರೂಫ್ ಏನಾದ್ರು ಇದ್ರೆ ತೋರಿಸಿ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ರು, ನಮ್ಮನ್ನು ಎಬ್ಬರಿಸ್ತಾರೆ, ಈ ತರ ಪ್ರೂಫ್ ಬೇಡ ನಮ್ಗೆ. ಯಾವಾಗ್ಲೋ ಇದ್ದಿದ್ ಪ್ರೂಫ್ ಬೇಡ. ಈ ಕಾಲದಲ್ಲಿ ನಾವಿದ್ದೀವಲ್ವಾ, ಈ ಕಾಲದಲ್ಲಿ ಸತ್ತ ನಂತರ ಯಾವ್ದಕ್ಕಾದ್ರೂ ಇನ್ನೊಂದು ಜೀವ ಇದೆ ಅಂತ ಹೇಳಿ ಪ್ರೂವ್ ಮಾಡುವಂತ ಎವಿಡೆನ್ಸ್ ಗಳು ನಮ್ ಕಣ್ಮುಂದೆ ಇದೆಯಾ? ಅವಾಗ ನಂಬ್ತೀವಿ ನಾವು, ನಮಗೂ ಸತ್ತ ನಂತರ ಜೀವನ ಇದೆ ಅಂತ. ನಮ್ ಕಣ್ಮುಂದೆ ಇವಾಗ ಕಾಣಿಸ್ಬೇಕು. ಯೇಸು ಕ್ರಿಸ್ತರನ್ನ 2000 ವರ್ಷಗಳ ಹಿಂದೆ ದೇವರು ಎಬ್ಬರಿಸಿದ, ಅದು ಬೇಡ ನಮ್ಗೆ. ಈ ಕಾಲದಲ್ಲಿ ದೇವರು ಯಾವ್ದನ್ನಾದ್ರೂ ಸತ್ತ ನಂತರ ಎಬ್ಬರಿಸ್ತಿದ್ದಾರಾ?
ಅದನ್ನ ನೋಡಿ ನಾವು ನಂಬ್ತೀವಿ. ಹೇಳಿ, ನಮಗೂ ಜೀವನ ಇದೆ ಅಂತ ನಂಬ್ತೀವಿ. ಸತ್ತ ನಂತರ ಇನ್ನೊಂದು ಯಾವ್ದಕ್ಕಾದ್ರೂ ಜೀವ ಇದೆಯಾ ನಮ್ಮ ಕಣ್ಮುಂದೆ? ಇದೆಯಾ? ಇದೆಯಾ ಪ್ರಿಯರೇ? ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಕಣ್ಮುಂದೆ ನಾವ್ ನೋಡುವಂತಹ ಜೀವಿಗಳಲ್ಲಿ ಸತ್ತ ನಂತರ ಇನ್ನೂ ಮತ್ತೆ ಜೀವ ಇದೆ, ಮತ್ತೆ ಎದ್ದೇಳ್ತಿದೆ ಅಂತ ಹೇಳಿ ನಮ್ಮನ್ನ ನಂಬಿಸುವಂತಹ ಜೀವಿಗಳು ನಮ್ಮ ಕಣ್ಮುಂದೆ ಇದೆಯಾ? ಇದೆಯಾ? 3 ಹೊತ್ತು ಊಟ ಮಾಡ್ತೀವಿ ಪ್ರಿಯರೇ, 3 ಹೊತ್ತು ಊಟ ಮಾಡ್ತೀವಿ. ನಾವು ಊಟ ಮಾಡುವಂತಹದ್ದೆಲ್ಲ ಏನೇನು? ಹ್ಮ್ ಊಟ ಮಾಡುವಂತಹದ್ದೆಲ್ಲ ಏನೇನು? ಅನ್ನ ತಿಂತೀವ. ಅನ್ನ ಯಾವ್ದ್ರಿಂದ ನಾವು ತಯಾರಿಸ್ತೀವಿ? ಅನ್ನವನ್ನ ಯಾವ್ದ್ರಿಂದ ಮಾಡ್ತೀವಿ? ಅನ್ನವನ್ನ ಅಕ್ಕಿಯಿಂದ. ಹೌದಾ? ಅಕ್ಕಿಯಿಂದ. ನೆಕ್ಸ್ಟ್ ರಾಗಿ ಮುದ್ದೆಯನ್ನ ತಿಂತೀವಿ, ರಾಗಿ ಮುದ್ದೆಯನ್ನ. ಓಕೆ, ಅದ್ ಯಾವ್ದ್ರಿಂದ ತಯಾರಿಸ್ತೀವಿ? ರಾಗಿಯಿಂದನೇನ? ರಾಗಿ ಹಸಿಟ್ಟಿಂದ. ಓಕೆ, ಅದ್ ಎಲ್ಲಿಂದ ಬರುತ್ತೆ ಹಸಿಟ್ಟು? ರಾಗಿಯಿಂದ. ಚಪಾತಿ ತಿಂತೀವ, ಎಲ್ಲಿಂದ ಬಂತು ಗೋಧಿ? ಎಷ್ಟಕ್ಕೂ ಗೋಧಿ ಎಲ್ಲಿಂದ ಬಂತು? ಗೋಧಿ ಕಾಳಿನಿಂದ. ಯಾವಾಗ್ಲೂ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ರು ಬ್ರದರ್, ಅದನ್ನ ನೋಡಿ ನಂಬಿ ನಿಮಗೂ ಜೀವನ ಇದೆ ಅಂತ ಹೇಳ್ಬೇಡಿ. ಇವಾಗಿರುವಂತ ಎವಿಡೆನ್ಸ್ ಅನ್ನ ತೋರಿಸಿ ಅಂದ್ರಲ್ಲ, ದೇವರು ತೋರಿಸ್ತಿದ್ದಾರೆ. ಈಗ ನಮ್ ಕಣ್ಮುಂದೆ, ಈ ಕಾಲದಲ್ಲೂ ಸಹ ನಮ್ ಕಣ್ಮುಂದೆ ಎವಿಡೆನ್ಸ್ ಇಟ್ಟು ತೋರಿಸ್ತಿದ್ದಾರೆ. ನೋಡಿ ನೋಡಿ, ಅದಕ್ಕೆ ಸತ್ತ ನಂತರ ಜೀವನ ಇದೆ, ನಿಮಗೂ ಜೀವನ ಇದೆ ಅಂತ ಹೇಳಿ ನಂಬಿ ಅಂತ ದೇವ್ರು ಹೇಳ್ತಿದ್ದಾರೆ. ಯಾವ್ದನ್ನ ಎವಿಡೆನ್ಸ್ ಆಗಿ ತಗೊಂಡಿದ್ದೀವಿ? ಗೋಧಿಯನ್ನ, ಅಕ್ಕಿಯನ್ನ. ಹೌದೇ ಪ್ರಿಯರೇ? ಒಂದು ಗೋಧಿ ಕಾಳು. ನಾವು ತಿನ್ನುವಂತ ಆಹಾರ ಪ್ರಿಯರೇ, ನಾವು ತಿನ್ನುವಂತ ಆಹಾರ ನಮ್ಗೆ ಏನ್ ಹೇಳ್ಕೊಡ್ತಿದೆ ಗೊತ್ತಾ? ಪುನರುದ್ಧಾನ ಇದೆ, ಸತ್ತ ನಂತರ ಜೀವನ ಇದೆ ಅಂತ ಹೇಳ್ಕೊಡ್ತಿದೆ. ಹೆಂಗೆ ಹೇಳ್ಕೊಡ್ತಿದೆ ಇಷ್ಟಕ್ಕೂ? ಒಂದು ಗೋಧಿ ಕಾಳನ್ನ ನೀವು ತಗೊಂಡಾಗ, ಆ ಕಾಳನ್ನ ಹಂಗೆ ಭೂಮಿಯ ಮೇಲೆ ಎಲ್ಲಾದ್ರೂ ತಟ್ಟೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಇಟ್ಬಿಟ್ರಿ ಅಂತ ಅನ್ಕೊಳ್ಳಿ, ಸೇಫ್ ಆಗಿ. ಎಷ್ಟ್ ಕಾಲ ಇರುತ್ತೆ ಆ ಗೋಧಿ ಕಾಳು? ಅಥವಾ ಬೇಡ, ಒಂದು ನೆಲದಲ್ಲಿ ನೀವು ಬಿತ್ತುವಂತಹ ಬೀಜ, ಗಿಡ ಬರ್ಲಿಕ್ಕೋಸ್ಕರ ಬೀಜ ಬಿತ್ತೀವಲ್ವಾ, ಆ ಬೀಜವನ್ನ ಒಂದು ಪ್ಲೇಟ್ ಅಲ್ಲಿ ಹಾಕಿ ನೀಟಾಗಿ ಇಟ್ರಿ ಅಂತ ಅನ್ಕೊಳ್ಳಿ. ಎಷ್ಟು ಕಾಲ ಇರುತ್ತೆ ಆ ಬೀಜ? 6 ತಿಂಗಳ? 1 ವರ್ಷನ? ಅದಾದ ನಂತರ ಏನಾಗುತ್ತೆ ಪ್ರಿಯರೇ ಆ ಬೀಜ? ನೀವು ಮಣ್ಣಲ್ಲಿ ಅದನ್ನ ಹಾಕದೆ ಹೋಗಿ ಒಂದು ಪ್ಲೇಟ್ ಅಲ್ಲಿ ಇಟ್ಟರೆ ಏನಾಗತ್ತ ಬೀಜ? ಕೊಳೆತು ಹೋಗುತ್ತೆ. ಹೌದಾ? ಕೆಟ್ಟು ಹೋಗುತ್ತೆ, ಹುಳ ಹಿಡಿಯುತ್ತೆ. ಹೌದಾ? ಇದು ಸತ್ಯನ? ಅಥವಾ ಹೊರಗಡೆ ಇಟ್ರೆ ಪಕ್ಷಿ ಬಂದು ಅದನ್ನ ಎತ್ಕೊಂಡು ಹೋಗಿ ತಿನ್ಬಿಡತ್ತೆ. ಇಷ್ಟೇನ ಆಗುವಂತಹದ್ದು? ಏನಾಯ್ತು ಅದರ ಜೀವನ? ಅಲ್ಲಿಗೆ ಮುಗಿದು ಹೋಯ್ತು. ಆ ಬಿತ್ತುವಂತಹ ಬೀಜದ ಜೀವನ ಏನಾಯ್ತು? ಅಲ್ಲಿಗೆ ಮುಗಿದು ಹೋಯ್ತು. ಅದೇ ಜಾಗದಲ್ಲಿ ನೀವು ಈ ಬೀಜವನ್ನ ಸಾಯಿಸಿ ನೋಡಿ ಒಂದ್ಸಾರಿ. ಸಾಯಿಸಿ ನೋಡುವಂತಹದ್ದು ಅಂದ್ರೆ ಏನು? ಆ ಬೀಜವನ್ನ ಕೊಲ್ಲುವಂತಹದ್ದು ಅಂದ್ರೆ ಏನು? ಅದನ್ನ ತಗೊಂಡೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ, ಪೂರ್ತಿಯಾಗಿ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ. ಏನಾಗತ್ತೆ? 2 ವಾರನೋ 3 ವಾರನೋ ಆದ ನಂತರ ಚಿಕ್ಕದಾಗಿ ಮೊಳಕೆ ಕಾಣಿಸುತ್ತೆ ನಿಮಗೆ. ಏನ್ ಮಾಡಿದ್ರಿ ನೀವು ಇಷ್ಟಕ್ಕೂ? ಮಣ್ಣಲ್ಲಿ ಹಾಕಿ ಅದನ್ನ ಮುಚ್ಚಿದ್ರಿ. ಮಣ್ಣಲ್ಲಿ ಹಾಕಿ ಮುಚ್ಚುವಂತಹದ್ದು ಅಂದ್ರೆ ಏನು? ಅದಕ್ಕೆ ಏನಾಯ್ತು? ಸಾವಾಯ್ತು. ಹೌದಾ? ಅದಕ್ಕೆ ಮರಣ ಆಯ್ತು. ಆ ಬೀಜಕ್ಕೆ ಏನಾಯ್ತು? ಮಣ್ಣಲ್ಲಿ ಹಾಕಿ ನೀವು ಮುಚ್ಚಿದ್ದೀರಾ ಅಂದ್ರೆ ಅದಕ್ಕೆ ಏನಾಯ್ತು? ಮರಣ ಬಂತು. ಹೌದಾ? ನೀವು ಸಾಯಿಸಿದಂತಹ ಬೀಜ ಮತ್ತೆ ಏನಾಗ್ತಿದೆ? ನೀವು ಅದರ ಮೇಲೆ ಮಣ್ಣನ್ನ ಮುಚ್ಚಿದ್ದೀರಾ. ಅದಾದ ನಂತರ ಏನಾಗ್ತಿದೆ? ಅದು ಚಿಕ್ಕದಾಗಿ ಮೊಳಕೆ ಬರ್ತಿದೆ. ಅದಾದ ನಂತರ ಗಿಡ ಬೆಳಿಲಿಕ್ಕೆ ಶುರು ಆಗುತ್ತೆ. ನಿಧಾನವಾಗಿ ಬೆಳೆದು ಮರ ಆಗುತ್ತೆ. ಮರ ಆಯ್ತಾ? ಓಕೆ, ಮರ ಆಯ್ತು. ಇದಾದ ನಂತರ ಹೇಳಿ, ಮರದಲ್ಲಿ ಏನ್ ಬರುತ್ತೆ? ಹಣ್ಣುಗಳು ಬರುತ್ತೆ. 10 ಹಣ್ಣು, 100 ಹಣ್ಣು ಬರುತ್ತೆ. ಈಗ ಒಂದೊಂದು ಹಣ್ಣಲ್ಲೂ ಸಹ ಬೀಜಗಳಿರುತ್ತೆ ಇಲ್ವಾ? ಬೀಜಗಳಿರುತ್ತೆ. ಓಕೆ, ಈಗ ಆ ಒಂದೊಂದು ಹಣ್ಣಲ್ಲೂ ಇರುವಂತಹ ಬೀಜಗಳು ಎಷ್ಟೆಷ್ಟು ಟೋಟಲ್ ಆಗ ಮರದಲ್ಲಿರುವಂತಹ ಅಷ್ಟು ಬೀಜಗಳ ಸಂಖ್ಯೆ ಎಷ್ಟು? 1000 ಬೀಜ ಬಿತ್ತುವಂತಹ ಬೀಜ ಬಂದಿರುತ್ತೆ. ಈಗ 1000 ಬೀಜ ಮಣ್ಣಲ್ಲಿ ಬಿತ್ತು ಅಂತ ಅನ್ಕೊಳ್ಳಿ. ಮತ್ತೆ ಏನಾಗುತ್ತೆ? 1000 ಮರಗಳು ಬೆಳೆಯುತ್ತೆ. ನಿಜನಾ? ನಾನು ಏನ್ ಹೇಳ್ದೆ? ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಎಷ್ಟು ಬೀಜ? ಒಂದೇ ಒಂದು. ಹೌದಾ? ಒಂದೇ ಒಂದು ಬಿತ್ತುವಂತಹ ಬೀಜ ಎಷ್ಟಿತ್ತು ನಮ್ಮ ಕೈಯಲ್ಲಿ? ಒಂದೇ ಒಂದು. ಅದನ್ನ ಏನ್ ಮಾಡಿಲ್ಲ ನಾವು, ಹಂಗೆ ಇಟ್ಟಿಲ್ಲ. ಏನ್ ಮಾಡಿದ್ವಿ? ಸಾಯಿಸಿದ್ವಿ, ಮಣ್ಣಲ್ಲಿ ಹಾಕಿ ಕೊಂದ್ವಿ. ಹೌದಾ? ಓಕೆ, ಕೊಂದಿದೀವಿ. ಈಗ ನಾವು ಮಣ್ಣಲ್ಲಿ ಹಾಕಿ ಕೊಂದಿರುವಂತಹ ಈ ಬೀಜ ಏನಾಗುತ್ತೆ? ಮೊಳಕೆ ಬರುತ್ತೆ, ಬೆಳಿಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಸತ್ತ ನಂತರ ಬೀಜಕ್ಕೆ ಏನಿದೆ? ಮತ್ತೆ ಇನ್ನೊಂದು ಜೀವನ ಇದೆಯಾ ಪ್ರಿಯರೇ? ಇದೆ. ತೋರಿಸ್ತಿದ್ಯಾ? ಅದು ಮರವಾಗಿ ಬೆಳಿತಿದೆ. ನೀವು ಮಣ್ಣಲ್ಲಿ ಹಾಕಿ ಅದನ್ನ ಸಾಯಿಸಿದ್ರೂ ಸಹ ಆ ಬೀಜ ಹೊರಗಡೆ ಬಂದು ಗಿಡವಾಗಿ, ಮರವಾಗಿ ಬೆಳಿತಿದೆ. ಅಂದ್ರೆ ಅದಕ್ಕೆ ಅರ್ಥ ಏನು? ಸತ್ತ ನಂತರ ಅದಕ್ಕೆ ಇನ್ನೊಂದು ಜೀವನ ಇದೆ ಅಂತನ? ನೀವು ಒಂದೇ ಬೀಜವನ್ನ ಹಾಗೆ ಇಟ್ಟಿದ್ರೆ ಏನಾಗೋಗ್ತಿತ್ತು ಹೇಳಿ? ಅದರ ಆಯುಷ್ಕಾಲ ಸ್ವಲ್ಪ 6 ತಿಂಗಳು 8 ತಿಂಗಳು ಇರ್ತಿತ್ತು. ಅದಾದ ನಂತರ ಕೊಳ್ತು ಹೋಗ್ತಿತ್ತು ಅಷ್ಟೇ. ಅದರ ಜೀವನ ಚಿಕ್ಕ ಕಾಲ ಇರ್ತಿತ್ತು. ಸತ್ತಿಲ್ಲ ಅಂತ ಹೇಳಿದ್ರೆ ಅದರ ಜೀವನ ಹೆಂಗಿರ್ತಿತ್ತು? ಚಿಕ್ಕ ಕಾಲ, 6 ತಿಂಗಳು 8 ತಿಂಗಳು ಅಷ್ಟೇ. ಈಗ ನೀವು ಮಣ್ಣಲ್ಲಿ ಹಾಕಿದ್ದಕ್ಕೆ ಅದ್ರ ಜೀವನ ಏನಾಯ್ತು ಹೇಳಿ? ಮಣ್ಣಲ್ಲಿ ಹಾಕಿ ಸಾಯಿಸಿದ್ದಕ್ಕೆ ಅದಕ್ಕೆ ಇನ್ನೊಂದು ಜೀವನ ಸಿಕ್ತಲ್ಲ. ಅದಾದ ನಂತರ ನೀವು ಮಣ್ಣಲ್ಲಿ ಹಾಕಿ ಕೊಂದ ನಂತರ ಮತ್ತೆ ಜೀವನ ಸಿಕ್ತಲ್ವಾ ಅದಕ್ಕೆ? ಅದಾದ ನಂತರ ನೀವು ಮಣ್ಣಲ್ಲಿ ಹಾಕಿ ಕೊಂದ ನಂತರ ಮತ್ತೆ ಎಷ್ಟು ಕಾಲ ಬದುಕುತ್ತೆ ಹೇಳಿ? ಒಂದು ಮರವಾಗಿ ಬೆಳೀತು ಅಂತ ಅನ್ಕೊಳ್ಳಿ ಪ್ರಿಯರ. ಬೀಜ ಮರವಾಗಿ ಬೆಳೆದ ನಂತರ ಎಷ್ಟು ವರ್ಷ ಇರುತ್ತೆ? ಆ ಮರದಲ್ಲಿ ಮತ್ತೆ ಬೀಜ ಬರುತ್ತೆ. ಆ ಬೀಜ ಮತ್ತೆ ಮಣ್ಣಲ್ಲಿ ಬಿತ್ತಲ್ಪಡುತ್ತೆ. ಅದಾದ ನಂತರ ಇನ್ನೊಂದು ಮರ ಬರುತ್ತೆ. ಹಾಗೆ ಬೆಳೀತಾ ಎಲ್ಲಿಂದ ಶುರು ಆಯ್ತಿದ್ದಲ್ಲ? ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಿಕ್ಕ ಬೀಜದಿಂದ.
ಆಮೇಲೆ ಏನಾಯ್ತು, ಮರ ಬಂತು. ಅದ್ 15-20 ವರ್ಷ ಇರುತ್ತೆ ಮರ. ಅದಾದ ನಂತರ ಆ ಮರದಲ್ಲಿ ಬೆಳೆಯುವಂತ ಹಣ್ಣಿನಿಂದ ಮತ್ತೆ ಬೀಜ ಬಿತ್ತಲ್ಪಡುತ್ತೆ. ಮತ್ತೆ ಆ ಮರ 100 ವರ್ಷಗಳು 10 ವರ್ಷಗಳು ಇರುತ್ತೆ. ಹೌದಾ? ಅದಕ್ಕೆ ಅಂತ್ಯ ಇದೆಯಾ ಈಗ? ಅಂತ್ಯ ಇದೆಯಾ? ಇಲ್ಲ, ಇಲ್ಲ. ಯಾವಾಗ ಅಂತ್ಯ ಇತ್ತು? ಆ ಬೀಜವನ್ನ ಸಾಯಿಸದೆ ಹಂಗೆ ಇಟ್ಟಿದ್ರೆ ಅಂತ್ಯ ಇತ್ತು. ಈಗ ಅಂತ್ಯ ಇಲ್ಲ. ಅದ್ ಸತ್ತ ನಂತರ ಇನ್ನೊಂದು ಜೀವನ ಸಿಕ್ತಲ್ವಾ, ಆ ಜೀವನಕ್ಕೇನಿಲ್ಲ ಹೇಳಿ, ಅಂತ್ಯ ಇಲ್ಲ. ಇದು ನಮ್ಗೆ ಅರ್ಥ ಆಯ್ತಾ? ಬ್ರದರ್, ಕ್ರಿಸ್ತನ ಪುನರುದ್ಧಾನವನ್ನ ತೋರಿಸಿ ನಮಗೂ ಪುನರುದ್ಧಾನ ಇದೆ ಅಂತ ಹೇಳ್ಬೇಡಿ. ಯೇಸು ಕ್ರಿಸ್ತರನ್ನ ದೇವರು ಎಬ್ಬರಿಸಿರುವಂತಹದನ್ನ ತೋರಿಸಿ ನಮ್ಮನ್ನು ಎಬ್ಬರಿಸ್ತಾರೆ ಅಂತ ಹೇಳ್ಬೇಡಿ. ಯಾಕೆ? ಎಬ್ಬರಿಸಿರುವಂತಹದ್ದು 2000 ವರ್ಷಗಳ ಹಿಂದೆ. ಇವಾಗ ಯಾವ್ದಾದ್ರು ಎವಿಡೆನ್ಸ್ ತೋರಿಸಿ ಕಣ್ಮುಂದೆ ಅಂತ ಹೇಳಿ ಕೇಳಿದ್ರಲ್ವಾ? ಯಾವ ಎವಿಡೆನ್ಸ್ ಇಟ್ಟಿದ್ದಾರೆ ದೇವ್ರು ನಮ್ ಕಣ್ಮುಂದೆ? ಬಿತ್ತುವಂತಹ ಬೀಜ. ಅದೇನಾದ್ರೂ ಆ ಬೀಜ ಸಾಯದೆ ಹೋದ್ರೆ ಚಿಕ್ಕ ಕಾಲ ಬದುಕತ್ತೆ, ಕೊಳ್ತು ಹೊರಟೋಗುತ್ತೆ. ಆ ಬೀಜ ಮಣ್ಣಲ್ಲಿ ಹಾಕಿ ಸಾಯಿಸಿದ್ದಕ್ಕೆ ಏನಾಯ್ತು? ಆ ಬೀಜ ಮಣ್ಣಲ್ಲಿ ಹೋಗಿ ಸತ್ತಿದ್ದಕ್ಕೆ ಏನಾಯ್ತು? ಅದಕ್ಕೆ ಇನ್ನೊಂದು ಜೀವನ ಸಿಕ್ತು. ಆ ಜೀವನಕ್ಕೆ ಅಂತ್ಯ ಇಲ್ಲ. ದೇವರು ಅದ್ಭುತವಾಗಿ ಹೇಳಿದ್ದಾರೆ ಪ್ರಿಯರೇ ಇದನ್ನ ಸತ್ಯವೇದಿತಲ್ಲಿ. ಹೌದಣ್ಣ? ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಏನಂತೆ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ನಾವು ಇಷ್ಟೊತ್ತು ಆಲೋಚನೆ ಮಾಡಿರುವಂತಹದ್ದೇ ಇದನ್ನೆಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಒಂದೇ ಆಗಿ ಉಳಿಯುವುದು. ಅದ್ಯಾವತ್ತು ಮಲ್ಟಿಪ್ಲೈ ಆಗೋದಿಲ್ಲ. ಆ ಒಂದು ಕಾಳನ್ನ ಯಾವ್ದಾದ್ರು ಪಕ್ಷಿ ಬಂದು ತಿನ್ಬಿಡ್ಬೋದು. ಹೌದು? ಅದನ್ನ ಸಾಯಿಸಿದ್ರೆ ಏನಾಗುತ್ತಂತೆ? ಸತ್ತರೆ ಬಹಳ ಫಲ ಕೊಡುವುದು, ಬಹಳ ಫಲ ಕೊಡುವುದು. ಅದಕ್ಕೆ ಅಂತ್ಯ ಇರೋದಿಲ್ಲ. ಆಮೇಲೆ ನೀವು ಒಂದು ಬೀಜದಿಂದ ನಾನು ಏನ್ ಹೇಳಿದೆ, 10 ಮರ ಬರುತ್ತೆ, 100 ಮರ ಬರುತ್ತೆ, 1000 ಮರ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು? ಒಂದೇ ಒಂದು ಬೀಜ. ಒಂದು ಬೀಜದಿಂದ 1000 ಮರ ಬಂತ. ಹಂಗೆ ಮರದ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಅಂತ್ಯ ಇದೆಯಾ ಅದಕ್ಕೆ? ಆಮೇಲೆ 10 ಮರ ಬಂತು ಅಂತ ಅನ್ಕೊಳ್ಳಿ. ಆ 10 ಮರಗಳಲ್ಲಿರುವಂತಹ ಸಾರಾಂಶ ಯಾವುದು? ಯಾವ್ದ್ರದ್ದು? ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೀಜ ಇತ್ತಲ್ವ, ಆ ಬೀಜತೆ, ಆ ಬಿತ್ತುವಂತಹ ಬೀಜತೆ. ಹೌದಾ? ಸಾಯ್ದೆ ಹೋಗಿದ್ರೆ ಅಂತ್ಯ ಇತ್ತು. ಈಗ ಸತ್ತ ನಂತರ ಇನ್ನೊಂದು ಜೀವನ ಸಿಕ್ಕಿದ್ಯಲ್ವಾ, ಅದಕ್ಕೆ ಏನಿಲ್ಲ, ಅಂತ್ಯ ಇಲ್ಲ. ತೋರ್ಸಿದ್ರ ದೇವರು? ತೋರ್ಸಿದ್ರ? ಸತ್ತ ನಂತರ ಜೀವನ ಇದೆ, ಸತ್ತ ನಂತರ ದೇವ್ರು ನಿಮ್ಮನ್ನು ಎಬ್ಬರಿಸ್ತಾರೆ ಅನ್ನುವಂತಹದನ್ನ ಯಾವ್ದನ್ನ ತೋರಿಸಿ ನಂಬ್ಲಿಕ್ಕೆ ಹೇಳಿದ್ರು ದೇವ್ರು? ಯೇಸು ಕ್ರಿಸ್ತರ ಪುನರುದ್ಧಾನವನ್ನ ತೋರಿಸಿ ನಂಬ್ಲಿಕ್ಕೆ ಹೇಳಿದ್ರು. ಈಸ್ಟರ್ ಮೆಸೇಜ್. ಹೌದು? ನನ್ನ ಮಗನನ್ನ ಸತ್ತ ನಂತರ ಎಬ್ಬರಿಸಿದೀನಿ, ನಿಮ್ಮನ್ನು ಎಬ್ಬರಿಸ್ತೀನಿ, ನಂಬಿ ಅಂತ ದೇವ್ರು ಅಂದ್ರು. ನಾವೇನಂದ್ವಿ? 2000 ವರ್ಷಗಳ ಹಿಂದೆ ಇದ್ದಂತಹ ಪ್ರೂಫ್ ಬೇಡ ನಮಗೆ, ಇವಾಗ ಕಣ್ಮುಂದೆ ಇರುವಂತಹ ಪ್ರೂಫ್ ಏನಾದ್ರು ಇದ್ರೆ ತೋರಿಸ್ತೀರಾ ದೇವ್ರೆ ಅಂತ ದೇವ್ರನ್ನ ಕೇಳಿದ್ದಕ್ಕೆ ಇನ್ನೊಂದು ಪ್ರೂಫ್ ಅನ್ನ ತೋರಿಸಿದ್ರು. ಏನಂತ? ಒಂದು ಬೀಜ ನಿಮ್ಮ ಕಣ್ಮುಂದೆನೆ ನೀವೇ ಮಣ್ಣಲ್ಲಿ ಹಾಕಿ ಮುಚ್ತಿದ್ದೀರಾ. ನಿಮ್ಮ ಕೈಯಾರೆ ನೀವೇ ಮಣ್ಣಲ್ಲಿ ಹಾಕಿ ಮುಚ್ತಿದ್ದೀರಾ. ಏನಾಗ್ತಿದೆ? ಸತ್ತ ನಂತರ ಮತ್ತೆ ಹುಟ್ಟುತ್ತಿದ್ಯಾ, ಸತ್ತ ನಂತರ ಇನ್ನೊಂದು ಜೀವನ ತೋರಿಸ್ತಿದ್ಯಾ. ಸಾಯಕ್ ಮುಂಚೆ ಹೆಂಗಿತ್ತು ಅದ್ರ ಜೀವನ? ಬೀಜದ ಆಕಾರದಲ್ಲಿ ಬ್ರೌನ್ ಕಲರ್ ಇರುತ್ತೆ. ಹೌದಾ? ಸಾಯಕ್ಕೆ ಮುಂಚೆ. ಈಗ ಅದಾದ ನಂತರ ಯಾವ ಬಣ್ಣದಲ್ಲಿದೆ? ಗ್ರೀನ್ ಕಲರ್. ಹೌದಾ? ಹಣ್ಣುಗಳು ಕಲರ್. ಸತ್ತ ನಂತರ ಇರುವಂತಹ ಜೀವನ ಚೆನ್ನಾಗಿದೆ, ಸಾಯುವಂತಹ ಮುಂಚೆ ಇರುವಂತಹ ಜೀವನ ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ ಪ್ರಿಯರೇ? ಆ ಬೀಜಕ್ಕೆ ಸಾಯುವುದಕ್ಕೆ ಮುಂಚೆ ಇರುವಂತಹ ಜೀವನ ಚೆನ್ನಾಗಿದೆಯಾ, ಅಥವಾ ಸತ್ತ ನಂತರ ಮರವಾಗಿ ಬೆಳೆದ ನಂತರ ಇರುವಂತಹ ಜೀವನ ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ? ಸತ್ತ ನಂತರ ಇರುವಂತಹ ಜೀವನ ಅಲ್ವಾ? ಸತ್ತ ನಂತರ ಶಾಶ್ವತ ಕಾಲ ಇರುತ್ತಲ್ವಾ? ಸತ್ತ ನಂತರ ದೊಡ್ಡ ಆಕಾರದಲ್ಲಿ ಮರದ ರೂಪದಲ್ಲಿರುತ್ತಲ್ವಾ? ಹೌದಾ? ಅದನ್ನೇ ತೋರಿಸ್ತಿದ್ದಾರೆ ದೇವರು. ಪುನರುದ್ಧಾನದ ಸಂದೇಶ ಅಂದ್ರೆ ಏನ್ ಗೊತ್ತಾ? ದೇವರು ನಮ್ಮನ್ನು ಎಬ್ಬರಿಸ್ತಾರೆ ಅಂತ ಹೇಳಿ ನಂಬಿಸುವಂತಹ ಸಂದೇಶ. ನಮ್ಮನ್ನು ಎಬ್ಬರಿಸ್ತಾರೆ, ನಮ್ಗೆ ಇನ್ನೊಂದು ಜೀವನ ಇದೆ ಅಂತ ಹೇಳಿ ನಂಬಿಸುವಂತಹ ಸಂದೇಶ. ಅದನ್ನ ಯೇಸು ಕ್ರಿಸ್ತರ ಪುನರುದ್ಧಾನ ತೋರಿಸ್ತು, ನಮ್ಮ ಕಣ್ಮುಂದೆ ಇರುವಂತಹ ಗಿಡಗಳು ತೋರಿಸ್ತಿದೆ. ಹೌದಾ? ಈಗ ಇಷ್ಟು ಮಾತ್ರ ಎವಿಡೆನ್ಸ್ ಕೊಟ್ರೆ ನಮಗ್ ಸಾಕ? ಸತ್ತ ನಂತರ ದೇವ್ರು ನಮ್ಮನ್ನು ಎಬ್ಬರಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟು ಎವಿಡೆನ್ಸ್ ಕೊಟ್ರೆ ನಮಗ್ ನಂಬಿಕೆ ಅಷ್ಟು ಬೇಗ ಬರೋದಿಲ್ಲ ಅಲ್ವಾ ಪ್ರಿಯರೇ? ನಿಮ್ ಕಣ್ಮುಂದೆ ಇನ್ನೊಂದು ಎವಿಡೆನ್ಸ್ ಬರುತ್ತೆ ನೋಡಿ. ಈಗ ಅಣ್ಣ ಇಮೇಜ್ ಅನ್ನ ತೋರಿಸ್ತೀರಾ ನಮ್ಗೆಲ್ಲರಿಗೂ? ಫಸ್ಟ್ ಇಮೇಜ್. ನಿಮ್ ಕಣ್ಮುಂದೆ ಇಮೇಜ್ ಬರ್ತದೆ ನೋಡಿ ಪ್ರಿಯರೇ. ಬೇರೆ ಯಾವ್ದಾದ್ರು ಟ್ಯಾಬ್ ಹೋಗಿದ್ರೆ ಅದನ್ನ ಕ್ಲಿಕ್ ಮಾಡಿ ನೋಡ್ಬೇಕು. ಹುಳದ ಇಮೇಜ್ ಕಾಣಿಸ್ತಿದೆ ಒಂದು ಸ್ಕ್ರೀನ್ ಮೇಲೆ. ಅದನ್ನ ಕ್ಲಿಕ್ ಮಾಡಿ ನೋಡಿ, ಅದನ್ನ ದೊಡ್ಡದ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದನ್ನ ಮ್ಯಾಕ್ಸಿಮೈಸ್ ಮಾಡಿ, ಆ ಪಾರ್ಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಿ ಹೇಳುವವರಿಗೂ ಏನ್ ಕಾಣಿಸ್ತಿದೆ? ಒಂದು ಹುಳ ಕಾಣಿಸ್ತಿದ್ಯಾ? ಹೆಂಗಿದೆ? ಇದಕ್ಕೆ ಮರಿ ಹುಳು ಅಂತ ಪ್ರಿಯರೇ ಇದರ ಹೆಸರು. ಮರಿ ಹುಳು. ಅದ್ರ ಇಂಗ್ಲಿಷ್ ಅಲ್ಲಿ ಕ್ಯಾಟರ್ ಪಿಲ್ಲರ್ ಅಂತ ಹೇಳಿ ಕರಿತೀವಿ. ಮರಿ ಹುಳು. ಅದನ್ನ ನೋಡಿದ್ರೆ ಎಷ್ಟು ಅಸಹ್ಯವಾಗಿದೆ. ಹೌದಾ ಪ್ರಿಯರೇ? ಹುಳ ಅಂದ್ರೆ ನಮ್ಮೆಲ್ಲರಿಗೂ ಹುಳು, ಯಾವುದೇ ಹುಳು ಆದ್ರೂ ಅಸಹ್ಯನೇ. ಹೌದಾ? ಪಕ್ಕದಲ್ಲಿ ಕೂರಿಸ್ಕೊಂತೀರಾ? ಚಿಕ್ಕ ಮಕ್ಳು ಅದನ್ನ ನೋಡಿದ್ರೆ ಏನ್ ಮಾಡ್ತಾರೆ? ಕಿರಚ್ತಾರೆ. ಹೌದಾ? ಅದ್ ಮನೆಗ್ ಬಂತು ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಾ?
ಪರ್ಕೆಯನ್ನ ತಗೊಂಡು ಆ ಹುಳವನ್ನ ಮನೆಯಿಂದ ಆಚೆ ಹಾಕುವವರೆಗೂ ನಮ್ಗೆ ನಿದ್ರೆ ಬರೋದಿಲ್ಲ. ಹೌದಾ? ಈ ಹುಳುಗಿರುವಂತಹ ಈ ಹುಳುಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಹೇಳಿ ನಾವು? ಎಷ್ಟು ಮರ್ಯಾದೆ ಕೊಡ್ತೀವಿ? ಪಕ್ಕದಲ್ಲಿ ಕೂರಿಸ್ಕೊಳ್ಳೋದಿಲ್ಲ, ಮನೆಗ್ ಬಂದ್ರೆ ಬಿಡೋದಿಲ್ಲ, ಆಚೆ ಹಾಕುವವರೆಗೂ, ಅದನ್ನ ಸಾಯಿಸೋವರೆಗೂ ಬಿಡೋದಿಲ್ಲ. ಹೌದಾ? ಚಿಕ್ಕ ಮಕ್ಳು ಅದನ್ನ ನೋಡಿದ್ರೆ ಕಿರ್ಚ್ಕೊಂಡು ಓಡ್ತಾರೆ. ಈ ಹುಳುಗೆ ಏನಾದ್ರು ಗೌರವ ಘನತೆ ಅನ್ನುವಂಥದ್ದು ಇದೆಯಾ ಜೀವನದಲ್ಲಿ? ಇದೆಯಾ? ಮರಿ ಹುಳು ನಾನು ಹೇಳಿದ ಕ್ಯಾಟರ್ಪಿಲ್ಲರ್ ಇದಕ್ಕೇನಾದ್ರೂ ಇದೆಯಾ? ಯಾವ ಘನತೆ ಇಲ್ಲ, ಗೌರವ ಇಲ್ಲ. ಜನ ಇದನ್ನ ಇಷ್ಟಪಡೋದಿಲ್ಲ, ಎಲ್ಲರಿಗೂ ಸಹ ಚೀ ಅನ್ನುವಂಥವ್ರೆ. ಇದೊಂದು ಬೆಕ್ಕು ಕಾಣಿಸ್ತು ಅಂತ ಅನ್ಕೊಳ್ಳಿ, ಬೆಕ್ಕಿನ ಕಣ್ಣಿಗೆ ಕಾಣಿಸ್ತು ಅಂತ ಅನ್ಕೊಳ್ಳಿ. ಈಗ ಬೆಕ್ಕು ಏನ್ ಮಾಡುತ್ತೆ? ಓಡ್ ಬಂದು ತಿನ್ಬಿಡುತ್ತೆ. ಹೌದಾ? ಈ ಹುಳುಗಿರುವಂತಹ ಪರಿಸ್ಥಿತಿ ಇದು. ಅದಕ್ಕೇನಾದ್ರೂ ಸುಖ ಅನ್ನುವಂಥದ್ದು ಇದೆಯಾ ತನ್ನ ಜೀವನದಲ್ಲಿ? ಕಷ್ಟನೇ ಅಲ್ವಾ ಜೀವನ ಪೂರ್ತಿ? ಆ ಹುಳುವಾಗಿ ಜೀವನ ಮಾಡ್ಬೇಕಾದ್ರೆ ಅದು ಕಷ್ಟನೇ ಅಲ್ವಾ? ಓಕೆ, ಈಗ ಸೆಕೆಂಡ್ ಇಮೇಜ್. ಆ ಹುಳುವಾಗಿರುತ್ತೆ, ಇನ್ನೊಂದ್ ಸ್ವಲ್ಪ ದಿನ ಆದ ನಂತರ ಏನೇನಾಗುತ್ತೆ? ಸೆಕೆಂಡ್ ಇಮೇಜ್ ನೋಡಿ ಪ್ರಿಯರೇ, ನಿಮ್ ಕಣ್ಮುಂದೆ ಇದೆಯಲ್ಲ. ಎಲ್ಲರೂ ಸಹ ಅದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಹುಡುಕಿ, ಅದು ನಿಮ್ಮ ಟ್ಯಾಬ್ ಅಲ್ಲಿ ಇಲ್ಲದೆ ಬೇರೆ ಟ್ಯಾಬ್ ಅಲ್ಲಿ ಇದ್ರು ಸಹ ಚಿಕ್ಕದಾಗಿ ಮಿನಿಮೈಸ್ ಆಗಿರುತ್ತೆ ಗೂಗಲ್ ಮೀಟ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ ಮ್ಯಾಕ್ಸಿಮೈಸ್ ಮಾಡಿ ನೋಡ್ಬೇಕು. ಓಕೆ, ಸೆಕೆಂಡ್ ಇಮೇಜ್ ಅಲ್ಲಿ ನಮಗೆ ಏನ್ ಕಾಣಿಸ್ತಿದೆ? ಅದೇ ಹುಳು ಲೆಫ್ಟ್ ಇಂದ ನೋಡ್ಬೇಕು ಪ್ರಿಯರೇ. ಇಮೇಜ್ ಅನ್ನ ಲೈನ್ ಆಗಿದೆಯಲ್ವಾ ಆಕಾರಗಳು, ಯಾವ ಕಡೆಯಿಂದ ನೋಡ್ಬೇಕು? ಲೆಫ್ಟ್ ಇಂದ ನೋಡ್ಬೇಕು. ಎಡಗಡೆಯಿಂದ ನೋಡ್ಲಿಕ್ಕೆ ಶುರು ಮಾಡಿ. ಕವರ್ ಆಗಿ ಪೂರ್ತಿ ಕವರ್ ಆಗಿರುವಂತಹದನ್ನ ಫಸ್ಟ್ ನೋಡ್ಬೇಡಿ. ಈ ಕಡೆ ಹುಳು ರೂಪದಲ್ಲೇ ಇದೆಯಲ್ವಾ ಲೆಫ್ಟ್ ಅಲ್ಲಿ, ಅದನ್ನ ನೋಡಿ ಫಸ್ಟ್. ಓಕೆ, ಈಗ ಹುಳು ಪ್ರಾರಂಭದಲ್ಲಿ ಫಸ್ಟ್ ಇಮೇಜ್ ಅಲ್ಲಿ ನೀವು ನೋಡಿದ್ರಲ್ವಾ, ಅದೇ ಹುಳು ಪ್ರಿಯರೇ ನಿಮ್ಮ ಕಣ್ಣು ಕಾಣಿಸ್ತಿರುವಂತಹದ್ದು. ಈಗ ಲೆಫ್ಟ್ ಇಂದ ನೋಡ್ತಾ ಬನ್ನಿ, ಲೆಫ್ಟ್ ಇಂದ. ಆ ಹುಳು ಹಂಗಿತ್ತು, ಆಮೇಲೆ ಏನಾಯ್ತು? ಚಿಕ್ಕದಾಗಿ ಅದ್ರ ಮೇಲೆ ಕವರ್ ಬೆಳಿಲಿಕ್ಕೆ ಶುರು ಆಗ್ತಿದೆ. ಹೌದು? ಕವರ್ ತರ ಒಂದು ಒಟ್ಟಿನ ರೀತಿಯಲ್ಲಿರುವಂತಹ ಆಕಾರ ಅದ್ರ ಸುತ್ತ ಬೆಳಿಲಿಕ್ಕೆ ಶುರು ಆಗ್ತಿದೆ. ಹೌದಾ? ಚಿಕ್ಕದಾಗಿ ಬೆಳಿಲಿಕ್ಕೆ ದೊಡ್ಡದಾಗ್ತಾ ಫುಲ್ ಕವರ್ ಆಗ್ತಿದೆ ಲಾಸ್ಟ್ ಅಲ್ಲಿ. ಹೌದು? ಮೊದ್ಲು ಹೆಂಗಿತ್ತು ಇದ್ರ ಜೀವನ? ಹುಳುವಿನ ಜೀವನ ಮೊದ್ಲು ಹೆಂಗಿತ್ತು? ಪರ್ಕೆ ತಗೊಂಡು ಹೊಡೆದು ಆಚೆ ಹಾಕುವಂತಹದ್ದು, ಸಾಯಿಸುವಂತಹದ್ದು, ಚಿಕ್ಕ ಮಕ್ಕಳು ಕಿರ್ಚುವಂತಹದ್ದು. ಇದೇ ಕಷ್ಟ ಅಂತ ಹೇಳಿದ್ರೆ, ಆ ಹುಳುಗಿ ಕಷ್ಟದಲ್ಲಿ ಇನ್ನೊಂದು ಕಷ್ಟ ಬರ್ತಿದೆ. ಹೌದಾ? ಇರುವಂತಹ ಕಷ್ಟದಲ್ಲಿ ಇನ್ನೊಂದು ಕಷ್ಟ ಬರ್ತಿದೆ. ಏನದು? ಕವರ್ ಬೇರೆ ಬೆಳಿಲಿಕ್ಕೆ ಶುರು ಆಗ್ತಿದೆ ಸುತ್ತ. ನಿಮ್ ಸುತ್ತಲೇ ಒಂದು ಕವರ್ ಬೆಳಿಲಿಕ್ಕೆ ಶುರು ಆಯ್ತು ಅಂತ, ಬ್ಯಾಗ್ ತರ ನಿಮ್ಮನ್ನೇ ಒಂದು ಪ್ಯಾಕ್ ಮಾಡಿ ಕೂರ್ಸಿದ್ರು ಅಂತ ಅನ್ಕೊಳ್ಳಿ. ಚೆನ್ನಾಗಿರುತ್ತೆ ನಿಮ್ಗೆ? ಕಂಫರ್ಟಬಲ್ ಆಗಿರತ್ತಾ? ಇಲ್ಲ ಅಲ್ವಾ? ಈಗ ಹುಡುಗ ಹಂಗ ಆಗ್ತಿದೆ ಅಂತ ಅನ್ಕೊಳ್ಳಿ ಪ್ರಿಯರೇ. ಇದ್ದಕ್ಕಿದ್ದಂತೆ ಮೈ ಸುತ್ತ ಒಂದು ರೀತಿಯಾಗಿರುವಂತಹ ಕವರ್ ಬೆಳಿಲಿಕ್ಕೆ ಶುರು ಆಗ್ತಿದೆ ಅಂತ ಅನ್ಕೊಳ್ಳಿ. ನೋಡಿ ಕೊನೆಯಲ್ಲಿ ರೈಟ್ ಸೈಡ್ ಇರುವಂತಹ ಇಮೇಜ್ ಅನ್ನ ನೋಡಿ. ಅದೇ ಇಮೇಜ್ ಅಲ್ಲಿ ರೈಟ್ ಅಲ್ಲಿ ಇರುವಂತಹ ಹುಳುವನ್ನ ನೋಡಿ, ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಬಲಗಡೆ ಇರುವಂತಹ ಹುಳುವನ್ನ ನೋಡಿ. ಏನಾಗಿದೆ? ಪೂರ್ತಿಯ ಕವರ್ ಆಗೋಗಿದೆ. ಹೌದಾ? ಕವರ್ ಆಗೋಗಿದೆ. ಅದ್ ಹೆಂಗ್ ಜೀವನ ಮಾಡ್ಬೇಕು ಪ್ರಿಯರೇ? ಕವರ್ ಒಳಗಡೆ ಹೆಂಗ್ ಜೀವನ ಮಾಡ್ಬೇಕು? ಆ ಒಟ್ಟಿನೊಳಗಡೆ ಹೆಂಗ್ ಜೀವನ ನಡೆಸ್ಬೇಕು? ಆಗತ್ತಾ? ಎಷ್ಟು ಕಷ್ಟ ಇರುತ್ತೆ. ಹೌದಾ? ಕಷ್ಟ ಇರುತ್ತೆ. ಹೌದಾ? ಆ ಹುಳುಗಿರುವಂತಹದ್ದು ಒಂದೇ ನಂಬಿಕೆ ಏನು? ಇವತ್ತು ನನ್ನ ಜೀವನದಲ್ಲಿ ಕಷ್ಟ ಇರ್ಬೋದು, ಮುಂದೆ ಒಂದು ದಿನ ಇದೆ, ನನಗೂ ಒಳ್ಳೆ ಸಮಯ ಸಿಕ್ಕತ್ತೆ. ಆ ಒಳ್ಳೆ ಸಮಯ ಸಿಕ್ಕದಾಗ ನಾನು ಆರಾಮಾಗಿರಬಹುದು. ಯಾವ ಕಷ್ಟನೂ ಇರೋದಿಲ್ಲ ನನಗೆ, ಯಾವ ಬಾಧೆನೂ ಇರೋದಿಲ್ಲ. ಆ ಹುಳುಗ್ ಒಂದೇ ನಂಬಿಕೆ. ನೆಕ್ಸ್ಟ್ ಇಮೇಜ್ ತೋರಿಸ್ತೀರಾ ಅಣ್ಣ? ಈ ಇಮೇಜ್ ಅನ್ನು ನೋಡಿ ಪ್ರಿಯರೇ, ಪೂರ್ತಿಯಾಗಿ ಕವರ್ ಆಗೋಗಿದೆ. ಈಗ ನಾವಾಗ್ಲೇ ಒಟ್ಟು ಬೆಳಿಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿ ನೋಡಿದ್ವಿ ಹಿಂದಿನ ಇಮೇಜ್ ಅಲ್ಲಿ. ಈಗ ಏನಾಗೋಗಿದೆ? ಮಾವಿನ ಹಣ್ಣೆಲ್ಲ ಅದು ಮಾವಿನ ಹಣ್ಣಿನ ತರ ಇದೆ ಚಿಕ್ಕದಾಗಿ. ಆದ್ರೆ ಏನದು? ಒಳಗಡೆ ಏನಿದೆ? ಹುಳು ಇದೆ. ಸುತ್ತ ಕವರ್ ಬೆಳೆದ್ಬಿಟ್ಟಿದೆ. ಆ ಹುಳು ಏನ್ ಮಾಡ್ತಿರ್ಬೇಕು ಒಳಗಡೆ? ಎಷ್ಟು ಕಷ್ಟ ಪಡ್ತಿರ್ಬೇಕು ಯೋಚನೆ ಮಾಡಿ ನೋಡಿ. ಯಾವ್ದು? ನೆಕ್ಸ್ಟ್ ಇಮೇಜ್ ಅನ್ನು ಇದನ್ನ ಇಷ್ಟನ್ನು ತಲೆಯಲ್ಲಿ ಇಟ್ಕೋಬೇಕು. ಈಗ ನೋಡಿರುವಂತಹ ಇಮೇಜ್ ಗಳೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಏನಾಗಿದೆ? ಸುತ್ತ ಕವರ್ ಆಗೋಗಿದೆ, ಹುಳು ತುಂಬಾ ಕಷ್ಟ ಆಗ್ತಿದೆ. ಇದಿಷ್ಟನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇಮೇಜ್ ಅನ್ನ ನೋಡಿ. ಈ ಇಮೇಜ್ ಅನ್ನು ನೋಡಿ ಪ್ರಿಯರೇ, ಇಲ್ಲಿ ಏನ್ ಕಾಣಿಸ್ತಿದೆ? ಮತ್ತೆ ಲೆಫ್ಟ್ ಇಂದಾನೇ ನೋಡ್ಬೇಕು, ಎಡಗಡೆಯಿಂದ ನೋಡ್ಲಿಕ್ಕೆ ಶುರು ಮಾಡ್ಬೇಕು. ಇಲ್ಲಿ ಏನಾಗಿದೆ? ಆ ಒಟ್ಟು ಪೂರ್ತಿ ಬೆಳೆದಿತ್ತು ಅಂತ ಹೇಳಿ ಮಾತಾಡಿದ್ವಲ್ಲ ಇವಾಗವರೆಗೂ. ಆ ಒಟ್ಟು ಪೂರ್ತಿ ಬೆಳೆದಿರುವಂತಹದ್ದು ಎಡಗಡೆಯಲ್ಲಿದೆ. ಅದಾದ ನಂತರ ಏನಾಗುತ್ತೆ ಗೊತ್ತಾ? ಸ್ವಲ್ಪ ದಿನ ಆದ ನಂತರ ಅದರ ಸುತ್ತ ಬೆಳೆದಿತ್ತಲ್ವ ಕವರ್, ಆ ಕವರ್ ಕಳಚಿ ಬೀಳ್ಲಿಕ್ಕೆ ಶುರು ಆಗುತ್ತೆ ಪ್ರಿಯರೇ. ಆ ಕವರ್ ಕಿತ್ತು ಹೋಗ್ಲಿಕ್ಕೆ ಶುರು ಆಗುತ್ತೆ. ಆ ಕವರ್ ತನ್ನಗೆ ತಾನು ಈ ಒಳಗಡೆ ಇತ್ತಲ್ವ ಹುಳು, ಅದಕ್ಕೆ ಬಿಡುಗಡೆ ಸಿಗ್ಲಿಕ್ಕೆ ಶುರು ಆಗುತ್ತೆ. ಕವರ್ ಏನ್ ಬೆಳೆದಿತ್ತು ಅದರ ಪಾಡಿಗೆ ಅದು ಕಳಚಿ ಬೀಳ್ಲಿಕ್ಕೆ ಶುರು ಆಗುತ್ತೆ. ಅದು ಓಪನ್ ಔಟ್ ಆಗುತ್ತಾ? ಪ್ರಾರಂಭದಲ್ಲಿ ಹೆಂಗಿತ್ತು ಈ ಹುಳದ ಆಕಾರ? ಹುಳದ ರೂಪದಲ್ಲಿತ್ತು. ಅದಕ್ಕೆ ಹಾರ್ಲಿಕ್ಕೆ ಶಕ್ತಿ ಇತ್ತ ಪ್ರಾರಂಭದಲ್ಲಿ ಅದಕ್ಕೆ ಹಾರ್ಲಿಕ್ಕೆ ಶಕ್ತಿ ಇತ್ತ? ಇರ್ಲಿಲ್ಲ. ಹೌದಾ?
ಅದಕ್ಕೆ ಹಾರ್ಲಿಕ್ಕೆ ಶಕ್ತಿ ಇಲ್ಲ, ಎಲ್ಲರೂ ಹೊರಗಡೆ ಆಗ್ತಿದ್ದಂತಹ ಜೀವನ ಅದರದ್ದು. ಕವರ್ ಬಂತಲ್ವಾ, ಮೊದ್ಲಿದ್ದಂತಹ ಕಷ್ಟ ಏನಾಯ್ತು, ಕವರ್ ಬೆಳೆದು ಜಾಸ್ತಿ ಆಯ್ತು. ಈಗ ಕವರ್ ಏನಾಗ್ತಿದೆ, ಕಳಚಿ ಬೀಳ್ಲಿಕ್ಕೆ ಶುರು ಆಗ್ತಿದೆ. ಕವರ್ ಕಳಚಿ ಬಿದ್ದ ನಂತರ ಒಳಗಡೆ ಹುಳು ಇಲ್ಲ. ಏನಿದೆ ಈಗ ಒಳಗಡೆ? ಆ ಹುಳು ಯಾವುದಾಗಿ ಬದಲಾಗಿದೆ, ಯಾವುದಾಗಿ ಪರಿವರ್ತನೆ ಆಗಿದೆ? ಚಿಟ್ಟೆ ನಮ್ಮ ಕಣ್ಣು ಕಾಣಿಸುತ್ತಲ್ವಾ, ಚಿಟ್ಟೆ ಬಟರ್ಫ್ಲೈ ಅಂತ ಹೇಳಿ ಕರಿತೀವಲ್ವಾ. ಚಿಟ್ಟೆಯ ಆಕಾರ ನಾವು ಈಗ ತಾನೇ ನೋಡಿರುವಂತಹದ್ದು ಚಿಟ್ಟೆಯ ಲೈಫ್ ಸೈಕಲ್ ಹೆಂಗಿರುತ್ತೆ ಅಂತ ಹೇಳಿ ನೋಡಿದ್ವಿ. ಹೆಂಗಿತ್ತು ಪ್ರಾರಂಭದಲ್ಲಿ? ಹುಳುವಿನ ರೂಪದಲ್ಲಿ. ಹಾರ್ಲಿಕ್ಕೆ ಆಗ್ತಿತ್ತ ಅವಾಗ? ಇಲ್ಲ. ಎಲ್ಲರೂ ಹೊಡೆಯುವಂತವ್ರೆ, ಹೌದಾ? ಹುಳ ಆಗಿರ್ಬೇಕಾದ್ರೆ ಬೆಕ್ಕು ಬಂದ್ರೆ ಏನ್ ಮಾಡುತ್ತೆ ಅಂತ ನಾನು ಹೇಳಿದೆ, ತಿನ್ಬಿಡುತ್ತೆ ಅಂತ ಹೇಳಿದ್ದೆ. ಓಕೆ, ಈಗ ಏನಾಯ್ತು ಅದರ ಜೀವನ? ಕಷ್ಟ ಇತ್ತು ಪ್ರಾರಂಭದಲ್ಲಿ, ಅದಾದ ನಂತರ ಮತ್ತೆ ಕಷ್ಟ ಬಂತು, ಮತ್ತೆ ಕವರ್ ಬೆಳಿಲಿಕ್ಕೆ ಶುರು ಆಯ್ತು. ಆ ಕವರ್ ಬೆಳೆದ ನಂತರ ಇನ್ನೂ ಕಷ್ಟ ಜಾಸ್ತಿ ಆಯ್ತು. ಆದ್ರೆ ಕಾದು ಯಾವಾಗ ನನಗೂ ಒಂದು ಒಳ್ಳೆ ದಿನ ಬರುತ್ತೆ, ನನಗೂ ಕಷ್ಟ ಇಲ್ಲದೆ ಇರುವಂತ ಇನ್ನೊಂದು ಜೀವನ ಇದೆ ಅಂತ ಹೇಳಿ ಯಾವಾಗ ಕಾಯ್ತೋ ಇಲ್ಲಿ ಗಮನ ಕೊಟ್ಟು ನೋಡ್ಬೇಕು ಪ್ರಿಯರೇ. ಪ್ರಾರಂಭದಲ್ಲಿ ಹುಳು ಇತ್ತು, ಅದಾದ ನಂತರ ಸುತ್ತ ಕವರ್ ಬಂತು. ಕವರ್ ಪೂರ್ತಿಯಾಗಿ ಕವರ್ ಆದ ನಂತರ ಅದಕ್ಕೇನದು? ಕವರ್ ಬೆಳೆದ ನಂತರ ಆ ಹುಳುವಿನ ಜಾಗದಲ್ಲಿ ಬಿದ್ದು ಯೋಚನೆ ಮಾಡಿ, ಪೂರ್ತಿಯಾಗಿ ಕವರ್ ಆಗೋಯ್ತು ಅಂತ ಅನ್ಕೊಳ್ಳಿ. ಆ ಹುಳುವಿಗೆ ಅದ್ ಏನಂತ ಕರಿತೀವಿ? ಸಾವು ಅಂತ ಕರಿಬೋದಾ? ಹೌದಾ? ಒಂದು ಜೀವನ ಹೊರಟೋಯ್ತು, ಹಳೆ ಜೀವನ ಹೊರಟೋಗುವಂತಹದ್ದು ಅಂತ ಹೇಳಿ ಕರಿಬಹುದಾ? ಹೊರಟೋಯ್ತು. ಈಗ ಆ ಕವರ್ ಕಳಚಿ ಬಿದ್ದಾಗ ಅದಕ್ಕೆ ಹೊಸ ಜೀವನ ಸಿಕ್ತು. ಆ ಹೊಸ ಜೀವನ ಹೆಂಗಿದೆ ಹೇಳಿ? ಚಿಟ್ಟೆಯ ರೂಪದಲ್ಲಿ. ಅಷ್ಟೊಂದು ಕಲರ್ಫುಲ್ ಆಗಿದೆ. ನೋಡ್ತಿದ್ದೀರಾ ಚಿಟ್ಟೆಯನ್ನ? ಆ ರೈಟ್ ಸೈಡ್ ಅಲ್ಲಿ ಇರುವಂತಹ ಚಿಟ್ಟೆಯನ್ನ. ಪ್ರಾರಂಭದಲ್ಲಿ ಹುಳುವಾಗಿತ್ತು, ಕಷ್ಟ ಸಹಿಸ್ಕೊಂಡಿದ್ದಕ್ಕೆ ಯಾವ ಆಕಾರ ಸಿಕ್ತು? ಅದು ಆ ಕವರ್ ಒಳಗಡೆ ತನ್ನ ಜೀವನ ಒಂದು ಫೇಸ್ ಆಫ್ ಲೈಫ್ ಅನ್ನ ಕಳ್ಕೊಂಡು ಮತ್ತೆ ಹೊಸ ಜೀವನ ಅದಕ್ಕೆ ಸಿಕ್ತು. ಎಂತ ಜೀವನ ಅದು? ಚಿಟ್ಟೆಯ ಸುಂದರವಾಗಿರುವಂತಹ ಜೀವನ. ಹೌದಾ? ನೆಕ್ಸ್ಟ್ ಇಮೇಜ್ ಅನ್ನ ತೋರಿಸ್ತೀರಾ? ಪ್ರಾರಂಭದಲ್ಲಿ ಆ ಹುಳು ಬಂದಾಗ ಚೀ ಅಂದ್ವಲ್ವಾ? ಈಗ ಕವರ್ ಬಂದ ನಂತರ ಕಷ್ಟವನ್ನ ತಡ್ಕೊಂಡಿದ್ದಕ್ಕೆ ಅದು ಚಿಟ್ಟೆಯ ಸುಂದರವಾಗಿರುವಂತಹ ಆಕಾರ ಸಿಕ್ತು. ಈಗ ಏನಾಯ್ತು? ಏನಾಗತ್ತೆ? ಹುಳು ಬಂದಾಗ ದೂರ ತಳ್ಳಿದ್ ನಾವೇ. ಹುಳು ಇದ್ದಾಗ ಅದರ ಆಕಾರ ಹುಳುವಾಗಿದ್ದಾಗ ದೂರ ತಳ್ಳಿದ್ದು ನಾವೇ. ಆದರೆ ಕಾಣಿಸ್ತಿದ್ಯಾ ಪ್ರಿಯರ ನಮ್ಮ ಕಣ್ಮುಂದೆ ಇವಾಗ ಕಾಣಿಸ್ತಿರುವಂತ ಇಮೇಜ್? ಒಬ್ಬ ಮನುಷ್ಯ ತನ್ನ ಕೈ ಮೇಲೆ ಚಿಟ್ಟೆಯನ್ನ ಕೂರಿಸ್ಕೊಂಡಿದ್ದಾನೆ. ಹೌದಾ? ತನ್ನ ಕೈ ಮೇಲೆ ಚಿಟ್ಟೆಯನ್ನ ಕೂರಿಸ್ಕೊಂಡಿದ್ದಾನೆ. ನಿಜನಾ? ಪ್ರಾರಂಭದಲ್ಲಿ ಏನ್ ಮಾಡಿದ್ವಿ? ಹತ್ರನೂ ಸೇರಿಸ್ಲಿಲ್ಲ ಹುಳುವಾಗಿದ್ದಾಗ. ಅದೇ ಚಿಟ್ಟೆ ಪ್ರಾರಂಭದಲ್ಲಿ ಏನಾಗಿತ್ತು? ಹುಳುವಾಗಿತ್ತು. ಸಾಯುವುದಕ್ಕೆ ಮುಂಚೆ ಆ ಕವರಲ್ಲಿ ಅದೇನಾಗ್ಬೇಕು? ಒಂದು ಲೈಫ್, ತನ್ನ ಪ್ರಾರಂಭದ ಜೀವನಕ್ಕೆ ಸಾಯ್ಬೇಕು. ಹೌದು. ಪ್ರಾರಂಭದಲ್ಲಿ ಹುಳುವಾಗಿದ್ದಾಗ ಚೀ ಅಂದಿದ್ ನಾವೇ. ಈಗ ಅದೇ ಮನುಷ್ಯ ಏನ್ ಮಾಡಿದಾನೆ ಗೊತ್ತಾ? ಕೈ ಮೇಲೆ ಕೂರಿಸ್ಕೊಂಡಿದ್ದಾನೆ ಚಿಟ್ಟೆಯನ್ನು. ಎಷ್ಟು ಜನ ಚಿಕ್ಕ ಮಕ್ಳು ಓಡ್ತಿರೋದಿಲ್ಲ? ನೀವು ನೋಡಿದೀರಾ? ಚಿಟ್ಟೆ ಓಡ್ತಿದೆ ಅಂತ ಹೇಳಿದಾಗ ಚಿಕ್ಕ ಮಕ್ಳೆಲ್ಲ ಅದ್ರ ಹಿಂದೆ ಓಡ್ತಿರ್ತಾರೆ ಹಿಡ್ಕೊಂಡ್ಲಿಕ್ಕೆ. ಪ್ರಾರಂಭದಲ್ಲಿ ಹುಳುವಾಗಿತ್ತಲ್ವಾ, ಅದೇ ಚಿಟ್ಟೆ ಹುಳುವಾಗಿತ್ತಲ್ವಾ ಪ್ರಾರಂಭದಲ್ಲಿ. ಅವಾಗ ಏನ್ ಮಾಡ್ತಿದ್ರು ಚಿಕ್ಕ ಮಕ್ಳು? ಅದನ್ನ ನೋಡಿ ಹುಳ ಇದ್ದಾಗ ಕಿರ್ಚ್ಕೊಂಡ್ರು. ಇವಾಗ ಚಿಟ್ಟೆ ಆದ ನಂತರ, ಅದಕ್ಕೆ ಸುಂದರವಾಗಿರುವಂತ ಆಕಾರ ಸಿಕ್ಕಿದ ನಂತರ, ಒಂದು ಹಳೆ ಜೀವನ ಕಳೆದು ಹೊಸ ಜೀವನ ಸಿಕ್ಕಿದ ನಂತರ, ಹೌದಾ, ಎಲ್ಲರೂ ಅದ್ರ ಹಿಂದೆ ಓಡ್ತಾರೆ. ಹೌದಾ? ಹಿಡ್ಕೊಂಡ್ಲಿಕ್ಕೆ. ಅದಕ್ಕೆ ಬಟರ್ಫ್ಲೈ ಪಾರ್ಕ್ ಅಂತ ಹೇಳಿ ಒಂದು ಪಾರ್ಕ್ ನ ಹೆಸರಿಟ್ಟಿದ್ದಾರೆ ಚಿಟ್ಟೆಗಳ ಮೇಲೆ. ಹೌದಾ? ಚಿಟ್ಟೆಗಳಿರುವಂತಹ ಘನತೆ ಪ್ರಿಯರೇ. ಏನಕ್ಕೋಸ್ಕರ ಇಷ್ಟೆಲ್ಲ ನೋಡಿದ್ವಿ ಗೊತ್ತಾ? ಸತ್ತ ನಂತರ ಜೀವನ ಇದೆ. ಸತ್ತ ನಂತರ ದೇವರು ನಮ್ಮನ್ನ ಎಬ್ಬರಿಸ್ತಾರೆ. ಅದಕ್ಕೆ ಸಾಕ್ಷಿ ಏನು? ಕ್ರಿಸ್ತನ ಪುನರುದ್ಧಾನವನ್ನ ದೇವರು ತೋರಿಸುದು. ಮಕ್ಕಳ, ನಂಬಿ ನಾನು ನಿಮ್ಮನ್ನ ಸತ್ತ ನಂತರ ಮತ್ತೆ ಎಬ್ಬರಿಸ್ತೀನಿ, ನಿಮಗೆ ಪರಲೋಕ ಕೊಡ್ತೀನಿ. ಇದೆಲ್ಲ ಜೀವನ, ಶಾಶ್ವತವಾಗಿರುವಂತಹ ಜೀವನ ಇನ್ನೊಂದಿದೆ. ಈ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು, ಬಾಧೆ ಬಂದ್ರು, ದೇವರಿಗೋಸ್ಕರ ಶ್ರಮೆ ಬಂದ್ರು, ಹೌದಾ? ಪ್ರಿಯರೇ, ಪ್ರತಿದಿನ ನನಗನ್ನಿಸ್ತಂಗೆ ಆಲ್ಮೋಸ್ಟ್ ಆಲ್ ಡೈಲಿ ನಿಮ್ಮ ಕ್ಲಾಸಸ್ ಇರುತ್ತಲ್ವಾ, ಬೈಬಲ್ ಕ್ಲಾಸಸ್ಗೆ ಬಂದು ಕುತ್ಕೊಂಡು 1-1.5 ಗಂಟೆ ಕುತ್ಕೋಬೇಕು. ಸಂಡೇ ಆದ್ರೆ ಚರ್ಚ್ಗೆ ಹೋಗ್ಬೇಕು, ಸತ್ಯವೇದವನ್ನ ಓದ್ಬೇಕು. ಇದೆಲ್ಲ ಮಾಡುವಂತಹದ್ರಿಂದ ನಮಗ್ ದೇಹಕ್ಕೆ ಶ್ರಮೆ ಆಗತ್ತೆ. ಹೌದಾ? ನಮ್ಮ ದೇಹಕ್ಕೆ ಒಂದ್ ರೀತಿಯಾಗಿರುವಂತಹ ಕಷ್ಟ ಆಗತ್ತೆ. ಹೌದಾ? ನಾವ್ ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ಬೇಕು? ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ. ನಾವ್ ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ಬೇಕು? 7:15ಗೆ ಕ್ಲಾಸ್ ಶುರು ಆಗಿದೆ ಅನ್ಸುತ್ತೆ. ಇವತ್ತು 9:30 ಹತ್ತತ್ರ ಆಗುತ್ತಲ್ವಾ ಪೂರ್ತಿಯಾಗಿ ಮುಗಿಲಿಕ್ಕೆ. 2 ಅವರ್ ಬಂದು ಕುತ್ಕೊಂಡು ನಾವೆಲ್ಲರೂ ವಾಕ್ಯವನ್ನ ಕೇಳ್ಬೇಕು, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು. ಏನಕ್ಕೋಸ್ಕರ ಮಾಡ್ಬೇಕು ಪ್ರಿಯರೇ? ಇದೇ 2 ಅವರ್ ಯಾವ್ದಾದ್ರು ಮಾಲ್ಗೋ ಅಥವಾ ಎಲ್ಲಾದ್ರೂ ಎಂಜಾಯ್ ಮಾಡ್ಲಿಕ್ಕೆ ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೋದಲ್ವಾ? ನಾವು ಅಲ್ಲಿಗೆ ಹೋಗದೆ ಇಲ್ಲಿ ಬಂದು ಏನಕ್ಕೋಸ್ಕರ ಕೂತಿದೀವಿ? ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾವ್ ಎಂಜಾಯ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರು ವಾಕ್ಯ ಕೇಳ್ಬೇಕು ಫಸ್ಟ್ ಅಂತ ಏನಕ್ಕೋಸ್ಕರ ಬಂದು ಇಲ್ಲಿ ಕೂತಿದೀವಿ? ಏನಕ್ಕೋಸ್ಕರ ಕೂತಿದೀವಿ? ಜೀವನ ಇಲ್ಲ ಅಂತ ಅನ್ಕೊಳ್ಳಿ. ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಳ್ಳಿ. ಇದೇ ಜೀವನ, ಇಷ್ಟೇ ಜೀವನ, 60 ವರ್ಷ ಬದುಕುವಂತಹದೇ ಜೀವನ ಅಂತ ಅನ್ಕೊಳ್ಳಿ. ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಬದುಕಬಹುದಲ್ವಾ? ಯಾಕಂದ್ರೆ ಶಿಕ್ಷೆ ಇಲ್ಲ. ಸತ್ತ ನಂತರ ಜೀವನ ಇಲ್ಲ, ಶಿಕ್ಷೆ ಇಲ್ಲ. ಶಿಕ್ಷೆಯಿಂದ ತಪ್ಪಿಸ್ಕೋಬೇಕಾದ್ರೆ ಇಲ್ಲಿ ಕಷ್ಟಪಡ್ಬೇಕು. ಇಲ್ಲ ಅಂತ ಅನ್ಕೊಳ್ಳಿ, ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಳ್ಳಿ.
ಏನಕ್ಕೋಸ್ಕರ ಕಷ್ಟ ಪಡ್ಬೇಕು? ಪ್ರೇಯರ್ಗೆ ಏನಕ್ಕೋಸ್ಕರ ಅಟೆಂಡ್ ಆಗ್ಬೇಕು? ಹೌದಾ ಹೌದಾ? ನಾವ್ ಬಂದು ಕುತ್ಕೊಂಡು ಅಟೆಂಡ್ ಆಗ್ತಿದೀವಿ, ನಮ್ಮ ಕಷ್ಟ ಆದ್ರೂ ಪರವಾಗಿಲ್ಲ, ದೇವ್ರ ವಾಕ್ಯನೇ ಪ್ರಪ್ರಥಮ, ಸತ್ಯವೇದ ಓದ್ಬೇಕು, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು, ಇದನ್ನೆಲ್ಲ ಮಾಡ್ತಿದೀವಿ ಅಂದ್ರೆ ಏನಕ್ಕೋಸ್ಕರ ಗೊತ್ತಾ? ಸತ್ತ ನಂತರ ಇನ್ನೊಂದು ಜೀವನ ಇದೆ. ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ನಮ್ಗೆ ಅಲ್ಲಿ ಪರಲೋಕ ಕೊಡ್ತಾರೆ. ಅಲ್ಲಿ ಕಷ್ಟ ಇಲ್ಲದೆ ಇರುವಂತಹ ಜೀವನ ಇದೆ. ಎಲ್ಲಿ? ಪರಲೋಕದಲ್ಲಿ ಕಷ್ಟ ಇಲ್ಲದೆ ಇರುವಂತಹ ಜೀವನ ಇದೆ. ಇನ್ಯಾವತ್ತೂ ಕಷ್ಟದ ಪದವನ್ನ ನಾವು ಕೇಳೋದಿಲ್ಲ, ಅಷ್ಟು ಸುಂದರವಾಗಿರುವಂತಹ ಜೀವನ ಇದೆ. ಪ್ರಿಯರ್, ನೀವು ಯೋಚನೆ ಮಾಡಿ ನೋಡಿ, 60 ವರ್ಷಕ್ಕೆ ಈ ಲೋಕವನ್ನ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ ದೇವ್ರು. ನಾವ್ ಎಷ್ಟು ವರ್ಷ ಬದುಕ್ತೀವಿ ಮನುಷ್ಯರಾಗಿ ಭೂಮಿಯ ಮೇಲೆ? ಎಷ್ಟು ವರ್ಷ ಬದುಕ್ತೀವಿ? 60, 70, 80 ವರ್ಷನ? ಓಕೆ, ಅಂದ್ರೆ ಈ 60, 70, 80 ವರ್ಷ ಅಂದ್ರೆ ಚಿಕ್ಕ ಲೈಫ್ ಸ್ಪ್ಯಾನ್, ಒಂದು ಚಿಕ್ಕ ಆಯುಷ್ಕಾಲಕ್ಕೆ ದೇವರು ಈ ಪ್ರಪಂಚವನ್ನ ಇಷ್ಟೊಂದು ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಇದಾದ ನಂತರ ದೇವರು ನಮಗೆ ಎಬ್ಬರಿಸ್ತೀರಿ ಅಂತ ಹೇಳಿದಾರಲ್ಲ, ಸತ್ತ ನಂತರ ಮತ್ತೆ ಎಬ್ಬರಿಸ್ತೀನಿ ಅಂತ ಹೇಳಿದಾರಲ್ಲ, ಎಬ್ಬರಿಸ್ತೀನಿ ಅಂದಿದ್ದಾರೆ. ಸತ್ತ ನಂತರ ಮತ್ತೆ ಅಂದ್ರೆ ಶಾಶ್ವತವಾಗಿರುವಂತಹ ಕಾಲಕ್ಕೋಸ್ಕರ ದೇವ್ರು ಎಷ್ಟೊಂದು ಅರೇಂಜ್ಮೆಂಟ್ ಮಾಡಿರ್ಬೇಕು. ನಾನು ಹೇಳಿದ ಅರ್ಥ ಆಯ್ತಾ ಪ್ರಿಯರೇ? 60 ವರ್ಷ ಬದುಕುವಂತ ಈ ಲೋಕದಲ್ಲೇ ಇಷ್ಟೊಂದು ವೆರೈಟಿ ಆಗಿರುವಂತ ಹಣ್ಣುಗಳನ್ನ ಇಟ್ಟಿದ್ದಾರೆ. ಹೌದಾ? ಎಷ್ಟು ವೆರೈಟಿ ಹಣ್ಣುಗಳನ್ನ ಇಟ್ಟಿದ್ದಾರೆ? 60 ವರ್ಷ ಮನುಷ್ಯನಿಗೆ ಜೀವನ ಮಾಡ್ಲಿಕ್ಕೆ ದೇವ್ರು ಏನೇನ್ ಇಟ್ಟಿದ್ದಾರೆ ಈ ಲೋಕದಲ್ಲಿ? ಚಿಕನ್, ಮಟನ್, ಫಿಶ್. ಹೌದಾ? ಎಷ್ಟು ಪ್ರಾಣಿಗಳನ್ನ ಇಟ್ಟಿದ್ದಾರೆ ಪ್ರಿಯರೇ ಕಣ್ಮುಂದೆ? ಎಷ್ಟು ರೀತಿಯ ಹಣ್ಣುಗಳನ್ನ ಇಟ್ಟಿದ್ದಾರೆ? ಎಷ್ಟು ವರ್ಷಕ್ಕೆ? 60 ವರ್ಷಕ್ಕೆ ಇಷ್ಟೆಲ್ಲ ಇಟ್ಟಿದ್ದಾರೆ. 60 ವರ್ಷಕ್ಕೆ ಇಷ್ಟೆಲ್ಲ ಇಟ್ಟಿರುವಂತಹ ತಂದೆ ಶಾಶ್ವತ ಕಾಲ, ಈ ಜೀವನ ಆದ್ಮೇಲೆ ಸತ್ತ ನಂತರ ಇನ್ನೊಂದು ಜೀವನ ಇದೆಯಲ್ವಾ, ಆ ಜೀವನ ಶಾಶ್ವತ ಕಾಲ ಇರುವಂತಹ ಜೀವನಕ್ಕೆ ಇನ್ನೇನೇನ್ ಇಟ್ಟಿರ್ಬೇಕು? 60 ವರ್ಷಕ್ಕೆ ಇಷ್ಟೊಂದು ಇಟ್ಟಿದ್ದಾರೆ ಅಂದ್ರೆ ಶಾಶ್ವತ ಕಾಲ. ಎಬ್ಬರಿಸಿದ ತಕ್ಷಣ, ಸತ್ತ ನಂತರ ಎಬ್ಬರಿಸಿದ ತಕ್ಷಣ ನಮಗ್ ಲೋಕ ಕೊಡ್ತಾರಲ್ವಾ, ಶಾಶ್ವತವಾಗಿರುತ್ತಲ್ವಾ, ಆ ಲೋಕದಲ್ಲಿ ಇನ್ನು ಹೆಂಗಿಟ್ಟಿರ್ಬೋದು? ಇನ್ನೆಷ್ಟು ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿರ್ಬೋದು? ಇದಕ್ಕಿಂತ ಕೋಟಿ ಪಟ್ಟು ಅಂತ ಹೇಳ್ಬೋದಾ? ಇದಕ್ಕಿಂತ ಕ್ರೋರ್ಸ್ ಆಫ್ ಟೈಮ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಾ? ಅಂತ ಹೇಳ್ಬೋದಾ? ಹಾ, ಅದೇ ಆ ಚಿಟ್ಟೆಗೆ ಕಷ್ಟ ಇತ್ತು. ಯಾವಾಗ? ಹುಳುವಾಗಿರ್ಬೇಕಾದ್ರೆ ಕಷ್ಟ ಇತ್ತು. ನಮಗೂ ಕಷ್ಟ ಇರಬಹುದು. ತುಂಬಾ ಜನಕ್ಕೆ ಸತ್ಯವೇದ ಓದ್ಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾಗಿರುವಂತ ಕೈಕಾಲು ನೋವು, ನಿದ್ರೆ, ಪ್ರಾರ್ಥನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಪ್ರಾರ್ಥನೆಗೆ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾಗಿರುವಂತಹ ಬೇಸರ, ಕಷ್ಟ ದೇಹಕ್ಕೆ ಕಷ್ಟ ಆಗುವಂತಹದ್ದು, ಇದೆಲ್ಲ ಅನ್ನಿಸ್ಬಹುದು ನಮ್ಗೆ. ನಮಗ್ ಕಷ್ಟ ಆದ್ರೂ, ಸತ್ಯವೇದವನ್ನ ಓಪನ್ ಮಾಡಿ ಇಟ್ಕೊಂಡಾಗ ಕಷ್ಟ ಆದ್ರೂ, ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದ್ರೆ ಕಷ್ಟ ಆದ್ರೂ ಏನನ್ನ ನೆನಪು ಮಾಡ್ಕೋಬೇಕು? ಆ ಹುಳು ಚಿಟ್ಟೆ ಅದಾದ ನಂತರ ಚಿಟ್ಟೆ ಆಗುವಂತ ಹುಳು ಏನ್ ನೆನಪು ಮಾಡ್ಕೊಂಡಿತ್ತು? ಆ ಕವರ್ ಒಳಗಡೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಏನ್ ನೆನಪು ಮಾಡ್ಕೊಂಡಿತ್ತು? ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೊಂತೀನಿ, ಸ್ವಲ್ಪ ಕಾಲ ಅಲ್ವಾ, ಅದಾದ ನಂತರ ನನಗಿದೆ ಸೂಪರ್ ಆಗಿರುವಂತಹ ಜೀವನ ಇದೆ, ನನ್ಗೆ ಎಲ್ಲಿ ಬೇಕಾದ್ರೂ ಹಾರ್ಬೋದು, ನಾನು ಯಾವ ಹೂವ ಮೇಲೆ ಬೇಕಾದ್ರೂ ಹೋಗಿ ಕುತ್ಕೋಬಹುದು. ಹೌದಾ? ಅವಾಗ ನನ್ ಕೈ ಬೆಕ್ಕು ಬಂದು ನನ್ನ ತಿನ್ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆ ಕವರ್ ಒಳಗಡೆ ಅಷ್ಟೊಂದು ಕಷ್ಟ ಪಟ್ಕೊಂಡು ಆ ಹುಳು ಏನಕ್ಕೋಸ್ಕರ ಇತ್ತು? ಕವರ್ ಕಳಚಿ ಬಿದ್ದ ನಂತರ ಕವರ್ ಕಳಚಿ ಬಿದ್ದ ನಂತರ ಇನ್ನೊಂದು ಜೀವನ ಇದೆಯಲ್ವಾ, ನನಗೆ ಹಾರುವಂತಹ ಜೀವನ ಇದೆಯಲ್ವಾ, ಎಲ್ಲ ಬೇಕಾದ್ರೂ ಹೋಗುವಂತಹ ಜೀವನ ಇದೆಯಲ್ವಾ, ಬಣ್ಣಗಳ ಆಕಾರ ಇರುವಂತಹ ಜೀವನ ಇದೆಯಲ್ವಾ, ಆ ಜೀವನಕ್ಕೋಸ್ಕರ ಆ ಜೀವನವನ್ನ ನೆನಪು ಮಾಡ್ಕೊಂಡು ಕಷ್ಟ ಆದ್ರೂ ಪರವಾಗಿಲ್ಲ ಸಹಿಸ್ಕೊಳ್ತೀನಿ ಅಂತ ಹೇಳಿ ಆ ಹುಳು ತಾಳ್ಮೆಯಿಂದ ಸಹಿಸ್ಕೊಳ್ತು. ಅದಕ್ಕೆ ಚಿಟ್ಟೆಯ ರೂಪ ಸಿಕ್ತು. ಚಿಟ್ಟೆಯ ರೂಪವನ್ನ ದೇವರು ಕೊಟ್ರು. ಯೋಚನೆ ಮಾಡಿ ನೋಡಿ, ಯಾವಾಗ್ಲಾದ್ರೂ ಸತ್ಯವೇದವನ್ನ ಓದ್ಬೇಕಾದ್ರೆ ಅಥವಾ ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದ್ರೆ ಕಷ್ಟ ಅಂತ ಅನ್ನಿಸ್ತಾ? ಸಂಡೆ ಅವಾಗ ಅನ್ನಿಸ್ಬಹುದು. ಏನಂತ? ಇವಾಗ ಸಂಡೆ ಚರ್ಚ್ಗೆ ಹೋಗ್ಬೇಕಾ? ಅಷ್ಟೊಂದು ದೂರ ಹೋಗ್ಬೇಕು, ಅದ್ರ ಬದಲು ಹಾಯಾಗಿ ಮನೇಲಿ ರೆಸ್ಟ್ ತಗೋಬೋದಲ್ವಾ? ಈ ಶರೀರಕ್ಕೆ ಏನಕ್ಕೋಸ್ಕರ ಅಷ್ಟೊಂದು ಕಷ್ಟ ಕೊಡ್ಬೇಕು ಅಂತ ಅನ್ನಿಸ್ಬಹುದು. ಏನ್ ನೆನಪು ಮಾಡ್ಕೋಬೇಕು ಹೇಳಿ? ಏನ್ ನೆನಪು ಮಾಡ್ಕೋಬೇಕು ಆ ಸಂದರ್ಭದಲ್ಲಿ? ದೇವರ ಕೆಲಸ ಕಷ್ಟ ಅಂತ ಅನ್ಸಿದ್ರೆ ಏನ್ ನೆನಪು ಮಾಡ್ಕೋಬೇಕು ಆ ಸಂದರ್ಭದಲ್ಲಿ? ಚಿಟ್ಟೆಯನ್ನ ನೆನಪು ಮಾಡ್ಕೊಳ್ಳಿ. ಹೌದಾ? ನಾವ್ ಬಿತ್ತುತ್ತೀವಲ್ವಾ ಬೀಜ, ಅದನ್ನ ನೆನಪು ಮಾಡ್ಕೊಳ್ಳಿ. ಆ ಬೀಜ ಹೆಂಗಿತ್ತು ಪ್ರಿಯ? ಚಿಕ್ಕದಾಗಿ ಬ್ರೌನ್ ಕಲರ್ ಇತ್ತು, ಚಿಕ್ಕದಾಗಿತ್ತು. ಹೌದಾ? ಕಲರು ಸರಿ ಇರ್ಲಿಲ್ಲ. ಆ ಬೀಜ ಸತ್ತ ನಂತರ ಮತ್ತೆ ಜೀವನ ಸಿಕ್ತಲ್ವಾ? ಅದಕ್ಕೆ ಮರ ಆಗುವಂತಹ ಜೀವನ ಸಿಕ್ತಲ್ವಾ? ಆ ಮರಗಳಲ್ಲಿ ಸಾವಿರಾರು ಪಕ್ಷಿಗಳು ಬಂದು ಗೂಡಾರ ಮಾಡ್ಕೊಳ್ಳುತ್ತೆ. ಮನುಷ್ಯ ಕೆಳಗಡೆ ಹೋಗಿ ಕೂತ್ಕೊಂಡಾಗ ನೆರಳು ಕೊಡುತ್ತೆ. ಈ ಜೀವನವನ್ನ ನೆನಪು ಮಾಡ್ಕೊಳ್ಳಿ. ಕಷ್ಟ ಅಂತ ಅನ್ನಿಸ್ತಾ? ಈ ಹುಳುವಿನ ಜೀವನವನ್ನು ನೆನಪು ಮಾಡ್ಕೊಳ್ಳಿ. ಹುಳುವಾಗಿದ್ದಾಗ ಹೆಂಗಿತ್ತು ಅದರ ಜೀವನ? ಅಸಹ್ಯವಾಗಿ. ಹುಳುವಾಗಿದ್ದಾಗ ಯಾವತ್ತೂ ಸಹ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿಲ್ಲ ಅಲ್ವಾ ಅದು? ಅದ್ ಸಾಯ್ಬೇಕು ಅಂತ ಅನ್ಕೊಂಡಿದ್ರೆ ಆ ಕವರ್ ಒಳಗಡೆ ಸತ್ತೋಗ್ಬೋದಿತ್ತು. ಏನಕ್ಕೋಸ್ಕರ ತಡ್ಕೊಂಡಿತ್ತು ಗೊತ್ತಾ? ಮನುಷ್ಯ ಆಗಾಗ ಕಷ್ಟ ಬಂದಾಗ ಏನ್ ಅನ್ಕೊಂತಾನೆ ಹೇಳಿ? ಏನ್ ಅನ್ಕೋತಾನೆ ಮನುಷ್ಯ? ಸೂಸೈಡ್ ಮಾಡ್ಕೊಬಿಡೋಣ, ಆತ್ಮಹತ್ಯೆ ಮಾಡ್ಕೊಳ್ಳೋಣ, ಆಮೇಲೆ ಏನು ಕಷ್ಟ ಇರೋದಿಲ್ಲ. ಹೌದಾ? ಅದಲ್ಲ ಸೊಲ್ಯೂಷನ್. ಅದಲ್ಲ. ತಾಳ್ಮೆಯಿಂದ ಕಾದಿರ್ಬೇಕು.
ದೇವರು ಹೇಳಿರುವಂತಹದ್ದನ್ನೇ ಮಾಡ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ಸತ್ಯವೇದದಲ್ಲಿ ದೇವರು ಬರ್ಸಿರುವಂತಹದ್ದನ್ನೇ ಮಾಡ್ಬೇಕು, ನಡ್ಕೋಬೇಕು ಸತ್ಯವೇದದ ಪ್ರಕಾರ. ಸತ್ಯವೇದದ ಪ್ರಕಾರ ನಡ್ಕೊಡುವಂತಹದ್ದು ಒಂದೊಂದ್ ವೇಳೆ ಕಷ್ಟ ಆಗೋಗ್ಬಿಡ್ಬೋದು ನಮ್ಗೆ. ಸತ್ಯವೇದದಲ್ಲಿ ಏನಿದೆ ಪ್ರಿಯರೇ? ಸತ್ಯವೇದದಲ್ಲಿ ಏನಿದೆ? ತುಂಬಾ ಜನ ನೀವು ನೋಡಿದ್ದೀರಾ ಪ್ರಪಂಚದಲ್ಲಿ, ವೀಕೆಂಡ್ ಆದ್ರೆ ಪಬ್ಬು ಬಾರು ಅಂತ ಹೇಳಿ ತಿರುಗುವಂತಹ ಇದೇ ಅಲ್ವಾ ಪ್ರಪಂಚ ಅಂದ್ರೆ, ಪಬ್ಬು ಬಾರು ಅಂತ ತಿರುಗುವಂತಹದ್ದು ವೀಕೆಂಡ್ ಅಲ್ಲಿ. ನೀವ್ ವೀಕೆಂಡ್ ಅಂದ ತಕ್ಷಣ ಏನ್ ಮಾಡ್ಬೇಕು? ದೇವ್ರ ಕೆಲಸದಲ್ಲಿ ಇರ್ಬೇಕು, ಸಂಡೇ ಚರ್ಚ್ಗೆ ಬರ್ಬೇಕು, ಇದೆಲ್ಲ ಇರುತ್ತೆ. ನಿಮ್ಗೆ ಅನ್ನಿಸ್ಬೋದು ಅವರೆಲ್ಲ ಅಷ್ಟೊಂದು ಎಂಜಾಯ್ ಮಾಡ್ತಿದ್ದೀರಲ್ವಾ ಪ್ರಪಂಚ, ನಮಗ್ ಮಾತ್ರ ಯಾಕೆ ಕಷ್ಟ ಅಂತ ಹೇಳಿ. ತಡ್ಕೊಬೇಕು. ಆಲಯಕ್ಕೆ ನಿಮ್ ಯಾವ್ದಾದ್ರು ಒಂದು ಪ್ರೇಯರ್ ಮೀಟಿಂಗ್ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕೆ ಪ್ರೇಯರ್ ಮೀಟಿಂಗ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು 25 ಕಿಲೋಮೀಟರ್ 30 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ಅನ್ನಿಸ್ಬೋದು ದೇಹಕ್ಕೆ 25 ಕಿಲೋಮೀಟರ್ ಹೋಗ್ಬೇಕಾ, 30 ಕಿಲೋಮೀಟರ್ ಹೋಗ್ಬೇಕಾ, ಎಷ್ಟು ಕಷ್ಟ ಪಡ್ಬೇಕು ಅಂತ ಹೇಳಿ. ಕಷ್ಟ ಅಂತ ಅನ್ನಿಸ್ದಾಗ ಯಾವ್ದು ನೆನಪು ಬರ್ಬೇಕು? ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಇತ್ತಲ್ವಾ ಹುಳು ಆ ಕವರ್ ಒಳಗಡೆನೆ, ಚಿಟ್ಟೆಯ ರೂಪಕ್ಕೋಸ್ಕರ ವೆಯ್ಟ್ ಮಾಡ್ತಿತ್ತಲ್ವಾ, ಕಾಯ್ಕೊಂಡಿತ್ತಲ್ವಾ, ಅದ್ ನೆನಪು ಬರ್ಬೇಕು. ನಾವು ಹಂಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕಾಲನೇ ಅಲ್ವಾ, ಕಷ್ಟ ಆದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ಚರ್ಚ್ ಕೊಟ್ಟೋಗ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ಪ್ರಸಂಗ ಕೇಳ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ಸತ್ಯವೇದ ಓದ್ಬೇಕು. ಈ ತರ ತಾಳ್ಮೆಯಿಂದ ನಾವು ಇದ್ರೆ ಒಂದು ದಿನ ಇದೆ ಮುಂದೆ ಏನ್ ಮಾಡ್ತಾರೆ ದೇವ್ರು? ನಮ್ಮನ್ನ ಸತ್ತ ನಂತರ ಎಬ್ಬರಿಸಿ ಏನ್ ಮಾಡ್ತಾರೆ? ಪರಲೋಕವನ್ನ ಕೊಡ್ತಾರೆ. ಪರಲೋಕ ಅಂದ್ರೆ ಏನು? 60-70 ವರ್ಷಕ್ಕೋಸ್ಕರ ಇಷ್ಟೊಂದು ಸುಂದರವಾಗಿರುವಂತಹ, ನಾನು ಆಗ್ಲೇ ಹೇಳಿದೆ, ಇಷ್ಟೊಂದು ಸುಂದರವಾಗಿರುವಂತಹ ಲೋಕ ಅಂದ್ರೆ ಶಾಶ್ವತವಾಗಿರುವಂತಹ ಲೋಕ. ಇನ್ ಎಷ್ಟು ಚೆನ್ನಾಗಿ ಮಾಡಿರ್ಬೇಕು ದೇವ್ರು, ಎಷ್ಟು ಚೆನ್ನಾಗಿ ಮಾಡಿರ್ಬೇಕು. ಇದಕ್ಕಿಂತ ಕೋಟಿ ಪಟ್ಟಷ್ಟು ಚೆನ್ನಾಗಿರುತ್ತಲ್ಲ. ಗೂಗಲ್ ಮಾಡಿ ನೋಡಿ ಪ್ರಿಯರೇ, ಇವಾಗಲ್ಲ, ಸಂದೇಶ ಆದ ನಂತರ, ಪ್ರೇಯರ್ ಆದ ನಂತರ, ಮುಗಿದ ನಂತರ ಅಮೆರಿಕ ಆ ಸಿಟಿಯನ್ನ ಒಂದ್ಸರಿ ನೋಡಿ, ದುಬೈ ಆ ಸಿಟಿಯನ್ನ ಒಂದ್ಸರಿ ನೋಡಿ, ಗೂಗಲ್ ಅಲ್ಲಿ ನೋಡಿ, ಎಷ್ಟು ಸುಂದರವಾಗಿರುತ್ತೆ ಅಂತ ಅನ್ಸುತ್ತೆ ನಮ್ಗೆ. ಅಮೆರಿಕ ಇಷ್ಟೊಂದು ಚೆನ್ನಾಗಿದ್ಯಾ, ದುಬೈ ಇಷ್ಟೊಂದು ಚೆನ್ನಾಗಿದ್ಯಾ? ಯಾರು ಸೃಷ್ಟಿ ಮಾಡಿದ್ವಿ? ಲೋಕವನ್ನ ಯಾರು ಸೃಷ್ಟಿ ಮಾಡಿದ್ದು? ದೇವರು ಸೃಷ್ಟಿ ಮಾಡಿದ್ರು. ಒಂದು ಬೆಟ್ಟವನ್ನ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ಯಾರು ಸೃಷ್ಟಿ ಮಾಡಿದ್ದು? ದೇವರು. ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು? ಬರೀ 60 ವರ್ಷಕ್ಕೋಸ್ಕರ ಸೃಷ್ಟಿ ಮಾಡಿದ್ರು. ಬರೀ ಒಬ್ಬ ಮನುಷ್ಯ ಬದುಕುವಂತಹದ್ದು ಎಷ್ಟು ವರ್ಷ? 60, 70, 80 ವರ್ಷ. ಇಷ್ಟಕ್ಕೋಸ್ಕರ ಇಷ್ಟೊಂದು ಸುಂದರವಾಗಿರುವಂತಹದನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಇನ್ನೆಷ್ಟು ಸುಂದರವಾಗಿರುವಂತಹ ಲೋಕವನ್ನ ದೇವರು ರೆಡಿ ಮಾಡಿದ್ದಾರೆ ನಮಗೋಸ್ಕರ. ಮಾಡಿದ್ದಾರೆ. ಆ ಲೋಕ ನಮಗ್ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ, ನನಗೆ ಏನ್ ಮಾಡ್ಬೇಕು? ಫಸ್ಟ್ ಏನನ್ನ ನಂಬಬೇಕು? ಪುನರುದ್ಧಾನ ಇದೆ ಅಂತ ನಂಬಬೇಕು. ದೇವ್ರು ಸತ್ತ ನಂತರ ಎಬ್ಬರಿಸ್ತಾರೆ ಅಂತ ಹೇಳಿ ನಂಬಬೇಕು. ನಂಬದವ್ರಿಗೆ ಮಾತ್ರ ಆ ಲೋಕವನ್ನು ದೇವ್ರು ಕೊಡ್ತಾರೆ. ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ಹೇಳಿ ನಮಗ್ ಗೊತ್ತಾದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಚರ್ಚ್ಗೆ ಹೋಗಿ ಪ್ರಸಂಗ ಕೇಳ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಹೌದಾ? ಪುನರುದ್ಧಾನ ಇದೆ ಅಂತ ಹೇಳಿ ನಾವ್ ನಂಬಿದ್ರೆ ಏನನ್ಸುತ್ತೆ ಆಗ ನಮಗೆ? ಕಷ್ಟ ಆದ್ರೂ ಪರವಾಗಿಲ್ಲ, ಆ ಲೋಕಕ್ಕೋಸ್ಕರ ಆದ್ರೂ ನಾನು ದೇವ್ರಿಗೋಸ್ಕರ ಕಷ್ಟ ಪಡ್ಬೇಕು ಅಂತ ಅನ್ಸುತ್ತೆ. ಹೌದಾ? ಹಾ, ಏನ್ ನಂಬಿಕೆ ಬರ್ಬೇಕು? ಫಸ್ಟ್ ಪುನರುದ್ಧಾನ ಇದೆ, ಸತ್ತ ನಂತರ ದೇವ್ರು ಎಬ್ಬರಿಸ್ತಾರೆ ಅಂತ ನಂಬಿಕೆ ಬಂದ್ರೆ, ಅವಾಗ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಗೊತ್ತಾ? ನಮ್ಮ ಜೀವನದಲ್ಲಿ ನಾವು ತಪ್ಪುಗಳನ್ನ ಬಿಡ್ಲಿಕ್ಕೆ ಶುರು ಮಾಡ್ತೀವಿ, ಪಾಪವನ್ನ ಬಿಡ್ಲಿಕ್ಕೆ ಶುರು ಮಾಡ್ತೀವಿ. ಒಬ್ಬ ವ್ಯಕ್ತಿ ಪ್ರತಿದಿನ ಮದ್ಯಪಾನ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ ಪ್ರಿಯರೇ, ಕುಡಿತಿದ್ದಾನೆ. ಓಕೆ, ಕುಡುಕನಾಗಿರ್ತಾನೆ ಒಬ್ಬ ವ್ಯಕ್ತಿ. ಈಗ ಕುಡುಕನಿಗೆ ಈ ಮದ್ಯಪಾನವನ್ನ ಮಾಡುವಂತಹದನ್ನ ಬಿಡಬೇಕು ಅಂದ್ರೆ ಏನ್ ನಂಬಬೇಕು ಈ ವ್ಯಕ್ತಿ? ಫಸ್ಟ್ ಸತ್ತ ನಂತರ ಜೀವನ ಇದೆ ಅಂತ ನಂಬಬೇಕು. ಜೀವನ ಇದೆ ಅಂತ ಹೇಳಿ ವ್ಯಕ್ತಿಗೆ ನಂಬಿಕೆ ಬಂದಾಗ ಏನ್ ಮಾಡ್ತಾನೆ? ಮದ್ಯಪಾನ ಬಿಡುವಂತಹದ್ದು ಕಷ್ಟನೇ, ಹೌದು ನಿಜ, ಮದ್ಯಪಾನ ಬಿಡುವಂತಹದ್ದು ಕಷ್ಟನೇ. ಆದ್ರೆ ಇಷ್ಟು ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ಸತ್ತ ನಂತರ ಆ ಲೋಕವನ್ನು ಮಿಸ್ ಮಾಡ್ಕೊಂತೀನಲ್ವಾ. ಅದನ್ನ ನೆನೆಸ್ಕೊಂಡಾದ್ರೂ ಈ ವ್ಯಕ್ತಿ ಏನ್ ಮಾಡ್ತಾನೆ? ಕಷ್ಟ ಆದ್ರೂ ಪರವಾಗಿಲ್ಲ, ನೀನ್ ದೂರ ಇರುವಂತ ಮದ್ಯಪಾನವನ್ನ ದೂರ ತಳ್ತಾನೆ. ಹೌದು, ಒಬ್ಬ ವ್ಯಕ್ತಿ ತಪ್ಪನ್ನ ಬಿಡ್ಬೇಕಾದ್ರೆ ಯಾವ್ದನ್ನ ನಂಬಿರ್ಬೇಕು? ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ಹೇಳಿ ನಂಬಿರ್ಬೇಕು. ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ ಅಂತ ಹೇಳಿ ನಂಬಿರ್ಬೇಕು. ಅಂದ್ರೆ ಪುನರುದ್ಧಾನವನ್ನ ನಂಬೋದ್ರಿಂದ ಇಷ್ಟೊಂದೆಲ್ಲ ಅನುಕೂಲ ಇದೆಯಾ? ಇಷ್ಟೊಂದು ಅನುಕೂಲ ಇದೆ. ಈಸ್ಟರ್ ಸುಮ್ನೆ ದೇವರು ಯೇಸು ಕ್ರಿಸ್ತರನ್ನ ಎಬ್ಬರಿಸಿಲ್ಲ ಪ್ರಿಯ. ಏನಕ್ಕೋಸ್ಕರ ಎಬ್ಬರಿಸಿದಾರೆ ಹೇಳಿ? ತುಂಬಾ ಕಾರಣಗಳಿದೆ. ಅದ್ರ ಪ್ರಾರಂಭವಾಗಿರುವಂತ ಅತಿ ಪ್ರಾಮುಖ್ಯವಾಗಿರುವಂತ ಕಾರಣ ಏನ್ ಹೇಳಿ? ಎಲ್ಲರನ್ನೂ ನಂಬಿಸ್ಬೇಕು. ಏನಂತ? ಸತ್ತ ನಂತರ ಅವರಿಗೂ ಜೀವನ ಇದೆ. ಅದನ್ನ ನಂಬಬೇಕಾದ್ರೆ ಯೇಸು ಕ್ರಿಸ್ತರನ್ನ ಎಬ್ಬರಿಸಿದೀನಿ, ಅದನ್ನ ನೋಡಿ ನಂಬಿ. ಜೀವನ ಇದೆಯಾ? ಇದೆ. ಅಷ್ಟೊಂದು ಸುಂದರವಾಗಿರುವಂತಹ ಜೀವನ ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ತಪ್ಪುಗಳನ್ನ ಬಿಡ್ಲಿಕ್ಕೆ ಶುರು ಮಾಡ್ಬೇಕು. ಕಷ್ಟ ಆದ್ರೂ ಬಿಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕು? ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಶುರು ಮಾಡ್ಬೇಕು. ದೇವರಿಗೆ ಹತ್ತಿರ ಆಗುವಂತಹ ಕಷ್ಟ ಅನ್ಸುತ್ತಾ? ಕಷ್ಟ ಅನ್ಸುತ್ತೂ ಹತ್ತಿರ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆ? ಸತ್ತ ನಂತರ ಜೀವನ ಬೇಕಲ್ವ, ಸತ್ತ ನಂತರ ಸುಂದರವಾಗಿರುವಂತಹ ಲೋಕವನ್ನು ನೋಡ್ಬೇಕಲ್ವಾ. ನೋಡ್ಬೇಕಾದ್ರೆ ಇಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕಾಲ ಆ ಚಿಟ್ಟೆಯ ರೂಪದಲ್ಲಿ ಸಹಿಸ್ಕೊಂಡಿದ್ಬಿಟ್ರೆ ಅದಾದ ನಂತರ ಇದೆ ಅತಿ ಸುಂದರವಾಗಿರುವಂತಹ ಜೀವನ. ಸತ್ಯವೇದದಲ್ಲಿರುವಂತಹ ಮಾತನ್ನ ಒಂದ್ಸರಿ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15:32. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 32ನೇ ವಚನ.
ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು, ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೇ ಬೀಜವನ್ನಾಗಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15:32. ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮನುಷ್ಯ ಅಭಿಪ್ರಾಯದಿಂದಾದರೆ ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯಿತವಲ್ಲ, ಮೋಸ ಹೋಗಬೇಡ್ರಿ. ಸಾಕು ಪ್ರಿಯರೇ. ಏನಂದ್ರು ದೇವ್ರಲ್ಲಿ? ಪ್ರಪಂಚ ಇರುವಂತಹದ್ದು ಹಿಂಗೆ ಕೇಳಿ ನೋಡಿ ಪ್ರಪಂಚವನ್ನ ಒಂದ್ಸರಿ. ಅಲ್ಲ, ನೀವು ದೇವ್ರು ಅಂದ್ರೆ ಭಯ ಭಕ್ತಿ ಇಲ್ಲದೆ ಜೀವನ ಮಾಡ್ತಿದ್ದೀರಲ್ವಾ, ನಿಮ್ಗೆ ಏನ್ ಧೈರ್ಯ ಅಂತ ಹೇಳಿ ಕೇಳಿ ನೋಡಿ. ಬ್ರದರ್ 4 ದಿನ ಇರ್ತೀವಿ, ಅವ್ರು ಹೇಳುವಂತಹ ಉತ್ತರವನ್ನ ನಿಮ್ಗೆ ಹೇಳ್ತಿದ್ದೀನಿ. ಬ್ರದರ್ 4 ದಿನ ಇರುವಂತಹದ್ದು ನಾವು ಲೋಕದಲ್ಲಿ. 4 ದಿನ ಹೆಂಗಿರ್ಬೇಕು ಅಂತ? ಇರುವಂತಹ 4 ದಿನ ಯಾವಾಗ ಕೊನೆನೋ ಗೊತ್ತಿಲ್ಲ, ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ. ಅವಾಗವರೆಗೂ ಫುಲ್ ಎಷ್ಟು ಎಂಜಾಯ್ ಮಾಡಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬೇಕು. ಅಂದ್ರೆ ಇವ್ರಿಗೆ ಏನ್ ಗೊತ್ತಿಲ್ಲ ಅಂತ ಅದ್ರ ಅರ್ಥ, ಎಷ್ಟು ಎಂಜಾಯ್ ಮಾಡಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬೇಕು ಬ್ರದರ್. ಇರುವಂತಹ 4 ದಿನ ಅಂತಿದ್ದಾರೆ ಅಂದ್ರೆ ಖುಷಿಯಾಗಿರ್ಬೇಕು ಇರೋವರೆಗೂ ಅಂತಿದ್ದಾರೆ ಅಂದ್ರೆ ಅವ್ರಿಗೇನ್ ಗೊತ್ತಿಲ್ಲ? ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ಗೊತ್ತಿಲ್ಲ. ಇದೇ ಪರ್ಮನೆಂಟ್ ಆಗಿರುವಂತಹ ಜೀವನ ಅಂತ ಅನ್ಕೊಂಡು ಇಲ್ಲೇ ಪೂರ್ತಿಯಾಗಿ ಬದುಕ್ಬಿಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದು, ಚರ್ಚಿಗೆ ಬನ್ನಿ ಅಂತ ಹೇಳಿ ಕರೀರಿ ಬ್ರದರ್. ಚರ್ಚ್ಗ ತುಂಬಾ ಬೋರ್ ಆಗತ್ತೆ ಬ್ರದರ್, ತುಂಬಾ ಬೋರ್ ಆಗತ್ತೆ. ಸಂಡೇ ಆದ್ರೆ ನಾವು ಆಚೆ ಹೋಗ್ಬೇಕಲ್ವಾ, ಫ್ರೆಂಡ್ಸ್ ಜೊತೆ ಹೋಗ್ಬೇಕಲ್ವಾ? ಹೌದೇ? ಇರೋ 4 ದಿನ ಅಲ್ವಾ, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬೇಕು. ಇದಕ್ಕೂ ಅದೇ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ? ಸತ್ತ ನಂತರ ಜೀವನ ಇದೆ ಅಂತ ಗೊತ್ತಿಲ್ಲ. ಈ ಲೋಕನೇ ಪೂರ್ತಿ ಜೀವನ ಅಲ್ಲ, ಅದಾದ ನಂತರ ಇರುವಂತಹ ದೀರ್ಘಕಾಲ ಜೀವನ, ಅದು ನಿಜವಾದ ಜೀವನ, ಅದು ಸುಂದರವಾಗಿರುವಂತಹ ಜೀವನ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಏನ್ ಮಾಡ್ತಿದ್ದಾರೆ ಪ್ರಿಯರೇ? ಹಿಂಗ ಜೀವನ ಮಾಡ್ತಿದ್ದಾರೆ. ಅದನ್ನೇ ಈ ವಚನದಲ್ಲೂ ಸಹ ಓದ್ಕೊಂಡಿದ್ದು. ಏನ್ ಹೇಳಿದ್ದಾರೆ? ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿತ್ತು ಕೇವಲ ಮನುಷ್ಯ ಅಭಿಪ್ರಾಯದಿಂದಾದರೆ ನನಗೇನು ಪ್ರಯೋಜನ? ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸತ್ತವರು ಎದ್ದು ಬರೋದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ. ಒಂದು ವೇಳೆ ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಳ್ಳಿ, ದೇವರು ನಮ್ಮನ್ನು ಎಬ್ಬರಿಸೋದಿಲ್ಲ ಅಂತ ಅನ್ಕೊಳ್ಳಿ, ಏನ್ ಮಾಡ್ಬೇಕು? ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬೇಕು. ಹೌದಾ? ಅದೇ ಅಲ್ವಾ ಸೊಲ್ಯೂಷನ್? ಅದೇ ಅಲ್ವಾ? ಸುಮ್ನೆ ಏನಕ್ಕೋಸ್ಕರ ಪ್ರತಿಯೊಂದು ಕಷ್ಟ ಇದು ಅದು ಎಲ್ಲ ಏನಕ್ಕೋಸ್ಕರ? ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬೋದು. ಹೌದಾ? ಸತ್ತ ನಂತರ ಜೀವನ ಇಲ್ಲದೆ ಹೋದ್ರೆ ಎಂಜಾಯ್ ಮಾಡ್ಬೋದು. ಅದಕ್ಕೆ ಕೆಳಗಡೆ ಏನ್ ಹೇಳಿದ್ದಾರೆ? ಒಂದು ವೇಳೆ ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಂಡು ಎಂಜಾಯ್ ಮಾಡುವಂತಹದ್ದೇ ಜೀವನ ಅಂತ ಅನ್ಕೊಂಡ್ರೆ ಕೆಳಗಡೆ ನಮ್ಗೆ ಒಂದ್ ಮಾತು ಹೇಳಿದ್ದಾರೆ. ಏನಂತ? ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ, ಮೋಸ ಹೋಗಬೇಡಿರಿ. ಹಿಂಗ್ ಅನ್ಕೊಂಡು ಸತ್ತ ನಂತರ ಜೀವನ ಇಲ್ಲ, ತಿನ್ನೋಣ, ಕುಡಿಯೋಣ, ನಾಳೆ ಸತ್ತೋಗ್ತೀವಲ್ವಾ, ಇರೋವರೆಗೂ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ಮನ್ನ ನಾವು ಮೋಸ ಮಾಡ್ಕೊಂತಿದೀವಿ. ಅದನ್ನೇ ದೇವ್ರು ಹೇಳಿದ್ದಾರೆ. ಅದಕ್ಕೆ ಮೋಸ ಹೋಗಬೇಡಿರಿ ಅಂದ್ರೆ ನಾವು ಮೋಸ ಮಾಡ್ಕೊಂಡಂಗ ನಮ್ಗೆ ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಂಡು ಇರೋದೇ ಜೀವನ, ಇಲ್ಲೇ ಎಂಜಾಯ್ ಮಾಡ್ಬೇಕು, ಇಲ್ಲೇ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಂಡ್ರೆ ನಮ್ಮನ್ನ ನಾವೇನ್ ಮಾಡ್ಕೊಂತಿದೀವಿ? ಮೋಸ ಮಾಡ್ಕೊಂತಿದೀವಿ. ಸತ್ತ ನಂತರ ಜೀವನ ಇದೆ ಮಕ್ಕಳ, ಹಿಂಗಂತ ಅನ್ಕೊಂಡ್ ನೀವೇ ಮೋಸ ಮಾಡ್ಕೊಂಬೇಡಿ. ಚಿಟ್ಟೆಯನ್ನು ನೋಡಿದ್ರ ಏನೇನ್ ತೋರಿಸಿದಾರೆ ಪ್ರಿಯ? ಸತ್ತ ನಂತರ ಜೀವನ ಇದೆ ಅಂತ ಹೇಳಿ ತೋರ್ಸ್ಲಿಕ್ಕೆ ಏನೇನ್ ತೋರಿಸಿದಾರೆ ದೇವ್ರು ಹೇಳಿ? ಚಿಟ್ಟೆಯನ್ನ ನೋಡಿದ್ವಾ? ಆ ಬಿತ್ತುವಂತಹ ಬೀಜವನ್ನ ನೋಡಿದ್ವಾ? ಯೇಸು ಕ್ರಿಸ್ತರ ಪುನರುದ್ಧಾನವನ್ನ ನೋಡಿದ್ವಾ? ಇದೆಲ್ಲವನ್ನು ನೋಡಿದ್ಮೇಲೂ ನಂಬೋದಿಲ್ವಾ ಸತ್ತ ನಂತರ ಜೀವನ ಇದೆ ಅಂತ? ಇದೆಲ್ಲ ನೋಡಿದ್ಮೇಲೂ ನಮಗ್ ನಂಬಿಕೆ ಬಂದಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅಪೋಸ್ತಲರ ಉದಾಹರಣೆ. ಏನ್ ಅಪೋಸ್ತಲರ ಜೀವನ ನಮ್ಮೆಲ್ಲರಿಗೂ ಗೊತ್ತಲ್ವಾ ಪ್ರಿಯರೇ? ಅಪೋಸ್ತಲರ ಜೀವನ ಹೆಂಗಿತ್ತು ಇಷ್ಟಕ್ಕೂ? ಒಬ್ಬ ಅಪೋಸ್ತಲರು ಅಂದ್ರೆ ಯೇಸು ಕ್ರಿಸ್ತರ ಶಿಷ್ಯಂದಿರು. ಒಬ್ಬ ಅಪೋಸ್ತಲರನ್ನ ಏನ್ ಮಾಡಿದ್ರು? ಕತ್ತನ್ನ ಕತ್ತರಿಸಿದ್ರು. ಇನ್ನೊಬ್ಬ ಅಪೋಸ್ತಲರಿಗೆ ಏನ್ ಮಾಡಿದ್ರು? ಇನ್ನೊಬ್ಬ ಶಿಷ್ಯನಿಗೆ ಏನ್ ಮಾಡಿದ್ರು? ಉಲ್ಟಾ ಶಿಲ್ಬೆಗೆ ಹಾಕಿದ್ರು. ಉಲ್ಟಾ ತಲೆ ಕೆಳಗೆ ಮಾಡಿ ಶಿಲ್ಬೆಗೆ ಹಾಕಿದ್ರು. ಇನ್ನೊಬ್ಬ ಶಿಷ್ಯನಿಗೆ ಏನ್ ಮಾಡಿದ್ರು? ಚರ್ಮವನ್ನ ಬದುಕಿರುವಾಗ ಚರ್ಮವನ್ನ ಸುಲಿದ್ರು. ಚರ್ಮವನ್ನ ಕಟ್ ಮಾಡಿ ಸುಲಿತಿದ್ರೆ ಹೆಂಗಿರತ್ತೆ? ಎಳಿತಿದ್ರೆ. ಹೌದಾ? ಇಷ್ಟೊಂದು ಕಷ್ಟಪಟ್ರ ಅಪೋಸ್ತಲರು ಕಷ್ಟಪಟ್ರು. ಈಗ ನನಗೆ ಹೇಳಿ, ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಳ್ಳಿ. ಯಾರಾದ್ರೂ ಇಷ್ಟೊಂದು ಕಷ್ಟಪಡ್ಲಿಕ್ಕೆ ಒಪ್ಕೊಂತಾರ? ಏನಕ್ಕೋಸ್ಕರ ಒಪ್ಕೊಂತಾರೆ? ಈ ಲೋಕದಲ್ಲಿ ಆರಾಮಾಗಿದ್ರೆ ಸಾಕು ಅಂತ ಅಂತಾರೆ. ನನಗೆ ಏನ್ ಮಾಡಿದ್ರು ಪರವಾಗಿಲ್ಲ, ನಾನು ಯೇಸು ಕ್ರಿಸ್ತರ ಬಗ್ಗೆ ಹೇಳುವಂತಹದ್ದು ನಿಲ್ಸೋದಿಲ್ಲ ಅಂತ ಯಾರು ಮುಂದೆ ಬರ್ತಾರೆ ಹೇಳಿ? ಮುಂದೆ ಬರ್ತಾರೆ. ಅಪೋಸ್ತಲರಿಗೆ ಒಂದು ವಿಚಾರ ಚೆನ್ನಾಗಿ ಅರ್ಥ ಆಗೋಗಿತ್ತು. ಈ ಲೋಕದಲ್ಲಿರುವಂತಹದ್ದೆಲ್ಲ ಜೀವನ, ಇದು ಬರೀ ಸ್ವಲ್ಪ ಕಾಲ ಮಾತ್ರ. ಅದು ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಇದಾದ ನಂತರ ಇನ್ನೊಂದು ಜೀವನ ಇದೆಯಲ್ಲ, ದೇವರು ನಮ್ಮನ್ನ ಎಬ್ಬರಿಸಿ ಇನ್ನೊಂದ್ಸರಿ ಕೊಡ್ತೀನಿ ದೀರ್ಘಕಾಲ ಜೀವನ,
ಅದು ಪರಲೋಕ ಕೊಡ್ತೀನಿ ಅಂತ ಹೇಳಿದಾರಲ್ವಾ, ಅದು ನಿಜವಾದ ಜೀವನ. ಅಲ್ಲಿ ಹೋಗಿ ಜೀವನ ಮಾಡುವಂತ, ಪರಲೋಕದಲ್ಲಿ ಹೋಗಿ ಮಾಡುವಂತಹದ್ದು, ಎಂಜಾಯ್ ಅಂದ್ರೆ ಅದು ಪರಲೋಕದಲ್ಲಿ ಅಂತ ಭಾವಿಸಿದ್ರು ಯಾರು? ಅಪೋಸ್ತಲರು. ಅದಕ್ಕೆ ಏನ್ ಮಾಡಿದ್ರು? ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಹುಳು ನೋಡಿದ್ವಲ್ವ, ಹುಳು ಏನಂತ ಕಾಯ್ಕೊಂಡಿತ್ತು? ಇಲ್ಲಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಕವರ್ ಒಳಗಡೆ ನಾನು ಆರಾಮಾಗಿರ್ತೀನಿ, ಸಹಿಸ್ಕೊಂತೀನಿ, ಇಲ್ಲಿರುವಂತಹ ಕಷ್ಟವನ್ನೆಲ್ಲ ಸಹಿಸ್ಕೊಂತೀನಿ ಕವರ್ ಒಳಗಡೆ. ಅದಾದ ನಂತರ ಕಳಚಿ ಬಿಡುತ್ತಲ್ವಾ ಒಂದು ದಿನ ಕವರ್, ಅವಾಗ ಇದೆಯಲ್ವಾ ಸೂಪರ್ ಆಗಿರುವಂತಹ ಜೀವನ, ಒರಿಜಿನಲ್ ಆಗಿರುವಂತಹ ಜೀವನ ಇದೆಯಲ್ವಾ ಅಂತ ಹೆಂಗ್ ಕಾಯ್ಕೊಂಡಿತ್ತು ಅಪೋಸ್ತಲರೆಲ್ಲರೂ ಸಹ ಅದಕ್ಕೆ ಕಾಯ್ಕೊಂಡಿದ್ರು. ಕಷ್ಟ ಆದ್ರೂ ಪರವಾಗಿಲ್ಲ, ಬಾಧೆ ಆದ್ರೂ ಪರವಾಗಿಲ್ಲ, ಮುಂದೆ ಇನ್ನೊಂದು ಜೀವನ ಇದೆಯಲ್ವಾ, ಅದಕ್ಕೋಸ್ಕರ ಎದುರು ನೋಡ್ತಿದ್ರು ಪ್ರಿಯರೇ, ಎದುರು ನೋಡ್ತಿದ್ರು. ಹೇಳಿ, ನಾವು ಯಾವತ್ತಾದ್ರೂ ಎದುರು ನೋಡಿದ್ದೀವ ಪರಲೋಕಕ್ಕೋಸ್ಕರ? ಈಸ್ಟರ್ ಮೆಸೇಜ್ ಅಂದ್ರೆ ಇದೆ, ಪುನರುದ್ಧಾನದ ಸಂದೇಶ ಅಂದ್ರೆ ಇದೆ. ಯೇಸು ಕ್ರಿಸ್ತರ ಪುನರುದ್ಧಾನ ನಮ್ಗೆ ಏನ್ ಹೇಳ್ಕೊಡ್ತದೆ? ಈಸ್ಟರ್ ಆದ್ರೆ ಕೇಕ್ ಕಟ್ ಮಾಡಿ ಸ್ವೀಟ್ ತಿನ್ನುವಂತಹದ್ದು ಅಷ್ಟೇನಾ? ಕೇಕ್ ಕಟ್ ಮಾಡುವುದರ ಜೊತೆ ಸ್ವೀಟ್ ತಿನ್ನುವುದರ ಜೊತೆ ಪ್ರಾರಂಭದ ಸ್ಥಾನದಲ್ಲಿ ಯಾವ್ದಿರ್ಬೇಕು? ಯೇಸು ಕ್ರಿಸ್ತರು ಪುನರುದ್ಧಾನ ಹೊಂದಿದ್ರು, ಸತ್ತ ನಂತರ ದೇವರು ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ರು, ಅದೇ ದೇವರು ನಮ್ಮನ್ನು ಎಬ್ಬರಿಸ್ತಾರೆ ಅನ್ನುವಂತಹ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ಬೇಕು. ಅದೇ ಪ್ರತಿ ಈಸ್ಟರು ಸಹ ನಮ್ಗೆ ಅದನ್ನೇ ಎಚ್ಚರಿಸ್ತಿದೆ. ಯಾವತ್ತಾದ್ರೂ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿ ನೋಡಿದೀರಾ? ಸತ್ತ ನಂತರ ಎಬ್ಬರಿಸ್ತಾರೆ ಅಂತ ಹೇಳಿ ಅಪೋಸ್ತಲರೆಲ್ಲರೂ ಸಹ. ನೀವು ಯೋಚನೆ ಮಾಡಿ ಪ್ರಿಯರೇ, ಒಂದು ಓಟದ ಸ್ಪರ್ಧೆ ಇದೆ, ಒಂದು ರನ್ನಿಂಗ್ ರೇಸ್ ಇದೆ, ಎಲ್ಲರೂ ಓಡ್ತಿದ್ದಾರೆ. ರನ್ನಿಂಗ್ ರೇಸ್ ಅಂದ್ರೆ ಹೇಗಿರುತ್ತೆ? ಒಲಿಂಪಿಕ್ಸ್ ನಡೀತಿದೆ ಅಂತ ಅನ್ಕೊಳ್ಳಿ. ಏನಕ್ಕೋಸ್ಕರ ನಡೆಯುತ್ತೆ? ಏನಕ್ಕೋಸ್ಕರ ಹೋಗಿ ಜನ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹೇಳಿ? ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಏನೇನ್ ಮಾಡಿರ್ಬೇಕು? ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಗೆದ್ದಿರ್ಬೇಕು, ಕ್ಲಸ್ಟರ್ ಲೆವೆಲ್ ಅಲ್ಲಿ ಗೆದ್ದಿರ್ಬೇಕು, ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಿರ್ಬೇಕು, ನ್ಯಾಷನಲ್ಸ್ ವಿನ್ ಆಗಿರ್ಬೇಕು. ಅವ್ರಿಗೆ ಮಾತ್ರ ಅಲ್ವಾ ಕಳಿಸ್ಕೊಡುವಂತಹದ್ದು ಒಂದು ದೇಶ ಒಲಿಂಪಿಕ್ಸ್ಗೆ, ಇಂಟರ್ನ್ಯಾಷನಲ್ಸ್ಗೆ, ಹೌದಾ? ಈಗ ಅಷ್ಟು ಜನ ಹೋಗಿ ಒಂದು 10 ಜನ ನಿಂತ್ಕೊಂಡು ಸ್ಟಾರ್ಟ್ ಅಂದ ತಕ್ಷಣ ಓಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ರನ್ನಿಂಗ್ ರೇಸ್ ಅಲ್ಲಿ, ಓಟದ ಸ್ಪರ್ಧೆಯಲ್ಲಿ ಏನಕ್ಕೋಸ್ಕರ ಓಡ್ತಿದ್ದಾರೆ? ಸುಮ್ನೆ ಓಡ್ತಾರ? ಸುಮ್ನೆ ಓಡಿ ಅಂತ ಹೇಳಿದ್ರೆ ಓಡ್ತಾರ? ಅವ್ರ ದೇಹ ಕಷ್ಟನ ಸುಖನ? ಓಡುವಂತಹದ್ದು ಕಷ್ಟ, ಹೌದಾ ಇಲ್ವಾ? ಸುಸ್ತಾಗತ್ತ? ಉಸಿರಾಟಕ್ಕೆ ಕಷ್ಟ ಆಗತ್ತ? ಉಸಿರಾಟಕ್ಕೆ ಕಷ್ಟ ಆದ್ರೂ ಸುಸ್ತಾದ್ರೂ ಏನಕ್ಕೋಸ್ಕರ ಓಡೋದನ್ನ ಮಧ್ಯ ನಿಲ್ಸೋದಿಲ್ಲ ಅವರು? ಏನಕ್ಕೋಸ್ಕರ ಕೊನೆಯವರೆಗೂ ಓಡ್ತಾರೆ ಹೇಳಿ? ಅವ್ರ ಕಷ್ಟ ಆದ್ರೂ ಅವ್ರ ತಲೆಯಲ್ಲಿರುವಂತಹದ್ದು, ಅವ್ರ ನೆನಪಲ್ಲಿರುವಂತಹದ್ದೆಲ್ಲ ಒಂದೇ. ಯಾವುದು? ನಾನು ಓಡಿದ್ರೆ ಆ ಟ್ರಾಫಿ ನನಗ್ ಸಿಕ್ಕತ್ತಲ್ವಾ, ಆ ಮೆಡಲ್, ಗೋಲ್ಡ್ ಮೆಡಲ್ ನನಗ್ ಸಿಕ್ಕತ್ತಲ್ವಾ, ಒಲಿಂಪಿಕ್ಸ್ ಅಲ್ಲಿ ನಾನು ಫಸ್ಟ್ ಅಂತ ಹೇಳಿ ಆ ಟೈಟಲ್ ನನಗ್ ಸಿಕ್ಕತ್ತಲ್ವಾ ಓಟದ ಸ್ಪರ್ಧೆ ಡಿವಿಷನ್ ಅಲ್ಲಿ, ಹೌದಾ? ಅಂದ್ರೆ ಮುಂದೆ ಇರುವಂತಹ ಬಹುಮಾನ ನಮ್ಮ ಕಣ್ಮುಂದೆ ಇದ್ರೆ, ಮುಂದೆ ಒಂದು ಬಹುಮಾನ ಇದೆ ಅಂತ ಹೇಳಿ ನಮಗ್ ಗೊತ್ತಾದ್ರೆ ನಾವೇನ್ ಮಾಡ್ತೀವಿ? ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಕೆಲಸ ಮಾಡ್ತೀವಲ್ವಾ, ಹೌದಾ ಇಲ್ವಾ? ಈಗ ಪರಲೋಕ ಅನ್ನುವಂತಹದ್ದು ಪರಲೋಕ ಅಂದ್ರೆ ಏನು? ಆ ಓಟದ ಸ್ಪರ್ಧೆಯಲ್ಲಿ ಯಾವ್ದಕ್ಕೋಸ್ಕರ ಓಡಿದ್ರು? ಟ್ರಾಫಿಗೋಸ್ಕರ ಓಡಿದ್ರು, ಮೆಡಲ್ಗೋಸ್ಕರ ಓಡಿದ್ರು. ಆ ಟ್ರಾಫಿ ಅನ್ನುವಂತಹದ್ದು, ಮೆಡಲ್ ಅನ್ನುವಂತಹದ್ದು ಕ್ರೈಸ್ತರ ಜೀವನದಲ್ಲಿ ಜೀವನದಲ್ಲಿ ಯಾವುದು? ಪರಲೋಕ. ಈ ಪರಲೋಕ ಅನ್ನುವಂತಹ ಟ್ರಾಫಿ ನಮ್ ಕಣ್ಮುಂದೆ ಇದೆ ಅಂದ್ರೆ, ಪರಲೋಕ ಅನ್ನುವಂತಹ ಮೆಡಲ್ ನಮ್ ಕಣ್ಮುಂದೆ ನಾವ್ ಇಟ್ಕೊಂಡಿದೀವಿ ಅಂದ್ರೆ, ಕಷ್ಟ ಆದ್ರೂ ನಿಲ್ಸೋದಿಲ್ಲ ದೇವರ ಕೆಲಸವನ್ನು, ಕಷ್ಟ ಆದ್ರೂ ಪ್ರೇರಣೆ ಬರುವಂತಹದ್ದು ನಿಲ್ಸೋದಿಲ್ಲ, ಕಷ್ಟ ಆದ್ರೂ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳುವಂತಹದನ್ನ ನಿಲ್ಸೋದಿಲ್ಲ. ಯಾಕೆ? ಟ್ರಾಫಿ ಕಣ್ಮುಂದೆ ಇದೆಯಲ್ವಾ, ಸ್ವಲ್ಪ ಕಾಲನೇ ಅಲ್ವಾ ಕಷ್ಟ, ಪರವಾಗಿಲ್ಲ ಅಂತ ಹೆಂಗೆ ಆ ಓಟದ ಸ್ಪರ್ಧೆಯಲ್ಲಿ ಒಬ್ಬೊಬ್ರು ಓಡ್ತಾರೋ, ಸುಸ್ತಾದ್ರೂ ಪರವಾಗಿಲ್ಲ ಅಂತ ಹೇಳಿ ಹೆಂಗ್ ಓಡ್ತಾರೋ, ಹಂಗೆ ನಾವು ಓಡ್ತೀವಿ ಅಂತ ಹೇಳಿದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜೀವನದಲ್ಲಿ. ತಪ್ಪು ಬಿಡ್ಲಿಕ್ಕೆ ಕಷ್ಟ ಆಯ್ತಾ? ತುಂಬಾ ಜನ ಮಾತಾಡ್ತಿರ್ತಾರೆ, ನೀವು ಕೇಳಿರ್ತೀರಾ, ಏನದು? ಸಿಗರೇಟ್ ಬಿಡುವಂತಹದ್ದು ತುಂಬಾ ಕಷ್ಟ. ಸ್ಮೋಕ್ ಮಾಡುವಂತವ್ರು ಮಾತಾಡುವಂತಹ ಮಾತು, ಸ್ಮೋಕ್ ಮಾಡುವಂತಹದನ್ನು ಬಿಡುವಂತಹದ್ದು ತುಂಬಾ ಕಷ್ಟ. ಫಿಲಿಂ ನೋಡುವಂತಹದ್ದು ಬಿಡುವಂತಹದ್ದು ತುಂಬಾ ಕಷ್ಟ. ಸೀರಿಯಲ್ ನೋಡುವಂತಹದ್ದು ಬಿಡುವಂತಹದ್ದು ತುಂಬಾ ಕಷ್ಟ ಅಂತ ಮಾತಾಡುವಂತಹದನ್ನ ಕೇಳಿರ್ತೀರಾ? ಓಕೆ, ಕಷ್ಟ ಆದ್ರೂ ಪರವಾಗಿಲ್ಲ, ಪರಲೋಕ ಇದೆಯಲ್ವ ಮುಂದೆ, ದೇವ್ರು ನಮ್ಮನ್ನು ಎಬ್ಬರಿಸ್ತಾರಲ್ವಾ, ಅದಾದ ನಂತರ ಇನ್ನು 1000 ಪಟ್ಟಷ್ಟು ಸೂಪರ್ ಆಗಿರುತ್ತಲ್ವಾ ಜೀವನ. ಆ ಜೀವನಕ್ಕೋಸ್ಕರ ಆದ್ರೂ ಇಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ, ದೇವ್ರು ಬಿಡು ಅಂತ ಹೇಳಿರುವಂತಹದನ್ನ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿ ನಮ್ಮ ತಪ್ಪುಗಳನ್ನ ಪಾಪಗಳನ್ನ ಬಿಡ್ಲಿಕ್ಕೆ ಶುರು ಮಾಡ್ತೀವಿ. ಇದೆಲ್ಲ ಆಗ್ಬೇಕಾದ್ರೆ ಪ್ರಾರಂಭವಾಗಿ ಫಸ್ಟ್ ಪಾಯಿಂಟ್ ಯಾವ್ದನ್ನ ತಲೆಯಲ್ಲಿ ಇಟ್ಕೋಬೇಕು? ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ಸತ್ತ ನಂತರ ಇನ್ನೊಂದು ಜೀವನ ಇದೆ, ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಫಾಲೋ ಆಗುತ್ತೆ. ಪುನರುದ್ಧಾನ ಇದೆ, ದೇವ್ರು ನಮ್ಮನ್ನು ಎಬ್ಬರಿಸ್ತಾರೆ ಅನ್ನುವಂತಹದ್ದು ಒಂದು ವಿಚಾರವನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ, ಅದಕ್ಕೋಸ್ಕರ ಮತ್ತೆ ರಿಪೀಟ್ ಮಾಡಿ ಯೋಚನೆ ಮಾಡಿದ್ರೆ ಏನೇನ್ ಹೋಗುತ್ತೆ? ಪಾಪವನ್ನ ಬಿಡ್ತೀವಿ, ಹೌದಾ? ದೇವ್ರ ಕೆಲಸಗಳಲ್ಲಿ ಪಾಲ್ಗೊಳ್ತೀವಿ, ಬೈಬಲ್ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಪ್ರೇಯರ್ ಬರ್ತೀವಿ, ಇದೆಲ್ಲ ಮಾಡ್ತೀವಿ. ಯಾವ್ದು ತಲೆಯಲ್ಲಿ ಇರ್ಬೇಕು? ಪುನರುದ್ಧಾನ ಇದೆ, ಸತ್ತ ನಂತರ ದೇವರು ಎಬ್ಬರಿಸ್ತಾರೆ, ಯೇಸು ಕ್ರಿಸ್ತರನ್ನ ಒಂದಿನ ಎಬ್ಬರಿಸಿದ್ರು, ನಮ್ಮನ್ನು ಎಬ್ಬರಿಸ್ತಾರೆ, ಇದು ತಲೆಯಲ್ಲಿ ಇದ್ರೆ ಅದು ಆಟೋಮ್ಯಾಟಿಕ್ ಆಗಿ ಫಾಲೋ ಅಪ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಅಷ್ಟೊಂದು ಪ್ರಮುಖವಾಗಿರುವಂತಹ ಪುನರುದ್ಧಾನ ಅಂದ್ರೆ ಹೌದು, ಅದನ್ನ ನಂಬಬೇಕು ಪ್ರಿಯರೇ, ಅದನ್ನ ನಂಬಬೇಕು. ಭಕ್ತರು, ಈಗ ಸ್ವಲ್ಪ ಜನ ಭಕ್ತರ ವಿಚಾರವನ್ನ ನೋಡೋಣ ಪ್ರಿಯರೇ, ಇನ್ನೊಂದ್ ಸ್ವಲ್ಪ ಹೊತ್ತು ಮುಗಿಸ್ಕೊಳ್ಳೋಣ.
ಭಕ್ತರು ಹೆಂಗಿತ್ತು ಗೊತ್ತಾ, ಭಕ್ತರ ಜೀವನ ಹೆಂಗಿತ್ತು ಗೊತ್ತಾ, ಇದೇ ಜೀವನ 60-70 ವರ್ಷ, 100 ವರ್ಷ, 200 ವರ್ಷ ಇದೇ ಜೀವನ ಅಂತ ಅನ್ಕೊಂಡಿರ್ಲಿಲ್ಲ ಭಕ್ತರು. ಯಾವ್ದಕ್ಕೋಸ್ಕರ ಕನಸು ಕಟ್ಕೊಂಡಿದ್ರು ಗೊತ್ತಾ, ಯಾವ್ದಕ್ಕೋಸ್ಕರ ಪರಿತಪಿಸ್ತಿದ್ರು ಗೊತ್ತಾ, ಯಾವ್ದಕ್ಕೋಸ್ಕರ ಕನ್ವರಿಸ್ತಿದ್ರು ಗೊತ್ತಾ ಭಕ್ತರು ತಮ್ಮ ಜೀವನಗಳಲ್ಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನ. 11-17. ಅಬ್ರಾಮನು ಪರಿಶುದ್ಧನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಇಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿಯ ಎಂದು ದೇವರು ಅವನಿಗೆ ಹೇಳಿದರು. ಆ ವಾಗ್ದಾನವನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸಿದನು. ತನ್ನ ಮಗನು ಸತ್ತರೂ ದೇವರು ಅವನು ಬದುಕಿಸುವ ಸಮರ್ಥನಾಗಿದ್ದನೆಂದು ತಿಳಿದುಕೊಂಡನು. ಸಾಕು ಪ್ರಿಯರೇ, ಏನಂತ ಹೇಳಿದ್ದಾರೆ? 19ನೇ ವಚನ, ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು. ಯಾರು? ಅಬ್ರಹಾಮನು. ಏನಂತೆ? ಅಬ್ರಹಾಮನಿಗೆ ಇದ್ದಿದ್ದ ವಿಶ್ವಾಸ ಒಂದೇ ಅಂತೆ. ಏನದು? ನನ್ನ ಮಗ ಸತ್ರು ದೇವ್ರು ಏನ್ ಮಾಡ್ತಾರೆ? ದೇವ್ರಿಗೆ ಯಾವ ಶಕ್ತಿ ಇದೆ? ಮತ್ತೆ ಎಬ್ಬರಿಸುವಂತಹ ಶಕ್ತಿ. ಮತ್ತೆ ಎಬ್ಬರಿಸ್ತಾರೆ. ಸತ್ತ ನಂತರ ಮತ್ತೆ ಎಬ್ಬಿಸುವಂತಹ ಶಕ್ತಿ ದೇವರಿಗಿದೆ ಅಂತ ಹೇಳಿ ನಂಬಿಕೆ ಇಟ್ಟಿದ್ರಂತೆ ಪ್ರಿಯರೇ ಅಬ್ರಹಾಮ್. ನಮ್ಗಿದ್ಯಾ? ನಂಬಿಕೆ ಇದೆಯಾ? ಸತ್ತ ನಂತರ ನಮ್ಮನ್ನ ಎಬ್ಬರಿಸ್ತಾರೆ ಅಂತ ನಂಬಿಕೆ ಇದೆಯಾ? ತನ್ನ ಮಗನನ್ನ ಎಬ್ಬರಿಸ್ತಾರೆ. ತನ್ನ ಮಗನನ್ನ, ಅಬ್ರಹಾಮನ ಮಗನನ್ನ ದೇವ್ರು ಎಬ್ಬರಿಸ್ತಾರೆ. ಇಸಾಕನನ್ನ ಬಲಿ ಕೇಳ್ತಾರೆ ದೇವ್ರು, ಬಲಿ ಕೊಡು ಅಂತ ಹೇಳಿ. ನಿನ್ನ ಕೈಯಾರೆ ನೀನ್ ಮಾಡ್ಬೇಕು, ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಕೇಳ್ತಾರೆ. ಓಕೆ, ಈಗ ಅಬ್ರಹಾಮನ್ ಏನ್ ಮಾಡ್ತಾರೆ? ರೆಡಿ ಆಗೋಗಿದ್ರು, ಇನ್ನೇನ್ ಬಲಿ ಎಲ್ಲ ಕೊಡ್ಲಿಕ್ಕೆ ಕೈ ಎತ್ಬಿಟ್ಟಿದ್ರು. ಯಾಕೆ? ನನ್ ಮಗನನ್ನ ನಾನು ಬಲಿ ಕೊಟ್ರು ನನ್ ಕೈಯಾರೆ ಮತ್ತೆ ದೇವ್ರು ಎಬ್ಬರಿಸ್ತಾರ. ಶಕ್ತಿ ದೇವ್ರಿಗಿದೆ. ನಮಗಿದ್ಯಾ? ನಂಬಿಕೆ ಇದೆಯಾ? ನಮ್ಮನ್ನು ದೇವರು ಸತ್ತ ನಂತರ ಎಬ್ಬರಿಸ್ತಾರೆ. ಏನಕ್ಕೋಸ್ಕರ? ಪರಲೋಕ ಕೊಡ್ಲಿಕ್ಕೋಸ್ಕರ ಎಬ್ಬರಿಸ್ತಾರೆ. ಶಾಶ್ವತವಾಗಿರುವಂತಹ ಜೀವನಕ್ಕೋಸ್ಕರ ಎಬ್ಬರಿಸ್ತಾರೆ. ಆ ನಂಬಿಕೆ ನಮ್ಗಿದ್ಯಾ? ಅಬ್ರಹಾಮನು ನಂಬಿಕೆ ಇಟ್ಕೊಂಡು ಸುಮ್ನೆ ಕೂತಿರ್ಲಿಲ್ಲ. ಸತ್ತ ನಂತರ ಇನ್ನೊಂದು ಜೀವನ ಇದೆ ಬಿಡಿ, ಓಕೆ ಫೈನ್, ನೀವ್ ಹೇಳಿದಿರಲ್ವಾ ಸತ್ಯ ನಂತರ ಇನ್ನೊಂದು ಜೀವನ ಇದೆ ಬ್ರದರ್, ಸರಿ ಆಯ್ತು ಅಂತ ಹೇಳಿ ಈ ಸಂದೇಶವನ್ನ ಕೇಳ್ಬಿಟ್ಟು ಮರ್ತೋಗಿಲ್ಲ. ಹೆಂಗಿತ್ತು ಗೊತ್ತಾ ಅಬ್ರಹಾಮನಿಗೆ? ಇನ್ನೊಂದು ಲೋಕ ಇದೆ, ಸತ್ತ ನಂತರ ಜೀವನ ಇದೆ ಅನ್ನುವಂತಹದ್ದು ಅಬ್ರಹಾಮನ ಮನಸ್ಸಿನಲ್ಲಿ ಹೆಂಗಿತ್ತಂತೆ? 11ನೇ ಅಧ್ಯಾಯ 8ನೇ ವಚನ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ. ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯನಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾನ ದೇಶಕ್ಕೆ ಬಂದಾಗ ಅಲ್ಲಿ ಒಂದೇ ಸರಿ 10ನೇ ವಚನವನ್ನ. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಏನಂತ ಏನ್ ಮಾಡ್ತಿದ್ರಂತೆ ಅಬ್ರಹಾಮನು? ಸತ್ತ ನಂತರ ದೇವರು ಎಬ್ಬರಿಸ್ತಾರೆ ಅಂತ ಹೇಳ್ಕೊಂಡು ಸುಮ್ನೆ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರಂತೆ? ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಪರಲೋಕಕ್ಕೋಸ್ಕರ ಅಬ್ರಹಾಮನ್ ಏನ್ ಮಾಡ್ತಿದ್ರಂತೆ? ಎದುರು ನೋಡ್ತಿದ್ರ. ಎದುರು ನೋಡುವಂತಹದ್ದು ಅಂದ್ರೆ ಏನು? ಎದುರು ನೋಡ್ತಿದ್ರು ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು ಅಂತ ನನಗೆ ಹೇಳಿ. ಒಬ್ಬ ತಂದೆ ತಾಯಿ ಇದ್ದಾರೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ 25 ವರ್ಷ, ಈ ಒಂದು 5 ವರ್ಷ 6 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಮಗನು ಫಾರಿನ್ ಅಲ್ಲಿ ಇದ್ದಾನೆ. ಯಾವತ್ತು 5 ವರ್ಷ 6 ವರ್ಷ ಆಗಿ ಹಿಂದೆ ಮಗನನ್ನ ನೋಡಿದ್ದು. ಈಗ 5 ವರ್ಷ 6 ವರ್ಷ ಆದ ನಂತರ ಮಗನು ಬರ್ತಿದ್ದಾನೆ ಇಂಡಿಯಾಗೆ. ಮತ್ತೆ ಹೆಂಗಿರುತ್ತೆ ಹೇಳಿ ತಂದೆ ತಾಯಿಯಂದಿರ್ಗೆ? ಫೋನ್ ಮಾಡಿ ಹೇಳ್ತಾನೆ, ಅವ್ನು 20 days ಹಿಂದೆನೆ ಹೇಳ್ತಾನೆ, ಮಮ್ಮಿ 20 days ಆಗಿದ ತಕ್ಷಣ ನಾನು ಇಂಡಿಯಾಗೆ ಬರ್ತಿದ್ದೀನಿ ಅಂತ. ಏನ್ ಮಾಡ್ತಾರೆ ತಂದೆ ತಾಯಿಯಂದಿರು? 20 days ಹಿಂದೆಯಿಂದ ಎದುರು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇವತ್ತೇ ನನ್ನ ಮಗ ಬಂದ್ರೆ ಚೆನ್ನಾಗಿರುತ್ತಲ್ಲ, ಇನ್ನ 20 ದಿನ ಆದ್ಮೇಲೆ ಮಗ ಬರುವಂತಹದ್ದು. ಆದ್ರೆ ಇವ್ರು ಏನ್ ಮಾಡ್ತಾರೆ? ಕನಸು ಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಂತ? ಇವತ್ತೇ ಆದ್ರೆ ಚೆನ್ನಾಗಿರುತ್ತಲ್ಲ, ನನ್ ಮಗ ಇವತ್ತೇ ಬಂದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಪ್ರತಿದಿನ ಕನಸು ಕಾಡ್ಲಿಕ್ಕೆ ಶುರು ಮಾಡ್ತಾರ. ಹೌದು, ಅದನ್ನ ಎದುರು ನೋಡುವಂತಹದ್ದು ಅಂತ ಕರಿತೀವಿ. ಅಬ್ರಹಾಮನು ಆ ಪಟ್ಟಣಕ್ಕೋಸ್ಕರ ಏನ್ ಮಾಡ್ತಿದ್ರಂತೆ? ಎದುರು ನೋಡ್ತಿದ್ರಂತೆ. ಕೂತ್ರು ಅದೇ ಚಿಂತೆ, ನಿಂತ್ರು ಅದೇ ಚಿಂತೆ. ಅಬ್ರಹಾಮನಿಗೆ ದೇವ್ರು ಏನ್ ಮಾಡಿದ್ರು ಹೇಳಿ? ಒಂದು ದೇಶವನ್ನ ಕೊಟ್ಟಿದ್ರು. ಭೂಮಿಯ ಮೇಲೆ ಒಂದು ದೇಶವನ್ನ ಕೊಟ್ಟಿದ್ರು. ಅಬ್ರಹಾಮನ್ ಏನ್ ಮಾಡಿದ್ರು? ಆ ದೇಶದಲ್ಲಿ ದೊಡ್ಡ ದೇಶ ಕೊಟ್ಟಿದಾರಲ್ವಾ, ಇಷ್ಟ ಬಂದಂತೆ ದೊಡ್ಡ ಪ್ಯಾಲೇಸ್ ಕಟ್ಟಬೇಕು ಅಂತ ಅನ್ಕೊಂಡಿಲ್ಲ. ಏನ್ ಅರ್ಥ ಆಗಿತ್ತು ಅವ್ರಿಗೆ? ಇದೆಲ್ಲ ಜೀವನ, ಇನ್ ಸ್ವಲ್ಪ ಕಾಲ ಮಾತ್ರ ಇರ್ತೀನಿ ಅಂತ ಹೇಳಿ ಟೆಂಟ್ ಹಾಕೊಂಡು, ಕೊಟ್ಟಿರುವಂತಹ ದೇಶದಲ್ಲಿ ಟೆಂಟ್ ಹಾಕೊಂಡು, ಎಂತ ಅರಮನೆ ಬೇಕಾದ್ರೂ ಕಟ್ಬೋದಿತ್ತು ಪ್ರಿಯ. ಟೆಂಟ್ ಹಾಕೊಂಡು ಏನ್ ಮಾಡಿದ್ರು? ಆ ಲೋಕಕ್ಕೋಸ್ಕರ ಕನಸು ಕಾಣ್ಕೊಂಡು ಕೂತಿದ್ರಂತೆ, ಎದುರು ನೋಡ್ಕೊಂಡು ಕೂತಿದ್ರಂತೆ. ಆ ಲೋಕ ಯಾವಾಗ ಕೊಡ್ತಾರೆ ದೇವ್ರು ನಮ್ಗೆ? ಸರಿಯಾಗಿ ಹೇಳ್ಬೇಕಂದ್ರೆ ಅಬ್ರಹಾಮನ್ ಏನ್ ಮಾಡ್ತಿದ್ರು ಗೊತ್ತಾ? ನನ್ಗೆ ಯಾವಾಗ ದೇವ್ರು ಸಾವು ಕೊಡ್ತಾರೆ, ನನ್ಗೆ ಯಾವಾಗ ಮರಣ ಕೊಡ್ತಾರೆ, ಬೇಗ ಮರಣ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಆ ಲೋಕ ನೋಡ್ತೀನಲ್ವಾ. ಆ ನಂಬಿಕೆ ಇತ್ತಂತೆ ಪ್ರಿಯರೇ ಅಬ್ರಹಾಮ್. ಇಷ್ಟೊಂದು ನಂಬಿದ್ರ, ಪುನರುದ್ಧಾನವನ್ನ ಇಷ್ಟೊಂದು ನಂಬಿದ್ರ, ಸತ್ತ ನಂತರ ಇನ್ನೊಂದು ಜೀವನ ಇದೆ, ದೇವ್ರು ಎಬ್ಬರಿಸ್ತಾರೆ ಅನ್ನುವಂತಹದನ್ನ ಇಷ್ಟೊಂದು ನಂಬಿದ್ರೆ, ಹೌದು
ಎಷ್ಟು ಜನರಿಗೆ ಇದರಲ್ಲಿ ಅಬ್ರಹಾಮನಿಗೆ ಇತ್ತಲ್ವ ವಿಶ್ವಾಸ, ಅದರಲ್ಲಿ ಸಾಸಿವೆ ಕಾಳು ಅಷ್ಟು ವಿಶ್ವಾಸ ನಮಗಿದೆಯಾ? ಅಬ್ರಹಾಮನಿಗೆ ಇತ್ತಲ್ವ ವಿಶ್ವಾಸ, ದೇವ್ರು ನಮ್ಮನ್ನು ಎಬ್ಬಿಸ್ತಾರೆ, ಆ ಲೋಕಕ್ಕೋಸ್ಕರ ಎದುರು ನೋಡುವಂತಹದ್ದು, ಕಾಯ್ಕೊಂಡು ಕುತ್ಕೊಳ್ಳುವಂತಹದ್ದು. ಅದ್ರಲ್ಲಿ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಆದ್ರೂ ನಮಗಿದ್ಯಾ? ನಮ್ಗಿದ್ಯಾ? ನಮಗೊಂದು ದೇಶ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ ಪ್ರಿಯರೇ, ಅಬ್ರಹಾಮನ ತರ ನಾವ್ ಏನ್ ಮಾಡಿರ್ತಿದ್ವಿ ಹೇಳಿ ಆ ದೇಶದ? ಹೌದಾ? ಹೋಗ್ಲಿ ದೇವ್ರ ಕಡೆ ತಿರ್ಗಾದ್ರೂ ನೋಡ್ತಿದ್ವಾ? ಅಬ್ರಹಾಮನ್ ಏನ್ ಮಾಡಿದ್ರು? ಇದೆಲ್ಲ ಶಾಶ್ವತವಾಗಿರುವಂತಹ ಜೀವನ, ಇನ್ನೊಂದಿದೆ, ಸತ್ತ ನಂತರ ಇದೆಯಲ್ವ ಜೀವನ, ಅದು ಜೀವನ ಅಂದ್ರೆ ಅದು. ಅದಕ್ಕೋಸ್ಕರ ಕನಸು ಕಾಣ್ತಿದ್ದಂತೆ. ಎಂತ ಭಕ್ತರು ಪ್ರಿಯರೇ ಇವರೆಲ್ಲ, ಎಂತ ಭಕ್ತರು! ಅದಕ್ಕೆ ಪರಲೋಕ ಯಾರಿಗ್ ಮಾತ್ರ ಕೊಡ್ತಾರೆ ದೇವರು? ವಿಶ್ವಾಸಿಗಳಿಗೆ, ನಂಬಿಗಸ್ತರಿಗೆ ಮಾತ್ರ. ಯಾವ್ದ್ರ ಮೇಲೆ ನಂಬಿಕೆ ಇಟ್ಟಿರುವಂತವ್ರು ಕೊಡ್ತಾರೆ? ದೇವರು ಸತ್ತ ನಂತರ ನಮ್ಮನ್ನು ಎಬ್ಬರಿಸ್ತಾರೆ, ಶಾಶ್ವತ ಕಾಲ ಪರಲೋಕಕ್ಕೋಸ್ಕರ ಕನ್ವರಿಸ್ತಿರ್ತಾರಲ್ವಾ, ಅವರಿಗೆ ಮಾತ್ರ ಪರಲೋಕ. ಏನೋ ನಂಬಿದೀವಿ, ವಿಶ್ವಾಸ, ವಾರಕ್ಕೊಂದ್ಸರಿ ದೇವ್ರನ್ನ ನಂಬ್ಕೊಂತೀವಿ, ವಾರಕ್ಕೊಂದ್ಸರಿ ದೇವ್ರನ್ನ ನೆನಪಿಸ್ಕೊಂತೀವಿ, ಈ ತರ ಇದ್ರೆ ಖಂಡಿತವಾಗ್ಲೂ ನಮಗೆ ಪರಲೋಕ ಇಲ್ಲ. ಕನಸು ಕಟ್ಕೊಂಡಿದೀವ ಪರಲೋಕಕ್ಕೋಸ್ಕರ? ಯಾವಾಗ್ಲೂ ಅದನ್ನೇ ಕನ್ವರಿಸ್ತಿದೀವ? ಪರಲೋಕ ಎಲ್ಲಿ ಮಿಸ್ ಆಗೋಗುತ್ತೋ ಅಂತ ಹೇಳಿ ಇಲ್ಲಿ ತಪ್ಪು ಮಾಡುವಂತಹದನ್ನೆಲ್ಲ ಬಿಡ್ತಿದೀವ? ಪರಲೋಕ ಎಲ್ಲಿ ಮಿಸ್ ಆಗೋಗುತ್ತೋ, ದೇವ್ರು ನಮ್ಮನ್ನ ಮತ್ತೆ ಎಬ್ಬರಿಸ್ಕೊಡ್ತಾರಲ್ವಾ ಆ ಲೋಕ, ಆ ಲೋಕ ಎಲ್ಲಿ ಮಿಸ್ ಆಗೋಗುತ್ತೋ ಅಂತ ಹೇಳಿ ಪ್ರಾರ್ಥನೆಗೆ ಹೋಗಿ ಕಂಟಿನ್ಯೂ ಆಗಿ ಅಟೆಂಡ್ ಆಗ್ತಿದೀವ? ಅವರಿಗೆ ಮಾತ್ರ ಪರಲೋಕ. ಬಹುಮಾನದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರುವಂತವರಿಗೆ ಮಾತ್ರ ಪರಲೋಕ. ಹೌದಾ? ಇನ್ನೊಬ್ಬ ಭಕ್ತರ ಚರಿತ್ರೆಯನ್ನು ನೋಡ್ತೀವ, ಮೋಶೆಯ ವಿಚಾರ, 11ನೇ ಅಧ್ಯಾಯ, ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ, 11:24. ಮೋಶೆಯು ದೊಡ್ಡವನಾದ ಮೇಲೆ ಫರೋನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಏನ್ ಪ್ರಿಯರೇ, ಮೋಶೆಗೆ ಬಂದಿದ್ದ ಆಫರ್ ಏನ್ ಇಷ್ಟಕ್ಕೂ? ಮೋಶೆಗೆ ಬಂದಿದ್ದ ಆಫರ್ ಏನು? ರಾಜನನ್ನಾಗಿ ಮಾಡ್ತೀವಿ, ನನ್ನ ರಾಜನನ್ನಾಗಿ ಮಾಡ್ತೀವಿ. ಮೋಶೆ ಒಂದೇ ಮಾತು ಹೇಳಿದ್ದು, ನನಗೆ ರಾಜನು ಬೇಡ, ಏನು ಬೇಡ, ಈ ಸಿಂಹಾಸನ ಬೇಡ, ಏನು ಬೇಡ. ಹೌದು, ರಾಜ ಅಂತ ಹೇಳಿದ್ರೆ ಅವ್ರ ಸ್ಟೇಟಸ್ ಒಂದ್ಸರಿ, ರಾಜನನ್ನಾಗಿ ಮೋಶೆಗೆ ಅವ್ರ ರಾಜ ಆಗುವಂತ ಆಫರ್ ಮೋಶೆಗೆ ಬಂದಿತ್ತು ಅಂದ್ರೆ, ನೀವು ಯೋಚನೆ ಮಾಡಿ ನೋಡಿ, ರಾಜನಿಗೆ ಏನ್ ಸ್ಟೇಟಸ್ ಇರುತ್ತೆ? ಆ ಕಡೆ ಈ ಕಡೆ ಒಬ್ರು ನಿಂತಿರ್ತಾರ ಗಾಳಿ ಬೀಸ್ಲಿಕ್ಕೆ, ಅಂದ್ರೆ ಇಬ್ರು ಗಾಳಿ ಬೀಸ್ಲಿಕ್ಕೆ ನಿಂತಿರ್ತಾರ. ಇವ್ರಿಬ್ರೇ ಬೀಸ್ತಿರ್ತಾರ, ಅವ್ರಿಗೂ ಶಿಫ್ಟ್ ಏನಾದ್ರು ಇರುತ್ತೆ ಇಲ್ವಾ? 24 hours ಇಬ್ರೇ ಬೀಸ್ತಿರ್ತಾರ ಗಾಳಿಯನ್ನ? ಇಲ್ಲ, ಬೇರೆ ಮತ್ತೆ ಇನ್ನೊಂದಿಬ್ರು ಬರ್ತಾರೆ ರಾತ್ರಿ ಗಾಳಿ ಬೀಸ್ಲಿಕ್ಕೆ. ಹೌದು, ಆದ್ರೆ ಗಾಳಿ ಬೀಸ್ಲಿಕ್ಕೆ 4 ಜನ ಇದ್ರು ಕೆಲಸದವ್ರು. ರಾಜನಿಗೆ ಗಾಳಿ ಬೀಸ್ಲಿಕ್ಕೆ 4 ಜನ ಇರ್ತಾರೆ ನಾರ್ಮಲ್ ಆಗಿ ಕೆಲಸದವ್ರು. ಈಗ ನೀರನ್ನ ಕೊಡ್ಲಿಕ್ಕೆ ಒಬ್ರು ಕೆಲಸದವ್ರು, ಜ್ಯೂಸ್ ಅನ್ನ ಕೊಡ್ಲಿಕ್ಕೆ ಒಬ್ರು, ಊಟವನ್ನ ಸಪ್ಲೈ ಮಾಡ್ಲಿಕ್ಕೆ ಒಂದಿಬ್ರು, ಆ ಊಟವನ್ನ ತಯಾರು ಮಾಡ್ಲಿಕ್ಕೆ 10 ಜನ. ಹೌದು, ಇಷ್ಟೊಂದ್ ಜನ ಇರ್ತಾರ. ಇಷ್ಟೊಂದ್ ಜನ ಇರ್ತಾರೆ ರಾಜನಿಗೆ ಕೆಲಸ ಮಾಡ್ಲಿಕ್ಕೆ. ಈ ಪೊಸಿಷನ್ ಸಿಕ್ಕಿತ್ತ ಮೋಶೆಗೆ ಆಫರ್ ಅಲ್ಲಿ? ಹೌದು, ಮೋಶೆಗೆ ಆಫರ್ ಸಿಕ್ಕಿದ್ಯೇನು? ಈ ಪೊಸಿಷನ್ ನಿನಗೆ ಸಿಕ್ಕುತ್ತೆ ಅಂತ. ಸುತ್ತ ಜನ ನಿಂತ್ಕೊಂಡು ನಿನ್ ಗಾಳಿ ಬೀಸ್ತಾರೆ, ನಿನ್ ಊಟವನ್ನ ಸಪ್ಲೈ ಮಾಡ್ತಾರೆ, ನಿನ್ ಕೊಂಡಾಡ್ತಾರೆ, ನಿನ್ ಹೊಗಳ್ತಾರೆ. ಹೌದು, ರಾಜ ಬರ್ತಿದ್ದಾರೆ ಅಂದ್ರೆ ವೆಲ್ಕಮ್ ಹೇಗಿರುತ್ತೆ? ರಾಜಾದಿ ರಾಜ ಅಂತ ಶುರು ಮಾಡ್ತಾರೆ ಸುತ್ತ ಇರುವಂತವ್ರೆಲ್ಲ. ಹೌದು ಹೌದು, ಈ ಆಫರ್ ಸಿಕ್ಕಿತ್ತ ಮೋಶೆಗೆ? ಆ ಸೀಟಲ್ಲಿ ಕುತ್ಕೊಳ್ಳುವಂತ ಆಫರ್ ಸಿಕ್ಕಿತ್ತ ಮೋಶೆಗೆ? ಹೌದು. ಒಂದೇ ಒಂದು ಮಾತು ಮೋಶೆ ಹೇಳಿತು, ಏನಂತ? ಅಲ್ಪಕಾಲ ಅಂದ್ರೆ ಈ ಜೀವನದ ಈ ಚಿಕ್ಕ ಕಾಲದಲ್ಲಿ ಆ ರಾಜನ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕ್ಕಿಂತ ಬೆಸ್ಟ್ ಯಾವ್ದು ಗೊತ್ತಾ? ದೇವರ ಜನಗಳ ಜೊತೆಲಿ ಇರುವಂತಹದ್ದು. ದೇವರು ಏನ್ ಅನ್ಕೊಂಡಿದ್ದಾರೋ ಅದನ್ನ ಮಾಡುವಂತಹದ್ದು ಬೆಸ್ಟ್. ಈ ಸ್ವಲ್ಪ ಕಾಲದಲ್ಲಿ ನನಗೆ ಅಷ್ಟೊಂದು ಸುಖ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಸ್ವಲ್ಪ ಕಾಲದಲ್ಲಿ ನಾನು ಆರಾಮಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ಏನ್ ಮಾಡ್ತೀನಿ ಆ ಶಾಶ್ವತವಾಗಿರುವಂತಹ ಜೀವನ ಇದೆಯಲ್ವಾ, ಅದರಲ್ಲಿ ಆರಾಮಾಗಿರ್ಬೇಕು. ಈ ಲೋಕದಲ್ಲಿ ನಾನು ಆರಾಮಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಪ್ರಜೆಗಳ ಜೊತೆ ನನಗೆ ಶ್ರಮೆ ಬಂದ್ರೂ ಪರವಾಗಿಲ್ಲ, ಆ ಶಾಶ್ವತವಾಗಿರುವಂತಹ ಲೋಕದಲ್ಲಿ ಆರಾಮಾಗಿರ್ಬೇಕು. ಇದ್ರೆ ಅಶಾಶ್ವತವಾಗಿರುತ್ತೆ. ರಾಜನ ಸಿಂಹಾಸನವನ್ನು ತಳ್ಬಿಟ್ಟು ಬಂದ್ಬಿಟ್ರು ಪ್ರಿಯರೇ ಮೋಶೆ. ಏನರ್ಥ ಆಯ್ತು ನಮ್ಗೆ? ಏನರ್ಥ ಆಯ್ತು? ಮೋಶೆಗೆ ಪುನರುದ್ಧಾನದ ಮೇಲೆ ನಂಬಿಕೆ ಇದೆ ಅಂತೀರಾ? ಒಂದು ವೇಳೆ ಸತ್ತ ನಂತರ ಜೀವನ ಇಲ್ಲ ಅಂತ ಅನ್ಕೊಳ್ಳಿ, ಮೋಶೆಗೆ ಆ ಟೈಮಲ್ಲಿ ಈ ತರ ಆಫರ್ ಸಿಕ್ಕಿತ್ತು ಅಂತ ಅನ್ಕೊಳ್ಳಿ. ಏನು? ಸತ್ತ ನಂತರ ಜೀವನ ಇಲ್ಲ, ಓಕೆ, ಈಗ ಮೋಶೆಗೆ ಯಾರಾದ್ರೂ ಬಂದು ರಾಜ ಆಗ್ತೀಯಾ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ಏನಂತಿದ್ರು ಮೋಶೆ? ಯಾಕಾಗಲ್ಲ ರಾಜ? ನಾನೇ ಮುಂದೆ ಬರ್ತೀನಿ ರಾಜ ಆಗ್ಲಿಕ್ಕೆ, ನೀವು ಕೇಳುವಂತಹದ್ದು ನಾನೇ ಮುಂದೆ ಬರ್ತೀನಿ, ನನಗೆ ಆ ಸಿಂಹಾಸನ ಸಿಕ್ಬಿಟ್ರೆ ಸಾಕು ಅಂತಿದ್ರು. ಯಾಕೆ? ಜೀವನ ಅಂದ್ರೆ ಇಷ್ಟೇ ಅಂತ ಗೊತ್ತಿದ್ರೆ ಈ ಜೀವನದಲ್ಲಿ ಎಂಜಾಯ್ ಮಾಡ್ಬೇಕು, ಆ ಸಿಂಹಾಸನದ ಮೇಲೆ ಕೂತ್ಕೋಬೇಕು, ಇಷ್ಟ ಬಂದಂತೆ ಇರ್ಬೇಕು ಅಂತ ಅನ್ನಿಸ್ತಿತ್ತು. ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಯಾವ ಕಡೆ ಇತ್ತು? ಸತ್ತ ನಂತರ ಜೀವನ ಇದೆಯಲ್ವಾ, ಇಲ್ಲಿ ಹೋಗಿ ಬರೀ ಈ ಕಾಲಕ್ಕೋಸ್ಕರ, ಈ ಚಿಕ್ಕ ಕಾಲಕ್ಕೋಸ್ಕರ ನನಗಿಷ್ಟ ಬಂದಿರುವಂತಹದನ್ನ ಮಾಡಿದ್ರೆ ಸತ್ತ ನಂತರ ದೇವ್ರು ಕೊಡುವಂತ ಆ ಲೋಕವನ್ನ ಮಿಸ್ ಮಾಡ್ಕೊಂತೀನಿ. ದೇವ್ರು ಎಬ್ಬರಿಸ್ತಾರೆ, ಆ ಲೋಕವನ್ನ ಮಿಸ್ ಮಾಡ್ಕೊಂತೀನಲ್ವಾ, ಎಬ್ಬರಿಸ್ತಾರೆ. ಎಷ್ಟು ನಂಬಿಕೆ ಇಟ್ಟಿದ್ರು ಭಕ್ತರು ಆ ಲೋಕದ ಮೇಲೆ.
ಸತ್ತ ನಂತರ ದೇವ್ರು ಎಬ್ಬರಿಸ್ತಾರೆ ಅನ್ನುವಂತಹದನ್ನ ಎಷ್ಟು ಚೆನ್ನಾಗಿ ನಂಬಿದ್ರು ಭಕ್ತರು. ನಂಬಿದ್ರ? ಅಬ್ರಹಾಮನ ಎಷ್ಟು ನಂಬಿಕೆ ಇಟ್ಟಿದ್ರು, ಹೌದಾ? ಮೋಶೆ ಎಷ್ಟು ನಂಬಿಕೆ ಇಟ್ಟಿದ್ರು, ನಮಗಿದ್ಯಾ? ನಾನು ಆಗ್ಲೇ ಹೇಳ್ತೆ, ಸಾಸಿವೆ ಕಾಳಷ್ಟು ವಿಶ್ವಾಸ ಇದ್ರು, ಆ ವಿಶ್ವಾಸದಲ್ಲಿ ನಮಗ್ ಸಾಸಿವೆ ಕಾಳಷ್ಟು ವಿಶ್ವಾಸ ಇದ್ರು ನಮಗೂ ಸತ್ತ ನಂತರ ದೇವ್ರು ಎಬ್ಬರಿಸಿ ಆ ಪರಲೋಕ ಕೊಡ್ತಾರೆ. ಇಲ್ಲದೆ ಹೋದ್ರೆ ನಮಗೆ ಪರಲೋಕ ಇಲ್ಲ. ಇನ್ನೊಂದು 5 ನಿಮಿಷ ಪ್ರಿಯರೇ ಮುಗಿಸ್ಕೊಳ್ಳೋಣ. ತುಂಬಾ ಪ್ರಾಮುಖ್ಯವಾಗಿರುವಂತಹ ಸಂದರ್ಭಕ್ಕೆ ಬಂದಿದ್ದೀವಿ. ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೋಬೇಕು. ನಾವ್ ಈಸ್ಟರ್ ದಿನ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಹೇಳ್ತಿದ್ದೀವಿ, ಸಂದೇಶದ ಕೊನೆಗೆ ಬಂದಿದ್ದೀವಿ. ಅತಿ ಪ್ರಾಮುಖ್ಯವಾಗಿರುವಂತಹ ಸಮಯಕ್ಕೆ ಬಂದಿದ್ದೀವಿ. ಯಾವುದಾದ್ರು ಪ್ರಾಮುಖ್ಯವಾಗಿರುವಂತಹ ಸಮಯದಲ್ಲಿ ಏನ್ ನೋಡ್ತಿದೀವಿ ಹೇಳಿ? ಕೊನೆ 5 ನಿಮಿಷದಲ್ಲಿ ಏನ್ ನೋಡ್ತಿದೀವಿ? ಈಸ್ಟರ್ ದಿನ ನಾವು ಏನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು? ಈಸ್ಟರ್ ದಿನ ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಪುನರುದ್ಧಾನ ಹೊಂದಿದಂತಹ ಯೇಸು ಕ್ರಿಸ್ತರ ಪುನರುದ್ಧಾನ ಹೊಂದಿದಂತಹ ಆ ದಿನ ನಾವೇನ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಇನ್ನೊಂದು ವಾರ ಇದೆಯಲ್ವಾ, ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಈಸ್ಟರ್ ದಿನ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತ ನೋಡಿ. ಪ್ರಾರಂಭದಲ್ಲಿ ಯೇಸು ಕ್ರಿಸ್ತರು ಪುನರುದ್ಧಾನ ಆದ ನಂತರ ಎದ್ರಲ್ವಾ? ಓಕೆ, ಎದ್ರು. ಈಗ ಯೇಸು ಕ್ರಿಸ್ತರು ಪುನರುದ್ಧಾನ ಆದ ನಂತರ ಎದ್ದ ನಂತರ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ನಾವ್ ನೋಡಿದ್ರೆ ನಮ್ಗೆ ಅರ್ಥ ಆಗೋಗುತ್ತೆ. ಈಸ್ಟರ್ ದಿನ ನಾವೇನ್ ಮಾಡ್ಬೇಕು? ಹಬ್ಬ ಮಾಡ್ಕೊಳ್ಳೋದ? ನಾನ್ ವೆಜ್ ತಿನ್ನುವ? ನಾನು ಆಗ್ಲೇ ಹೇಳ್ದೆ, ನಾನ್ ವೆಜ್ ತಿನ್ಲಿಕ್ಕೆ ಅಡ್ಡಿ ಇಲ್ಲ, ದೇವ್ರು ತಿನ್ಬೇಡಿ ಅಂತ ಹೇಳಿಲ್ಲ. ನೀವು ನಾನ್ ವೆಜ್ ತಿನ್ಬೋದು, ಕೇಕ್ ಕಟ್ ಮಾಡ್ಬೋದು, ಸ್ವೀಟ್ ತಿನ್ಬೋದು, ಎಲ್ಲವನ್ನ ಮಾಡ್ಬೋದು. ಜೊತೆಯಲ್ಲಿ ಪ್ರಾಮುಖ್ಯವಾಗಿ ಏನ್ ಮಾಡ್ಬೇಕು? ಈಸ್ಟರ್ ದಿನ ಏನ್ ಮಾಡ್ಬೇಕು ನೋಡ್ತೀರಾ? ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತ ನೋಡ್ತೀರಾ? ಪುನರುದ್ಧಾನ ಆದ ನಂತರ ಯೇಸು ಕ್ರಿಸ್ತರು ತಾವೇ ಏನ್ ಮಾಡಿದ್ರು? ಕೊರಂತದವರಿಗೆ ಬರೆದ ಮೊದಲನೇ ಪತ್ರಿಕೆ 15:4. ಕೊರಂತದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ. 15ನೇ ಅಧ್ಯಾಯ 4ನೇ ವಚನ. ಶಾಸ್ತ್ರದ ಪ್ರಕಾರವೇ 3ನೇ ದಿನ ಎಬ್ಬಿಸಲ್ಪಟ್ಟನು. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗೆ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಏನ್ ಓದ್ಕೊಂಡ್ವಿ ಇವಾಗ್ತಾನೆ? 4ನೇ ವಚನದಲ್ಲಿ ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟ ಯೇಸು ಕ್ರಿಸ್ತರು ಎಬ್ಬಿಸಲ್ಪಟ್ಟ ಪುನರುದ್ಧಾನ ಆದ್ರ ಆ ಪುನರುದ್ಧಾನ ಆದ್ರು. ಅದಾದ ನಂತರ ಏನಾಯ್ತಂತೆ? ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಯೇಸು ಕ್ರಿಸ್ತರು ಸತ್ತ ನಂತರ ದೇವರು ಎಬ್ಬರಿಸದಲ್ವಾ? ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ರು. ಆಮೇಲೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರಂತೆ? 500 ಜನಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸ್ಕೊಂಡ್ರೆ 500 ಜನಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸ್ಕೊಂಡ್ರೆ ಹೌದು, ಸತ್ತ ನಂತರ ಎದ್ದು ಅಷ್ಟೊಂದು ಜನರಿಗೆ ಏನಕ್ಕೋಸ್ಕರ ಕಾಣಿಸ್ಬೇಕಿತ್ತು ಅಂತ ಯೋಚನೆ ಮಾಡಿ ನೋಡಿ ಪ್ರಿಯರೇ, ಯೋಚನೆ ಮಾಡಿ ನೋಡಿ. ಅಂದ್ರೆ ಯೇಸು ಕ್ರಿಸ್ತರು ಜನರಿಗೆಲ್ಲ ಏನೋ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏನ್ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ? ಪ್ರಪಂಚ ಹೆಂಗಿರುತ್ತೆ? ಇದೇ ಜೀವನ ಅಂತ ಅನ್ಕೊಂಡಿರುತ್ತೆ. ಇದಾದ ನಂತರ ಇನ್ನೊಂದು ಜೀವನ ಇಲ್ಲ ಅಂತ ಅನ್ಕೊಂಡಿರುತ್ತೆ. ದೇವ್ರು ಸತ್ತ ನಂತರ ನಮ್ಮನ್ನ ಎಬ್ಬರಿಸೋದಿಲ್ಲ ಅಂತ ಅನ್ಕೊಂಡ್ ಬದುಕ್ತಿರುತ್ತೆ. ಹೌದಾ? ಯೇಸು ಕ್ರಿಸ್ತರ 500ಕ್ಕಿಂತ ಹೆಚ್ಚು ಜನರಿಗೆ ಏನಕ್ಕೋಸ್ಕರ ಕಾಣಿಸ್ಕೊಂಡ್ರು ಗೊತ್ತಾ? ತಾನು ಕಾಣಿಸ್ಕೊಂಡು ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಟ್ರು ಗೊತ್ತಾ? ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಟ್ರು? ಪುನರುದ್ಧಾನ ಇದೆ ನೋಡಿ, ನಂಬಿ, ನನ್ನನ್ನಾದ್ರೂ ನೋಡಿ. ನಾನು ಸತ್ತಿರುವಂತಹದನ್ನ ಶಿಲ್ಬೆ ಮೇಲೆ ನೀವು ನೋಡಿದ್ರಲ್ವಾ? ನೋಡಿದ್ರಿ. ಓಕೆ, ಶಿಲ್ಬೆ ಮೇಲೆ ಸತ್ತಂತಹ ನಾನೇ ಮತ್ತೆ ಏನಾಗಿದ್ದೀನಿ? ಎದ್ದಿದ್ದೀನಿ. ದೇವರು ನನ್ನನ್ನು ಎಬ್ಬರಿಸಿದ್ದಾರೆ, ಪುನರುದ್ಧಾನ ಇದೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಅದನ್ನ ಮತ್ತೆ ರೀಇಟ್ರೇಟ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ರು? ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೆ ನಾನು ಕಾಣಿಸ್ಕೊಬೇಕು. ಯಾಕೆ? ಶಿಲುಬೆ ಮೇಲೆ ನೀವು ಕೊಂದಂತ ಯೇಸು ಕ್ರಿಸ್ತರೇ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಅಂತ ಹೇಳಿ ಜನರಿಗೆ ಹೇಳ್ಬೇಕಲ್ವಾ? ಅಂದ್ರೆ ಪುನರುದ್ಧಾನ ಇದೆ, ಯೇಸು ಕ್ರಿಸ್ತರಿಗೆ ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂದ್ರೆ ನಮಗೂ ಇದೆ ಅಂತ ಹೇಳಿ ಜನರನ್ನ ನಂಬಿಸ್ಬೇಕಲ್ವಾ? ನಂಬಿಸ್ತಿದ್ದಾರೆ. ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ದಾರೆ? ಈಸ್ಟರ್ ದಿನ ಏನ್ ಮಾಡ್ತಿದ್ದಾರೆ? ಎದ್ದ ನಂತರ, ಪುನರುದ್ಧಾನ ಆದ ನಂತರ ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ದಾರೆ? ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೆ ಸಮಾಚಾರವನ್ನು ಮುಟ್ಟಿಸ್ಬೇಕು. ಯಾವ ಸಮಾಚಾರ? ಪುನರುದ್ಧಾನ ಇದೆ, ಸತ್ತ ನಂತರ ನಿಮ್ಗೂ ಜೀವನ ಇದೆ. ಇನ್ನೊಂದು ವಚನವನ್ನ ನೋಡೋಣ. ಅಪೊಸ್ತಲರ ಕೃತ್ಯಗಳು 1:3, 1ನೇ ಅಧ್ಯಾಯ 3ನೇ ವಚನ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಿತರೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಸಾಕು ಪ್ರಿಯರೇ, ಎಷ್ಟು ದಿನ ಕಾಣಿಸ್ಕೊಂಡ್ರಂತೆ? ಸತ್ತ ನಂತರ ಮತ್ತೆ ಎದ್ದಿ 40 ದಿನ ಕಾಣಿಸ್ಕೊಬೇಕಾ ಪ್ರಿಯರೇ? ಯೇಸು ಕ್ರಿಸ್ತರು 40 ದಿನ ಕಾಣಿಸ್ಕೊಬೇಕಾ? ಏನಕ್ಕೋಸ್ಕರ 40 ದಿನ ಇದ್ರು ಗೊತ್ತಾ? ಹೋಗ್ಲಿ, ಮುಖ್ಯ 40 ದಿನ ಇದ್ರೆ ತುಂಬಾ ಕಾರಣಗಳಿದ್ದಾರೆ. ಮುಖ್ಯವಾದ ಕಾರಣ ಏನು? ಜನರಿಗೆ ತೋರಿಸ್ಬೇಕು. ಪ್ರತಿಯೊಬ್ಬೊಬ್ಬರಿಗೂ ತೋರಿಸ್ಬೇಕು. ಶಿಲ್ಬೆ ಮೇಲೆ ಜನರು ಯಾರನ್ನಾದ್ರೂ ಕೊಂದ್ರೋ, ಆ
ಸತ್ತಿರುವಂತಹ ಭೌತಿಕ ಸಂಬಂಧ ಶರೀರಕ್ಕೆ ಸಂಬಂಧಪಟ್ಟಂತೆ ಸತ್ತಿರುವಂತಹ ಯೇಸು ಕ್ರಿಸ್ತರೇ ಮತ್ತೆ ಏನಾಗಿದ್ದಾರೆ, ಎದ್ದಿದ್ದಾರೆ. ದೇವರು ಎಬ್ಬರಿಸಿದ್ದಾರೆ, ದೇವರು ಎಬ್ಬರಿಸಿದ್ದಾರೆ. ಸತ್ತ ನಂತರ ದೇವರು ಎಬ್ಬರಿಸಿದ್ದಾರೆ. ನನ್ನನ್ನ ಎಬ್ಬರಿಸಿದ್ದಾರೆ ಅಂದ್ರೆ ನಿಮ್ಮನ್ನು ಎಬ್ಬರಿಸ್ತಾರೆ. ಇದನ್ನ ನಂಬಿ, ಇದನ್ನ ತಿಳಿಸ್ಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಏನ್ ಮಾಡಿದ್ರು, ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೆ ಕಾಣಿಸ್ಕೊಬೇಕು. ನಾನು ಸತ್ತ ನಂತರ ಎದ್ದು ಕಾಣಿಸ್ಕೊಬೇಕು. ಏನ್ ನಂಬ್ತಾರೆ ಅವಾಗ ಜನ? ಏನ್ ನಂಬ್ತಾರೆ ಹೇಳಿ? ಸತ್ತ ನಂತರ ಯೇಸು ಕ್ರಿಸ್ತರನ್ನ ಎಬ್ಬರಿಸಿದ್ದಾರೆ ಅಂದ್ರೆ ನಮ್ಮನ್ನು ಎಬ್ಬರಿಸ್ತಾರೆ ಅಂತ ಹೇಳಿ ಜನ ನಂಬ್ತಾರೆ. ನಂಬಿದ್ರೆ ಏನ್ ಮಾಡ್ತಾರೆ ಹೇಳಿ? ಸತ್ತ ನಂತರ ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ಇದೇ ಅಲ್ಲ ನಿಜವಾಗ್ಲೂ ಜೀವನ, ಇನ್ನೊಂದಿದೆ ಅಂತ ಹೇಳಿ ನಂಬಿದ್ರೆ ಜನ ಏನ್ ಮಾಡ್ತಾರೆ? ಪಾಪಗಳನ್ನ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಸತ್ತ ನಂತರ ಇನ್ನೊಂದು ಜೀವನ ಇದೆಯಲ್ವಾ, ಆ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ ಅಲ್ವಾ, ದೇವ್ರು ಹೇಳಿರುವಂತಹದ್ದನ್ನೇ ಮಾಡ್ಬೇಕಲ್ವಾ ಅಂತ ಹೇಳಿ ಪಾಪವನ್ನ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇದೆಲ್ಲ ಆಗ್ಬೇಕು ಅಂದ್ರೆ ಜನರಿಗೆ ಏನ್ ನಂಬಿಸ್ಬೇಕು? ಸತ್ತ ನಂತರ ಜೀವನ ಇದೆ ಅಂತ ನಂಬಿಸ್ಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಎಷ್ಟೊಂದು ಪ್ರಯತ್ನ ಪಟ್ರು ಅಂತ ನಮ್ಗೆ ಅನಿಸ್ತಾ? ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಕಾಣಿಸ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಟ್ರು ಅಂತ ನಮ್ಗೆ ಅನ್ಸುತ್ತೆ? ಅನ್ನಿಸ್ತು. ಏನ್ ಮಾಡಿದ್ರು ಯೇಸು ಕ್ರಿಸ್ತರು ಹೇಳಿ? ಸತ್ತ ನಂತರ ಎದ್ದು ಏನ್ ಮಾಡಿದ್ರು? ಪುನರುದ್ಧಾನ ಇದೆ ಅಂತ ಹೇಳಿ ಜನರಿಗೆ ತೋರ್ಸಿದ್ರು. ಇದನ್ನ ಹೇಳಿಕ್ ಪ್ರಯತ್ನ ಪಟ್ರು, ಕಷ್ಟಪಟ್ರು. ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಪುನರುದ್ಧಾನ ಇದೆ ಅಂತ ಹೇಳಿ ಜನರಿಗೆ ಹೇಳಲಿಕ್ಕೆ ಕಷ್ಟಪಟ್ರು. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ ಪ್ರಿಯರ್, ಒಂದು ಪ್ಯಾಂಪ್ಲೆಟ್ ಇದೆ ಅಂತ ಅನ್ಕೊಳ್ಳಿ. ಈ ಪ್ಯಾಂಪ್ಲೆಟ್ ಮೇಲೆ ಪುನರುದ್ಧಾನ ಇದೆ, ಸತ್ತ ನಂತರ ಜೀವನ ಇದೆ, ಇದೇ ಅಲ್ಲ ಜೀವನ, ಇನ್ ಮುಂದೆ ಇರುವಂತಹದ್ದು ಶಾಶ್ವತವಾಗಿರುವಂತಹ ಜೀವನ ಅಂತ ಬರ್ದಿದೆ ಅಂತ ಅನ್ಕೊಳ್ಳಿ. ಈ ಪ್ಯಾಂಪ್ಲೆಟ್ ಅನ್ನ ಏನ್ ಮಾಡಿದ್ರು ಯೇಸು ಕ್ರಿಸ್ತರು? ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಹಂಚ್ಬೇಕು. ಆ ಪ್ಯಾಂಪ್ಲೆಟ್ ಅಲ್ಲಿ ಏನಿದೆ? ಪುನರುದ್ಧಾನ ಇದೆ, ಸತ್ತ ನಂತರ ನಿಮಗೂ ಜೀವನ ಇದೆ. ಇದನ್ನ ಹೇಳಿ ಪ್ರಯತ್ನ ಪಟ್ರು. ಹೌದಾ? ಯೇಸು ಕ್ರಿಸ್ತರು ಸತ್ತ ನಂತರ ಎದ್ದು ಇದನ್ನ ಹೇಳಿ ಪ್ರಯತ್ನ ಪಟ್ರು. ಹೌದು. ಈಗ ನಾವೇನ್ ಮಾಡ್ಬೇಕು? ಈಸ್ಟರ್ ದಿನ ಯೇಸು ಕ್ರಿಸ್ತರ ಅಷ್ಟೊಂದು ಪ್ರಯಾಸ ಪಟ್ರು. ಹೌದಾ? ಹೆಲ್ಪ್ ಮಾಡ್ತೀರಾ? ಯಾರಾದ್ರೂ ಬಾಟ್ಲ್ ಕ್ಯಾಪ್ ತಕ್ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀವಿ? ಬಾಟ್ಲ್ ಕ್ಯಾಪ್ ತಕ್ಕೊಟ್ಟಿಗೆ ಥ್ಯಾಂಕ್ಸ್ ಅಂದ್ವಾ? ಥ್ಯಾಂಕ್ಸ್ ಅಂದ್ವಿ. ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣನೇ ಕೊಟ್ರಲ್ವ ಪ್ರಿಯ? ನಾವು ಅವ್ರಿಗೋಸ್ಕರ ತಿರುಗಿ ಕೊಡ್ಲಿಕ್ಕೆ ಆಗುವಂತಹದ್ದು ಏನಾದ್ರು ಒಂದಿದೆ ಅಂತ ಹೇಳಿದ್ರೆ ಇದೊಂದೇ. ಯಾವುದು? ಸತ್ತ ನಂತರ ಜೀವನ ಇದೆ. ಯೇಸು ಕ್ರಿಸ್ತರು ಏನ್ ಪ್ರಯಾಸ ಪಟ್ಟು ಮೊದಲನೇ ಶತಮಾನದಲ್ಲಿ ಜನರಿಗೆ ಎಲ್ಲರಿಗೂ ಏನ್ ಹೇಳ್ಬೇಕು ಅಂತ ಅನ್ಕೊಂಡ್ರು? ಏನಕ್ಕೋಸ್ಕರ ಕಷ್ಟಪಟ್ರು? ಸತ್ತ ಮೇಲೂ ಎದ್ದು ಏನಕ್ಕೋಸ್ಕರ ಕಷ್ಟಪಟ್ರು? ಪುನರುದ್ಧಾನ ಇದೆ, ನನ್ನನ್ನ ನೋಡಿ, ನನ್ನನ್ನ ಕೊಂದ್ರಿ ಶಿಲ್ಬೆ ಮೇಲೆ, ಮತ್ತೆ ನಾನೇ ನಿಮ್ಮನ್ನ ಎಬ್ಬರಿಸಿದ್ದೀನಿ ಅಂತ ಹೇಳಿ ಅಷ್ಟೊಂದು ಕಷ್ಟಪಟ್ರಲ್ವಾ? ಅವ್ರ ಪ್ರಾಣ ಕೊಟ್ರಲ್ವಾ ನಮಗೆ? ಅವ್ರ ಪ್ರಾಣ ಕೊಟ್ಟಿರುವಂತಹ ಕೃತಜ್ಞತೆಗೋಸ್ಕರ ಆದ್ರು ಅವ್ರು ಮೊದಲನೇ ಶತಮಾನದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಆ ಕೆಲಸವನ್ನ ನಾವ್ ಈಸ್ಟರ್ ದಿನ ಮಾಡೋಣ. ಏನ್ ಮಾಡೋಣ? ಸತ್ತ ನಂತರ ಜೀವನ ಇದೆ. ಈಸ್ಟರ್ ಅಂದ್ರೆ ಏನು? ಇಷ್ಟಕ್ಕೂ ಪುನರುದ್ಧಾನದ ದಿನ ಅಲ್ವಾ? ಯೇಸು ಕ್ರಿಸ್ತರು ಎಬ್ಬಿಸಲ್ಪಟ್ಟಂತ ದಿನ ಅಲ್ವಾ? ಹೌದು. ಇವಾಗ ಏನ್ ಮಾಡ್ಬೋದು ಈಸ್ಟರ್ ದಿನ ನಾವು? ಯೇಸು ಕ್ರಿಸ್ತರು ಈ ದಿನ ಎಬ್ಬಿಸಲ್ಪಟ್ರು. ಏನ್ ತೋರ್ಸುತ್ತೆ ಯೇಸು ಕ್ರಿಸ್ತರ ಪುನರುದ್ಧಾನ? ನಮಗೂ ಇನ್ನೊಂದು ಜೀವನ ಇದೆ ಅಂತ ತೋರ್ಸುತ್ತೆ. ಆ ಜೀವನಕ್ಕೋಸ್ಕರ ಸಿದ್ಧ ಪಡ್ಬೇಕು ಅಂತ ತೋರ್ಸುತ್ತೆ. ಇದನ್ನ ಪ್ರಪಂಚಕ್ಕೆ ಹೇಳ್ಬೋದಾ? ಇದನ್ನೇ ಪ್ರಿಯರ ಈಸ್ಟರ್ ದಿನ ಮಾಡ್ಬೇಕು. ಈ ಕಡೆ ಅಪವಾದಿ ಅಂತ ಹೇಳಿ ಇನ್ನೊಬ್ಬ ಇದನ್ನಲ್ವಾ, ಅವನ್ ಏನ್ ಮಾಡ್ದ ಗೊತ್ತಾ? ಮೊದಲನೇ ಶತಮಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಲಾಸ್ಟ್ ಇಂದ 2ನೇ ರೆಫರೆನ್ಸ್ ಇದು. ಇದಾದ ನಂತರ ಇನ್ನೊಂದೇ ಒಂದು ರೆಫರೆನ್ಸ್. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 11ನೇ ವಚನ. 28:11. ಅಪವಾದಿ ಅವರು ಹೋಗುತ್ತಿರುವಾಗ ಕೌಲಗಾರರಲ್ಲಿ ಕೆಲವರು ಪಟ್ಟಣದೊಳಗೆ ಬಂದು ನಡೆದ ಸಂಗತಿಗಳೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕುಳಿತುಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿದ್ದಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನ ಪಡಿಸಿ ನಿಮಗೆ ಭಯವಿಲ್ಲದೆ ಹಾಗೆ ಮಾಡುತ್ತೀವಿ ಅಂದರು. ಸಾಕು. ಏನಿದೆ? ಏನ್ ಓದ್ಕೊಂಡ್ವಿ ನಾವು? ಅಪವಾದಿ ಯೇಸು ಕ್ರಿಸ್ತರು ಆ ಕಡೆಯಿಂದ ಏನ್ ಮಾಡ್ಕೊಂಡ್ ಬರ್ತಿದ್ದಾರೆ? ಸತ್ತ ನಂತರ ಎದ್ದು ಏನ್ ಮಾಡ್ತಿದ್ದಾರೆ ಯೇಸು ಕ್ರಿಸ್ತರು? ನಾನು ಸತ್ತ ನಂತರ ದೇವರು ನನ್ನ ಎಬ್ಬರಿಸಿದಾರೆ ನೋಡಿ, ನಿಮ್ಮನ್ನು ಎಬ್ಬರಿಸ್ತಾರೆ ಅಂತ ಯೇಸು ಕ್ರಿಸ್ತರು ಒಂದ್ ಕಡೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಈ ಕಡೆ ಅಪವಾದಿ ಏನ್ ಹಬ್ಬಿಸ್ತಿದ್ದಾನೆ ಗೊತ್ತಾ? ಏನ್ ಹಬ್ಬಿಸ್ತಿದ್ದಾನೆ? ಯೇಸು ಕ್ರಿಸ್ತರನ್ನ ಸಮಾಧಿಯಲ್ಲಿ ಇಟ್ಟಿದ್ದು ನಮ್ಮೆಲ್ಲರಿಗೂ ಗೊತ್ತು ಪ್ರಿಯ. ಶಿಲ್ಬೆಗೆ ಹಾಕಿದ ನಂತರ, ಆ ಸಮಾಧಿಯಲ್ಲಿ ಇಟ್ಟ ನಂತರ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸಿಪಾಯಿಗಳನ್ನ ಇಡ್ತಾರೆ ಆ ಸಮಾಧಿಗೆ. ಹೌದೇ? ಅದಾದ ನಂತರ ದೂತರು ಬಂದು ಯೇಸು ಕ್ರಿಸ್ತರನ್ನ ಕರ್ಕೊಂಡು ಹೋಗುವಂತ, ಅಂದ್ರೆ ಆ ಕಲ್ಲನ್ನ ತೆಗೆದು ಎಬ್ಬಿಸುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತು. ಈಗ ಅಪವಾದಿ ಏನ್ ಸ್ಕೆಚ್ ಹಾಕ್ತಿದ್ದಾನೆ ಗೊತ್ತಾ? ಈ ಕಡೆಯಿಂದ ಏನ್ ಹೇಳ್ಕೊಡ್ತಿದ್ದಾನೆ ಗೊತ್ತಾ ಜನರಿಗೆ? ನೀವೇನ್ ಹೇಳ್ಬೇಕು ಜನರಿಗೆ? ಏನ್ ಹೇಳ್ಬೇಕು? ಯೇಸು ಕ್ರಿಸ್ತರು ಎಬ್ಬಿಸಲ್ಪಟ್ರು ದೇವರಿಂದ ಅಂತ ಹೇಳ್ಬಾರ್ದು ಜನರಿಗೆ. ಏನ್ ಹೇಳ್ಬೇಕು? ಯೇಸು ಕ್ರಿಸ್ತರನ್ನ ಯಾರು ಬಂದು ಎಬ್ಬಿಸ್ಲಿಲ್ಲ. ಯೇಸು ಕ್ರಿಸ್ತರು ಸತ್ತ ನಂತರ ಮತ್ತೆ ಎದ್ದೇಳಲಿಲ್ಲ. ಯೇಸು ಕ್ರಿಸ್ತರನ್ನ ತಮ್ಮ ಶಿಷ್ಯರೇ ಬಂದು ಯೇಸು ಕ್ರಿಸ್ತರ ಶವವನ್ನ ತಗೊಂಡು ಹೊರಟೋದ್ರು. ಇದನ್ನ ಹೇಳಿ ಇದೇ ಸತ್ಯ ಅಂತ ನಂಬಿಸಿ ಅಂತ ಅಪವಾದಿ ಹೇಳ್ತಿದ್ದ. ಅಪವಾದಿ ಏನಂದ? ಯೇಸು ಕ್ರಿಸ್ತರು ಎಬ್ಬಿಸಲ್ಪಡ್ಲಿಲ್ಲ, ಸತ್ತ ನಂತರ ಯೇಸು ಕ್ರಿಸ್ತರ ಶವವನ್ನ ಬಂದು ಶಿಷ್ಯಂದಿರೇ ತಗೊಂಡು ಹೊರಟೋದ್ರು ಅಂತ ಹೇಳಿ ಅಂತ ಹೇಳ್ತಿದ್ದಾನೆ. ಹೌದಾ? ಈ ಕಡೆ ಯೇಸು ಕ್ರಿಸ್ತರು ಏನಂದ್ರು? ನನ್ನನ್ನು ನೋಡಿ, ನನ್ನನ್ನ ದೇವರು ಎಬ್ಬರಿಸಿದ್ದಾರೆ, ಸತ್ತ ನಂತರ ನನ್ನನ್ನು ಎಬ್ಬರಿಸಿದ್ದಾರೆ, ಅದನ್ನ ನಂಬಿ ನಿಮಗೂ ಜೀವನ ಇದೆ ಅಂತ ಈ ಕಡೆ ಯೇಸು ಕ್ರಿಸ್ತರು. ಈ ಕಡೆ ಅಪವಾದಿ ಏನ್ ಮಾಡ್ತಿದ್ದಾನೆ?
ಸತ್ತ ನಂತರ ಜೀವನ ಇಲ್ಲ. ಯೇಸು ಕ್ರಿಸ್ತರನ್ನ ಯಾರು ಎಬ್ಬರಿಸಿಲ್ಲ. ಯೇಸು ಕ್ರಿಸ್ತರ ಶವವನ್ನ ಸಮಾಧಿಯಿಂದ ಶಿಷ್ಯಂದಿರು ಬಂದು ತಗೊಂಡು ಹೊರಟೋದು. ಈ ಕಡೆ ಅಪವಾದಿ. ಹೌದಾ? ಪುನರುದ್ಧಾನದ ವಿಚಾರವನ್ನ ಮುಚ್ಚಾಕ್ಬೇಕು ಅಂತ ಹೇಳಿ ಅಪವಾದಿ ಇದ್ರೆ, ಪುನರುದ್ಧಾನದ ವಿಚಾರವನ್ನ ಸಾರಿ ಹೇಳ್ಬೇಕು ಅಂತ ಯೇಸು ಕ್ರಿಸ್ತರಿದ್ದಾರೆ. ಹೌದಾ? ಪುನರುದ್ಧಾನ ಇಷ್ಟಕ್ಕೂ ಜನರಿಗೆ ಇದೆ ಅಂತ ಗೊತ್ತಾದ್ರೆ ಜನರಿಗೆ ಆಗುವಂತಹ ಲಾಭ ಏನು ಹೇಳಿ? ಪುನರುದ್ಧಾನ ಇದೆ ಅಂತ ಹೇಳಿ ಗೊತ್ತಾದ್ರೆ ಜನರಿಗೆ ಆಗುವಂತಹ ಲಾಭ ಏನು? ಜನ ಅವಾಗ ಯೋಚನೆ ಮಾಡ್ತಾರೆ, ಪುನರುದ್ಧಾನ ಇದೆ, ದೇವ್ರು ನಮ್ಮನ್ನು ಎಬ್ಬರಿಸ್ತಾರೆ, ಇದಾದ ನಂತರ ಇನ್ನೊಂದು ಜೀವನ ಇದೆ. ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ? ಪಾಪಗಳನ್ನ ಕಮ್ಮಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ತಪ್ಪುಗಳನ್ನ ಕಮ್ಮಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ದೇವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪುನರುದ್ಧಾನ ಇಲ್ಲ ಅಂತ ಹೇಳಿ ಅಪವಾದಿ ಹೆಂಗ್ ನಂಬಿಸ್ಬೇಕು ಅಂತ ಅನ್ಕೊಂಡಿದ್ನೋ, ಪುನರುದ್ಧಾನ ಇಲ್ಲ, ದೇವ್ರು ಎಬ್ಬರಿಸೋದಿಲ್ಲ ಅಂತ ಹೇಳಿ ಅಪವಾದಿ ನಂಬಿಸ್ಬೇಕು ಅಂತ ಅನ್ಕೊಂಡಿದ್ದ. ಹೌದಾ? ಈಗ ಅದನ್ನ ನಂಬುದ್ರೆ ಜನ ಏನ್ ಮಾಡ್ತಾರೆ ಹೇಳಿ? ಸತ್ತ ನಂತರ ಜೀವನ ಇಲ್ಲ ಅಂತ ಹೇಳಿ ನಂಬಿದ್ರೆ ಜನ ಏನ್ ಮಾಡ್ತಾರೆ? ಇಷ್ಟ ಬಂದಂತೆ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೌದಾ? ಇಷ್ಟ ಬಂದಂತೆ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇರೋವರ್ಗು ಎಂಜಾಯ್ ಮಾಡ್ಬೇಕು, ಈ ರೀತಿ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪರಲೋಕ ಸಿಕ್ಕುತ್ತೆ? ಸಿಕ್ಕೋದಿಲ್ಲ. ಪರಲೋಕ ಯಾರಿಗೂ ಸಿಕ್ಕಬಾರ್ದು ಅನ್ನುವಂತಹದ್ದು ಅಪವಾದಿ ಯೋಚನೆ ಆದ್ರೆ, ಎಲ್ಲರಿಗೂ ಪರಲೋಕ ಸಿಕ್ಬೇಕು. ಪರಲೋಕ ಸಿಕ್ಬೇಕಾದ್ರೆ ನೀವು ಫಸ್ಟ್ ಪುನರುದ್ಧಾನ ಇದೆ ಅಂತ ನಂಬಬೇಕು. ಯೇಸು ಕ್ರಿಸ್ತರ ನಮ್ಮನ್ನು ದೇವರು ಎಬ್ಬರಿಸ್ತಾರೆ ಅಂತ ಹೇಳಿ ನಂಬಬೇಕು ಅಂತ ಯೇಸು ಕ್ರಿಸ್ತರು. ಈ ಕಡೆ ಅಪವಾದಿ, ಈ ಕಡೆ ಯೇಸು ಕ್ರಿಸ್ತರು. ಈಗ ಇಷ್ಟರ ದಿನ ನಾವೇನ್ ಮಾಡ್ತೀವಿ ಹೇಳಿ? ಪುನರುದ್ಧಾನದ ವಿಚಾರವನ್ನ ಮುಚ್ಚಾಕ್ತಿವ? ಪುನರುದ್ಧಾನದ ವಿಚಾರವನ್ನ ಮುಟ್ಟಿಸ್ತೀವ? ಜನರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಪ್ರಾಣ ಕೊಟ್ರಲ್ವಾ ಯೇಸು ಕ್ರಿಸ್ತರು? ಒಂದ್ ವೇಳೆ ಇದಿಷ್ಟನ್ನು ನೋಡಿದ್ಮೇಲೆ ನಂಬಿಕೆ ಬಂದಿಲ್ಲ ಅಂತ ಅನ್ಕೊಡಿ. ಒಂದೇ ಒಂದು ಕೊನೆಯ ರೆಫರೆನ್ಸ್ ಇದೆ ಅಂತ ಹೇಳಿದ್ನಲ್ವಾ, ಇದಿಷ್ಟನ್ನು ನೋಡಿದ್ಮೇಲೂ ನಮ್ಗೆ ನಂಬಿಕೆ ಬಂದಿಲ್ಲ ಅಂತ ಅನ್ಕೊಡಿ. ಪುನರುದ್ಧಾನದ ಬಗ್ಗೆ, ಸತ್ತ ನಂತರ ಇನ್ನೊಂದು ಜೀವನ ಇದೆ ಅನ್ನುವುದರ ಬಗ್ಗೆ ನಂಬಿಕೆ ಬಂದಿಲ್ಲ ಅಂತ. ಕೊನೆಯ ರೆಫರೆನ್ಸ್ ನಮಗೆ ಯೋಹಾನನು ಬರೆದ ಸುವಾರ್ತೆ 5:28. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಇದಕ್ಕೆ ಆಶ್ಚರ್ಯ ಪಡಿಬೇಡ್ರಿ, ಸಮಾಧಿಗಳಲ್ಲಿರುವವರು ಆತನ ಧ್ವನಿಯನ್ನು ಕೇಳಿ ಎದ್ದುವರೆಗೆ ಬರುವ ಕಾಲ ಬರುತ್ತದೆ. ಒಳ್ಳೆದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಓಕೆ, ಏನ್ ಅರ್ಥ ಆಯ್ತು ನಮ್ಗೆ? ಪುನರುದ್ಧಾನ ಇದೆ, ಅದನ್ನ ನಂಬಬೇಕು. ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ಪರಲೋಕ ಕೊಡ್ತಾರೆ, ನಂಬಬೇಕು ಅಂತ ಹೇಳಿ ಇವಾಗವರೆಗೂ ಮಾತಾಡಿದ್ದೀವಿ. ಬ್ರದರ್, ನಾವು ನಂಬಿಲ್ಲ ಅಂದ್ರೆ ದೇವ್ರು ನಮ್ಮನ್ನ ಎಬ್ಬರಿಸೋದಿಲ್ಲ? ನಮ್ಮ ಪ್ರಶ್ನೆ. ಬ್ರದರ್, ಪುನರುದ್ಧಾನ ಇದೆ, ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ ಅಂತ ಹೇಳಿ ನಾವು ನಂಬೋದಿಲ್ಲ ಈಗ. ಓಕೆ, ನಾವು ನಂಬಿಲ್ಲ ಅಂದ್ರೆ ನಮ್ಮನ್ನ ದೇವ್ರು ಎಬ್ಬರಿಸೋದಿಲ್ವಾ? ಯಾಕೆ ಎಬ್ಬರಿಸೋದಿಲ್ಲ? ಎಬ್ಬರಿಸ್ತಾರೆ. ನಾವು ನಂಬುದ್ರು ಸತ್ತ ನಂತರ ಜೀವನ ಇದೆ ಅಂತ ಹೇಳಿ ನಾವು ನಂಬಿ ಪಾಪಗಳನ್ನ ಕಡಿಮೆ ಮಾಡ್ಕೊಂಡ್ರು ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ ಸತ್ತ ನಂತರ. ನಾವು ನಂಬೋದಿಲ್ಲ, ನಾವ್ ಇದನ್ನೆಲ್ಲ ನಂಬೋದಿಲ್ಲ. ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ ಅನ್ನೋದು ನಂಬೋದಿಲ್ಲ. ಇದೇ ಜೀವನ ಅನ್ಕೊಂಡು ಇಲ್ಲೇ ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ, ಆರಾಮಾಗಿ ಇಷ್ಟ ಬಂದಂತೆ ಜೀವನ ಮಾಡ್ತೀವಿ. ಅಂದ್ರೂ ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ. ಹಂಗಿದ್ರು ಎಬ್ಬರಿಸ್ತಾರೆ, ಹಿಂಗಿದ್ರು ಎಬ್ಬರಿಸ್ತಾರೆ. ಎಬ್ಬರಿಸ್ತಾರ? ಎಬ್ಬರಿಸ್ತಾರೆ. ಎಲ್ರನ್ನೂ ಎಬ್ಬರಿಸ್ತಾರೆ. ಏನಕ್ಕೋಸ್ಕರ ಎಬ್ಬರಿಸ್ತಾರೆ? ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಇದನ್ನ ಹೇಳ್ಬೇಕಂದ್ರೆ ಪ್ರಿಯರೇ, ಒಂದು ತಂದೆಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ, ಚಿಕ್ಕ ಮಕ್ಕಳು. ಇಬ್ರು 5ನೇ ಕ್ಲಾಸ್ ಓದ್ತಿದ್ದಾರೆ ಅಂತ ಅನ್ಕೊಳ್ಳಿ. 5ನೇ ಕ್ಲಾಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ ಒಬ್ಬ ಮಗ ಅಂತ ಅನ್ಕೊಳ್ಳಿ. ಇನ್ನೊಬ್ಬ ಮಗ ಅದೇ 5ನೇ ಕ್ಲಾಸ್ ಅಲ್ಲಿ ಫೇಲ್ ಆಗಿದ್ದಾನೆ ಅಂತ ಅನ್ಕೊಳ್ಳಿ. ಶಾಲೆಯಲ್ಲಿ ತುಂಬಾ ತರಲೆ ಮಾಡ್ತಾನೆ ಅಂತ ಹೇಳಿ ಟೀಚರ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ತಂದೆ ಏನ್ ಮಾಡ್ತಾನೆ? ಒಬ್ಬ ಮಗ ನೋಡಿದ್ರೆ ರ್ಯಾಂಕ್ ತಗೊಂಡಿದ್ದಾನೆ, ಇನ್ನೊಬ್ಬ ಮಗ ನೋಡಿದ್ರೆ ತರಲೆ ಮಾಡ್ತಿದ್ದಾನೆ, ಕಂಪ್ಲೇಂಟ್ಗಳು ಬರ್ತಿದೆ, ಫೇಲ್ ಆಗಿದ್ದಾನೆ. ಈಗ ಏನ್ ಮಾಡ್ತಾನೆ ತಂದೆ? ರಾತ್ರಿ 11 ಗಂಟೆಗೋ 10 ಗಂಟೆಗೋ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ 2 ಐಟಮ್ ತಗೊಂಡಿರ್ತಾನೆ. ಮೊದ್ಲೇ ಮನೆಗೆ ಬರ್ಬೇಕಾದ್ರೆ ತಗೊಂಡ್ಬರ್ತಾನೆ. ಏನೇನು? ಒಂದ್ ಕೈಯಲ್ಲಿ ಸ್ವೀಟು, ಇನ್ನೊಂದ್ ಕೈಯಲ್ಲಿ ಕೋಲು. ಹೌದಾ? ಮನೆಗೆ ಬರ್ತಾನೆ. ಮಕ್ಳು ಇಬ್ರು ನಿದ್ರೆ ಮಾಡ್ತಿರ್ತಾರೆ. ಇಬ್ರು ಎಬ್ಬರಿಸ್ತಾನೆ ಇಲ್ವಾ? ಇಬ್ರು ಏನಕ್ಕೋಸ್ಕರ ಎಬ್ಬರಿಸ್ತಿದ್ದಾನೆ? ಒಬ್ಬ ಮಗನಿಗೆ ಸ್ವೀಟು, ಇನ್ನೊಬ್ಬ ಮಗನಿಗೆ ಏಟು. ಇದು ನಮ್ಗೆ ಅರ್ಥ ಆಯ್ತಾ ಪ್ರಿಯರೇ? ಏನಕ್ಕೋಸ್ಕರ ದೇವ್ರು ಎಲ್ಲಾರನ್ನೂ ಎಬ್ಬರಿಸ್ತಾರೆ ಸತ್ತ ನಂತರ ಏನಕ್ಕೋಸ್ಕರ ಎಲ್ಲಾರನ್ನೂ ಎಬ್ಬರಿಸ್ತಾರೆ? ಯಾರ್ಯಾರು ಸತ್ತ ನಂತರ ಪುನರುದ್ಧಾನ ಇದೆ, ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಈ ಜೀವನದಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ, ಬಾಧೆ ಆದ್ರೂ ಪರವಾಗಿಲ್ಲ ಅಂತ ನಮ್ ತಪ್ಪುಗಳನ್ನ, ಪಾಪಗಳನ್ನ ಕಡಿಮೆ ಮಾಡ್ಕೊಂಡು ನಮ್ ದೇವ್ರ ಸತ್ಯವೇದವನ್ನ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಸಭೆಗೆ ಅಟೆಂಡ್ ಆಗ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ಇನ್ನೊಂದು ಜೀವನ ಇದೆ ಅಂತ ಅನ್ಕೊಂಡು ಯಾರು ಈ ತರ ಪುನರುದ್ಧಾನಕ್ಕೋಸ್ಕರ ಎದುರು ನೋಡ್ತಿದ್ರು ಅವ್ರನ್ನೂ ಎಬ್ಬರಿಸ್ತಾರೆ. ಅವ್ರಿಗೆ ಪರಲೋಕ ಕೊಡ್ಲಿಕ್ಕೋಸ್ಕರ ಎಬ್ಬರಿಸ್ತಾರೆ. ಇನ್ನೊಂದ್ ಕಡೆ ಇದಾರಲ್ವಾ, ಇದೇ ಲೈಫು, ಇನ್ 4 ದಿನ ಇರ್ತೀವಿ, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂತ ಇರುವಂತವ್ರನ್ನು ಯಾರಿಗೆ ದೇವ್ರು ಎಬ್ಬರಿಸ್ತಾರೆ ಅಂತ ಹೇಳಿ ನಂಬಿಕೆ ಇರೋದಿಲ್ವೋ ಅವ್ರನ್ನ ಎಬ್ಬರಿಸಿ ಏನ್ ಮಾಡ್ತಾರೆ? ಶಿಕ್ಷೆಗೋಸ್ಕರ ಎಬ್ಬರಿಸ್ತಾರೆ, ಅವ್ರನ್ನ ನರಕಕ್ಕೆ ಕಳಿಸ್ತಾರೆ. ಈ ವಚನ ಇನ್ನೊಂದೇ ಒಂದ್ ಸಾರಿ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುದ್ಧಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುದ್ಧಾನವಾಗುವುದು. ಇಬ್ಬರನ್ನ ಎಬ್ಬರಿಸ್ತಾರೆ. ಒಬ್ಬರನ್ನ ನಿತ್ಯ ಶಿಕ್ಷೆ ಕಳಿಸಿದ್ರೆ ಇನ್ನೊಬ್ಬರನ್ನ ನಿತ್ಯ ಸ್ವರ್ಗಕ್ಕೆ ಕಳಿಸ್ತಾರೆ. ಸಂದೇಶ ಮುಗೀತು. ಸಂದೇಶದಲ್ಲಿ ನಮಗೇನ್ ಅರ್ಥ ಆಯ್ತು? ಈಸ್ಟರ್ ಮೆಸೇಜ್ ನಾವು ಇವತ್ತು ಆಲೋಚನೆ ಮಾಡಿದ್ವಿ. ಈಸ್ಟರ್ನ ಹಿಂದೆ ಇಷ್ಟೊಂದು ಸಾರಾಂಶ ಇಟ್ಟಿದ್ದಾರೆ ದೇವರು.
ಈಸ್ಟರ್ನ ಸಾರಾಂಶ ಇಷ್ಟೇ ಪ್ರಿಯರು. ಪುನರುದ್ಧಾನದ ಸಂದೇಶದ ಸಾರಾಂಶ ಇಷ್ಟೇ. ಯೇಸು ಕ್ರಿಸ್ತರ ಪುನರುದ್ಧಾನ ನಮ್ಗೆ ಏನ್ ಹೇಳಲಿಕ್ಕೆ ಬಂತು? ನಿಮಗೂ ಪುನರುದ್ಧಾನ ಇದೆ, ನಿಮ್ಮನ್ನು ದೇವರೆಬ್ಬರಿಸ್ತಾರೆ, ನಿಮಗೆ ಇನ್ನೊಂದು ಜೀವನ ಇದೆ, ಆ ಜೀವನಕ್ಕೋಸ್ಕರ ಈ ಜೀವನದಲ್ಲಿ ಜೀವನ ಮಾಡಿ ಅಂತ ಹೇಳಲಿಕ್ಕೆ ಬಂತು. ಹೌದೇ? ಆ ಜೀವನಕ್ಕೋಸ್ಕರ ಯಾರಾದ್ರೂ ಕನಸು ಕಟ್ಕೊಂಡಿದ್ದಾರೆ ಅಂದ್ರೆ ಅವ್ರು ಆಟೋಮ್ಯಾಟಿಕ್ ಆಗಿ ಈ ಜೀವನದ ತಪ್ಪುಗಳನ್ನ ಕಮ್ಮಿ ಮಾಡ್ತಾರೆ. ಆ ಜೀವನಕ್ಕೋಸ್ಕರ ಯಾರಾದ್ರೂ ಕನಸು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾರಾದ್ರೂ ದೇವ್ರು ನಮ್ಮನ್ನ ಎಬ್ಬರಿಸ್ತಾರೆ, ನಮಗೆ ಪರಲೋಕ ಕೊಡ್ತಾರೆ ಅಂತ ಹೇಳಿ ನಂಬಿದ್ದಾರೆ ಅಂದ್ರೆ, ಈ ಜೀವನದಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕು, ಸಭೆಗಾದ್ರೂ ಬರ್ಬೇಕು, ಪ್ರಸಂಗಗಳನ್ನಾದ್ರೂ ಸರಿಯಾಗಿ ಕೇಳಬೇಕು, ಟೈಮ್ಗೆ ಅಟೆಂಡ್ ಆಗ್ಬೇಕು, ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಮಾಡ್ತಾ ಹೋಗ್ತೀವಿ. ಇರ್ಬೇಕಾಗಿರುವಂತಹದ್ದು ಒಂದೇ, ದೇವರು ನಮ್ಮನ್ನು ಎಬ್ಬರಿಸ್ತಾರೆ, ನಮಗ್ ಪುನರುದ್ಧಾನ ಇದೆ ಅನ್ನುವಂತಹ ನಂಬಿಕೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ತುಂಬಾ ಸಮಯ ಆಗಿದೆ ಅಂತ ಅನ್ಸತ್ತೆ, ಕ್ಷಮಿಸ್ಬೇಕು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯು ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಇದೊಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅತ್ಯಮೂಲ್ಯವಾದ ವಿಚಾರವನ್ನ, ಅಂಶವನ್ನ ಆಲೋಚನೆ ಮಾಡಿದ್ದೀವಿ ಅಪ್ಪ. ಹೌದು, ನಿಮ್ಮ ಮಗನನ್ನ ನೀವು ಎಬ್ಬರಿಸಿದ್ದಕ್ಕೆ ಕಾರಣ, ನಿಮ್ಮ ಮಗನ ಪುನರುದ್ಧಾನವನ್ನ ಪ್ರಪಂಚಕ್ಕೆ ನೀವು ತೋರಿಸಿದ್ದು ಇದಕ್ಕೋಸ್ಕರ ಅಂತ ಹೇಳಿ ನಮ್ಗೆ ಇವಾಗ ಅರ್ಥ ಆಗ್ತಿದೆ ತಂದೆ. ನಮಗೂ ಇನ್ನೊಂದು ಜೀವನ ಇದೆ, ಸತ್ತ ನಂತರ ಮತ್ತೆ ನಮ್ಮನ್ನು ನೀವು ಎಬ್ಬರಿಸ್ತೀರಾ, ಆ ಸುಂದರವಾಗಿರುವಂತಹ ಲೋಕವನ್ನ ಕೊಡ್ತೀರಾ. ಈ 60-70 ವರ್ಷಗಳ ಕಾಲಕ್ಕೆ ಇಷ್ಟೊಂದು ಸುಂದರವಾಗಿ ಈ ಲೋಕವನ್ನ ಸೃಷ್ಟಿ ಮಾಡಿದ್ದೀರಾ ಅಂದ್ರೆ, ಆ ಶಾಶ್ವತವಾಗಿರುವಂತಹ ಲೋಕ ಇನ್ನೆಷ್ಟು ಸುಂದರವಾಗಿ ಮಾಡಿರ್ತೀರಾ ಅನ್ನುವಂತಹದನ್ನ ಆಲೋಚನೆ ಮಾಡಿದೀವಿ ಅಪ್ಪ. ಆಲೋಚನೆ ಮಾಡಿರುವಂತಹ ಪ್ರತಿಯೊಂದೊಂದು ಮಾತು ಸಹ ನಮ್ಮ ನೆನಪಲ್ಲಿಟ್ಕೊಂಡು ಇನ್ ಮುಂದೆ ಆದ್ರೂ ಪರಲೋಕಕ್ಕೋಸ್ಕರ, ಆ ಲೋಕಕ್ಕೋಸ್ಕರ ಕನವರಿಕೆಯಲ್ಲೇ ಎದುರು ನೋಡುತ್ತಾ ಆ ಲೋಕವನ್ನ, ನಮ್ಮ ಜೀವನವನ್ನು ಸಾಗಿಸುವಂತಹ ಮಕ್ಕಳನ್ನಾಗಿ ನಮ್ಮನ್ನ ಮಾರ್ಪಡಿಸಿ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೋಸ್ಕರ ಎಷ್ಟು ಜನರಿಗೆ ಈ ಸಂದೇಶಗಳು ಮುಟ್ಟಬೇಕು ಅನ್ನುವಂತಹ ಹಂಬಲದ ಮೂಲಕ ನಿಮ್ಮ ಮಗ ಪೌಲಣ್ಣ ಅವರು ಹಾಗೆ ಅವರ ಕುಟುಂಬದವರು ಕಷ್ಟಪಡ್ತಿರುವಂತಹದನ್ನ ಒಂದು ಸಾರಿ ನೀವು ನೆನಪಿಸ್ಕೊಳ್ಳಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.